ದಂಡಾಧಿಕಾರಿ ಯಾಕೆ ಸರ್ ಕಂದಾಯ ಸಚಿವರೇ ಬನ್ನಿ ಆನೇಕಲ್ ತಾಲೂಕು ಕಚೇರಿಗೆ. ಈ ಭ್ರಷ್ಟ ಅಧಿಕಾರಿ ಇಲ್ಲಿದ್ದಾರೆ. ಕರ್ತವ್ಯ ಏನು ಲೋಪ ಮಾಡ್ತಾ ಇರೋ ಅಧಿಕಾರಿ ಇದ್ದಾರೆ. ದರ್ಪ ದೌರ್ಜನ್ಯ ಮಾಡುವಂತ ಅಧಿಕಾರಿ ಇದ್ದಾರೆ ಸ್ವಾಮಿ. ಆನೇಕಲ್ ತಹಶೀಲ್ದಾರ್ ಕಚೇರಿಯಲ್ಲಿನ ಅವ್ಯವಸ್ಥೆಯನ್ನು ಖಂಡಿಸಿ ಜೊತೆಗೆ ತಾಲೂಕಿನ ರೈತರು ಮತ್ತು ಸಾರ್ವಜನಿಕರು ಇಲಾಖೆ ಅಧಿಕಾರಿಗಳಿಂದ ಅನುಭವಿಸುತ್ತಿರುವ ತೊಂದರೆಗಳಿಗೆ ಮುಕ್ತಿ ಕಲ್ಪಿಸುವಂತೆ ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಇಂದು ಭಾರತೀಯ ಕಿಸಾನ್ ಸಂಘ ಆನೇಕಲ್ ತಾಲೂಕು ಘಟಕದ ಪದಾಧಿಕಾರಿಗಳು ಆನೇಕಲ್ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಇನ್ನು ಪ್ರತಿಭಟನೆಯಲ್ಲಿ ಭಾರತೀಯ ಕಿಸಾನ್ ಸಂಘ ಆನೇಕಲ್ ತಾಲೂಕು ಘಟಕದ ಕಾರ್ಯದರ್ಶಿ ಮಂಜುನಾಥ್, ಉಪಾಧ್ಯಕ್ಷರಾದ ರಾಜ್ಗೋಪಾಲ್, ಸಹ ಕಾರ್ಯದರ್ಶಿ ಸುಬ್ರಹ್ಮಣಿ, ಅಶ್ವಿನ್, ಸ್ವರೂಪ್, ವೆಂಕಟಸ್ವಾಮಿ ರೆಡ್ಡಿ, ಪ್ರವೀಣ್, ಸತೀಶ್ ಬಾಬು, ಸುರೇಶ್, ರಮೇಶ್ ರೆಡ್ಡಿ, ಬಳ್ಳೂರು ಪ್ರಸನ್ನ, ಎಂ ಮೇಡಹಳ್ಳಿ ಮುರುಗೇಶ್ ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದರು. ಎಸಿ ಸರ್ಕಾರ ಕಾರ್ಗಳ ಓಡಾಡ್ಕೊಂಡಿದ್ರೆ ರೈತ ಏನಾಗಬೇಕು? ಎಷ್ಟು ವರ್ಷದಿಂದ ನಾವು ಎಲ್ಲ ಸರ್ವಾಧಿಕಾರಿ ಕಚೇರಿನ ಇದು ದೌರ್ಜನ್ಯ ಮಾಡೋದಕ್ಕೆ ಇವರು ಇರೋದು. ಸರ್ವಾಧಿಕಾರಿನ ಇವರು ಏನಕ್ಕೆ ನಾವು ಬದುಕಬೇಕಿಲ್ಲ? ಸಂಬಳ ಯಾರು ಕೊಡ್ತಾ ಇರೋದು? ಯಾರ ಕಡೆ ಸಂಬಳ ಬರ್ತಾ ಇರೋದು? ಕೇಸ್ಗೋಸ್ಕರ ವರ್ಷಗಳಲ್ಲಿ ಬೇಕಲ್ವಾ? DDLR ಮಾಡಿರುವಂತ ಆದೇಶದ ಮೇರೆಗೆ ಒಂದು ಆದೇಶ ಮಾಡ್ಲಿಕ್ಕೆ ವರ್ಷಗಳು ಕಾಯ್ಬೇಕು ಅಂದ್ರೆ ಅಯ್ಯಪ್ಪ ನಾನು ವಿಷಯ ತಗೊಳ್ತೀನಿ ಅಂತಾರೆ. ಜವಾಬ್ದಾರಿ ತಗೊಳ್ತೀರಾ ನೀವು? ಅವರ ಕುಟುಂಬದ ಜವಾಬ್ದಾರಿ ತಗೊಳ್ತೀರಾ ನೀವು? 19ನೇ ತಾರೀಕು ಆದ್ಮೇಲೆ ನಾವೇ ನೈಟ್ 8 ಗಂಟೆ ಬಂದು ತಗೊಂಡ್ರಣ ಅಯ್ಯಪ್ಪ ಸಾಯ್ತಾನಂತ ಅವ್ರ ಜವಾಬ್ದಾರಿ ಕೊಡ್ಲಿ. ಈ ದಂಡಾಧಿಕಾರಿಗಳು ಜವಾಬ್ದಾರಿ ಕೊಡ್ಲಿ ಅವ್ರ ಕುಟುಂಬಕ್ಕೆ. ಅಸಹ್ಯ ಆಗಲ್ವಾ ಸರ್ ಈ ವ್ಯವಸ್ಥೆಗೆ? ಒಂದ್ ಕೆಲಸ ಮಾಡಿ ಸರ್, ಆನೇಕಲ್ ತಾಲೂಕು ಕಚೇರಿಯನ್ನು ಬೋರ್ಡ್ ತೆಗೆದು ರಿಪಬ್ಲಿಕ್ ಆಫ್ ತಹಶೀಲ್ದಾರ್ ಶಿಶಿದಾರ್ ಮಾಡಿ ಅಂತ ಹಾಕಿ ಬೋರ್ಡ್ ಹಾಕಿ ಬರಕ್ಕೆ 2 ಗಂಟೆ 3 ಗಂಟೆ 4 ಗಂಟೆ ನಿಮಗೆ ತಿಳಿದಂಗೆ ಉತ್ತರನ ರಾಮಾನಿಕನೇ ಎಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಒಂದು ಕಾಲುವೆ ಮಾಡ್ಸಕ್ಕೆ ಹೋಗ್ತಾ ಇಲ್ಲ. ವೇಸ್ಟ್ನಿ ನಾಚ ಬಿಡಕ್ಕಂತ 450 ಜನ ರೈತರು ವಿಷ ಕುಡಿಯೋಕ್ಕಾಗಿದೆ. ಹೋರಾಟಗಾರ ಬಂದ್ರೆ ಕಡಿತ ಕಳ್ತನ ಆಗುತ್ತೈತೆ. ಆದ್ರೆ ಇಲ್ಲಿ ಅಧಿಕಾರಿಗಳು 12 ಗಂಟೆ ಕೆಲಸ ಮಾಡುವಂತದ್ದು ಏನೈತೆ? ಅವ್ರು ಮಾಡಿದ್ರೆ ಇದು ಕರ್ತವ್ಯ ಕಳ್ತನ ಆಗಲ್ವಾ? ನಮ್ಮ ಸಂಬಳ ತಗೊಂಡು ನಮ್ಗೆ ಮರ್ಯಾದೆ ಇಲ್ವಾ? ಪ್ರಶ್ನೆ ಮಾಡಿ ಅಂತಾರೆ. ಇವ್ರು ನಿಲ್ಲಿ ಅಧಿಕಾರ ವಿಕೇಂದ್ರೀಕರಣ ಮಾಡಿರೋದು ತಹಶೀಲ್ದಾರ್ ರೈತರಿಗೆ ಹೋಗ್ಲಿ ಅಂತಾನ, ರೈತರ ವಿಧಾನಸೌಧಕ್ಕೆ ಹೋಗ್ಲಿ ಅಂತಾನ. ತಹಶೀಲ್ದಾರ್ ಅನ್ನೋ ಮಾನವೀಯತೆನೇ ಇಲ್ಲ ಅಲ್ರಿ ಅವ್ರಿಗೆ. ಯಾಕ್ರಿ ಮಾಡ್ಬೇಕಾಗಿತ್ತು ಅದೇ ಅಧಿಕಾರ ವಿಕೇಂದ್ರೀಕರಣ? ಬಂದ್ರೆ ಇದು ಕಾಲುವೆ ಒಂದ್ಸರಿ ತರ ಅರ್ಜಿ ಕೊಟ್ಟಿದೀವಿ ಅಂದ್ರೆ ಮಾಡ್ತಾರೆ. ಹೋಗ್ರಿ, ಫೋನಲ್ಲಿ ಮಾತಾಡ್ತಾ ಇದ್ದೀನಿ ನಾನು. ಅದನ್ನೇ ಒಂದ್ ತಿಂಗಳಾಯ್ತ್ರಿ, ಒಂದ್ ಕಾಲುವೆ ಸರ್ವೆ ಆಗಿಲ್ಲ ಇನ್ನೂ. ಮೀಟಿಂಗ್ ಆಗಿ ಎಷ್ಟು ದಿನ ಬಂದಂತ ಅಧಿಕಾರಿ ಪ್ರಶ್ನೆ ಕೇಳ್ತಾ ಇದ್ರು ಕೂಡ 1:30ಗೆ ಆಫೀಸ್ ಬರ್ತಾರೆ. ನಾವು 2 ಗಂಟೆಗೆ ಅವ್ರ ಚೇಂಬರ್ಗೆ ಹೋಗ್ತೀವಿ. 2 ಗಂಟೆಗೆ ಹೋಗಿ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಊಟ ಮಾಡ್ಬೇಕು ಅಂದ್ಬಿಟ್ಟು ಎದ್ದು ಸಾರ್ವಜನಿಕರ ಸಮಸ್ಯೆಗೆ ಎಷ್ಟು ಮಾತ್ರ ಇವರು ಒಂದು ಸ್ಪಂದನೆ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಅವರು ಸ್ಪಂದನೆ ಕೊಡ್ತಾರೆ? ಅದು ದೌರ್ಜನ್ಯ, ದರ್ಪ. ನಾವೇನಾದ್ರೂ ಇಲ್ಲಿಗಲ್ ಆಗಿ ಏನಾದ್ರು ಕೇಳ್ತಾ ಇದೀವ? ಯಾವ್ದಾದ್ರು ನಮ್ಮ ಸ್ವಂತದ್ದೇನಾದ್ರೂ ಮಾಡ್ಕೊಡಿ, ಸರ್ಕಾರಿ ಆಸ್ತಿ ನಮಗ್ ಮಾಡ್ಕೊಡಿ ಅಂತ ಕೇಳ್ತಾ ಇದೀವ? ಇವರ ಒಂದು ಜವಾಬ್ದಾರಿನ ತಿಳಿಸ್ತಾ ಇದೀವಿ ಸ್ವಾಮಿ. ಮುತ್ತಾನಲ್ಲೂರು ಅಮಾನಿಕಾನೆ 400 ಎಕರೆ ಒಂದು ಏನು ಕಂದಾಯ ಭೂಮಿ ಬಗ್ಗೆ ಇವ್ರಿಗೆ ಗೊತ್ತಿಲ್ಲ. ಅಮಾನಿಕಾನೆ ಹಂಗಂದ್ರೆ ಏನ್ರಿ ಅಂತ ಪ್ರಶ್ನೆ ಮಾಡ್ತಾರಲ್ಲ. 2 ವರ್ಷ ತಹಸೀಲ್ದಾರ್ ಆಗಿರುವಂತವ್ರು ಕೇಳುವಂತ ಪ್ರಶ್ನೆ ಮಾತಾಡು. ಅಮಾನಿಕಾನೆ ಏನು ಅಂದ್ರೆ ಏನು ಗೊತ್ತಿಲ್ವಂತ
ಹೊರಗಡೆ ಬಂದು ಒಂದು ಕುತ್ಕೊ ಬನ್ನಿ ಇಲ್ಲಿ. ಯಾರಿಗೂ ತೊಂದರೆ ಕೊಡಲ್ಲ ಸರ್, ಯಾರಿಗೂ ತೊಂದರೆ ಕೊಡಲ್ಲ ಸರ್. ನಮ್ಮ ಪರಿಸ್ಥಿತಿ ಸರ್, ಇಲ್ಲಿ ಹೇಳೋದು ಕೇಳಿ ಸರ್, ನಮ್ಮ ಪರಿಸ್ಥಿತಿ ನೇಣಕ್ ಕೊಡೋ ರೀತಿಯಾಗಿದೆ ಸರ್, ವಿಷ ಕೊಡೋ ರೀತಿಯಾಗಿದೆ ಸರ್. ಏನೇ ಮಾಡಿ ಈ ಕಡೆ ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಫಸ್ಟ್ ಪರ್ಮಿಷನ್ ಕೊಟ್ಟಿಲ್ಲ. ಪ್ರಜಾಪ್ರಭುತ್ವದಲ್ಲಿ ರೈತರಿಗೆ ಅವಕಾಶ ಇಲ್ಲ ಸರ್, ಪ್ರಜಾಪ್ರಭುತ್ವದಲ್ಲಿ ರೈತರಿಗೆ ಅವಕಾಶ ಇಲ್ಲ ಸರ್. ತಹಶೀಲ್ದಾರ್ ಕಳ್ದೋಗಿದ್ದಾರೆ, ಸಮಯಕ್ಕೆ ಬರ್ಲಿಲ್ಲ. ನಾವು ಸರ್ ಒಂದೇ ಒಂದು ನಿಮಿಷ ಸರ್. ಪ್ರಜಾಪ್ರಭುತ್ವದಲ್ಲಿ ಸಾರ್ವಜನಿಕರು ಯಾರನ್ನು ಮುಟ್ಟದೆ ಯಾವುದೇ ಏನು ಕೆಟ್ಟ ಅವಾಚ್ಯ ಶಬ್ದ ಬಳಸ್ತಾರೆ ಅವಕಾಶ ಇಲ್ಲ. ಒಳಗಡೆ ಬರಂಗಿಲ್ಲ, ಯಾಕೋ ಬೋಟ್ ಪ್ರತಿಭಟನೆ ಮಾಡ್ತಲ್ಲ ಸರ್ ನಾವು ಕೆಲಸ ಮಾಡಿ ಅಂತ ಹೇಳಕ್ ಬಂದಿದ್ದೀವಿ. ನಮ್ಮ ದಂಡಾಧಿಕಾರಿಗಳಿಗೆ ನಾವು ಕಾಯ್ತಾ ಇದ್ದೀವಿ. ಯಾರಿಗೂ ತೊಂದರೆ ಅವಕಾಶ ಕೊಡೋದಿಲ್ಲ. ಪೊಲೀಸ್ನವ್ರು ಯಾರ್ಯಾರು ಇದಾರೆ ಎಲ್ಲರೂ ಕರೆಸಿ. ನಾನು ಹೇಳ್ತೀನಿ ಕೇಳಿ, ಹೊರಗಡೆ ಬನ್ನಿ, ಏನು ಮಾಡೋದು ಬೇಡ, ನಾನು ಗೌರವದಿಂದ ಹೇಳ್ತಾ ಇದ್ದೀನಿ, ಹೊರಗಡೆ ಬಂದು ಮಾಡಿ. ನಿಮ್ದೇನು ಹೊರಗಡೆ ಬಂದು ನಾನು ಹೇಳ್ತಾ ಇದ್ದೀನಿ, ಹೇಳ್ತಾ ಇದ್ದೀನಿ ನಾನು, ಹೊರಗಡೆ ಬನ್ನಿ, ಇದೆಲ್ಲ ಜಾಗ, ಹೊರಗಡೆ ಬನ್ನಿ. ನಾನು ಹೇಳೋದು ಕೇಳ್ರಿ, ಸುಮ್ನೆ ನಾವ್ ಹೇಳೋದೆಲ್ಲ ಇದೆಲ್ಲ ಸುಮ್ನೆ ವಾದ ಮಾಡೋದಲ್ಲ, ಬನ್ನಿ ನಾನು ಹೇಳ್ತೀನಿ. ನಾವು ಸಿಂಗಲ್ ಬಂದ್ರೆ ಬೆಲೆ ನಾವು ಇವತ್ತು ಮಾಡ್ತಾ ಇದ್ದೀವಿ ನಾವು. ಅರ್ಜಿ ಹಾಕಿರೋದಕ್ಕೆ ನಾವು ಎಲ್ಲಿ ಸಾಕೊಂಡಿದ್ದೀರ ನೀವು? ಒಂದು ವರ್ಷದಿಂದ ನಾವು ಓಡಾಡಿದ್ದೀವಿ, ನಮಗೆಲ್ಲ ಮಾಡ್ಕೊಟ್ಟಿದ್ದಾರೆ. ನಾವು ಎಲ್ಲಿ ಪ್ರಶ್ನೆ ಮಾಡ್ಬೇಕು? ನೀವು ತೋರಿಸಿ ನಾವು ಪ್ರಶ್ನೆ ಎಲ್ಲಿ ಮಾಡ್ಬೇಕು? ಬೀದಿಯನ್ನ ಹತ್ಕೊಂಡು ಮಾಡ್ಬೇಕಾ? ಕಚೇರಿಗಳು ಮಾಡ್ಬೇಕಾ? ದಂಡಾಧಿಕಾರಿಗಳೇ ಯಾಕೆ ಸರ್ ಈ ದೌರ್ಜನ್ಯ ಯಾಕೆ ಸರ್ ಮಾಡೋದು? ಅವರೇ ಮಾಡಿರೋದು, ಯಾಕೆ ನಾವು ಮಾಡ್ಬೇಕು? ರೈತರೆಲ್ಲ ಮಾಡ್ಬೇಕು ಸರ್. ನಮಗೆ ಖಾತೆ ಮಾಡಿಕೊಟ್ಟಿಲ್ಲ, ನಾವ್ ಯಾರು ಕೇಳೋದು? ನೀವು ಜವಾಬ್ದಾರಿ ಇಸ್ಕೊಂತೀರಾ? ಅದಕ್ಕೆ ನಾವು ತಹಸೀಲ್ದಾರ್ ಅಧಿಕಾರಿ
ಒಂದು ಊರಿಗೆ ಒಂದು ಸ್ಮಶಾನ ಇಲ್ಲ, ಮಾಡ್ಕೊಳಕ್ಕೆ ಹೇಳಿ ಸರ್ ಇವ್ರಿಗೆ. ಸ್ಮಶಾನ ಇಲ್ಲ, ಸರ್ಕಾರ ತಗೊಳಕ್ಕೆ ಎಲ್ಲ ಬೇಕು ಹೇಳಿ ಸರ್. ಕೇಳಕ್ ಬಂದಿರೋದು ಇಲ್ಲ ಇಲ್ಲ, ಸರ್ಕಾರ ಆದೇಶ ಮಾಡಿದ್ರೆ ಸ್ಮಶಾನ ಮಾಡ್ಕೊಂಡು ಪ್ರತಿಯೊಂದು ಗಾಂಧಿ ಮಾಡುತ್ತೆ. ನೀವೇ ಜವಾಬ್ದಾರಿ ತಗೊಂಡು ಚೇಂಬರ್ ಮುಂದೆ ಕಾಯ್ತಾ ಇದ್ದೀವಿ ಸರ್ ನಾವು ಎಲ್ಲ ಕೂತ್ಕೊಂಡಿದ್ದೇವೆ. ಎಲ್ಲಾರ್ಗೂ ಬೇರೆ ಪಬ್ಲಿಕ್ಕು ಬರ್ತಾ ಏನ್ ಮಾಡ್ಬೇಕು? ನಾಳೆ ಬೆಳಿಗ್ಗೆ ಬರೋ ಏನು ಡೇಟ್ ನಾಳೆ ಇರೋದು, ನಾಳೆ ಬೆಳಿಗ್ಗೆ ಬರೋ ನೆಕ್ಸ್ಟ್ ಬರೋದು. ಅದೇನೋ ಒಂದು ವರ್ಷದಿಂದ ಎಸಿ ಆನ್ ಮಾಡಿರೋದನ್ನ ಸೀರಿಯಸ್ ಆಗಿ ನಾವು ನಿಮ್ಮ ಬಗ್ಗೆ ಏನು ಇದು ಮಾಡ್ತೀವಿ. ನಿಮ್ಗೆ ಏನಂತ ಹೇಳ್ಕೊಂಡು ನಮ್ಮನ್ನ ಮಾಡ್ತಾ ಇದ್ದಾರೆ. ಯಾರು ವಿಲೇವಾರಿ ಮಾಡ್ಕೊಡ್ತಾ ಇದ್ದಾರೆ? 2024ರಿಂದ ನಾವು ಓಡಾಡ್ತಾ ಇದ್ದೀನಿ, 2023ರಿಂದ ಓಡಾಡ್ತಾ ಇದ್ದೀನಿ. ಅವ್ರಿಗೆ ಏನು ಲಂಚ ಕೊಟ್ಟವ್ರಿಗೆ ಮಾತ್ರ ಕೆಲಸ ಅಂತ ಬರೀಡಿ ಬೋರ್ಡು. ಲಂಚ ಕೊಟ್ಟವ್ರಿಗೆ ಮಾತ್ರ ಕೆಲಸ ಇಲ್ಲ ಅಂತ, ಸ್ವಲ್ಪ ರೈತರಿಗೆ ಒಳಗಡೆ ಅಂತ ಬರೀರಿ ನೋಡೋಣ. ಅಲ್ಲ ನಾವು ನೋಡ್ಕೊಡ್ತೀವಿ. ಮಾಡ್ತಾ ಇದ್ದಾರೆ. ಆಯ್ತು, ನಾವು ಎಲ್ಲ ಮಾಡೋದು ಏನ್ ನಾವೇನಿದ ಬಾಣ ಕುತ್ಕೋ ಬಾಣ ಸಾಯಿಸ್ಲಿ ಬಾಣ ನಮ್ಮನ್ನ ಓಡೋದು ಸಾಯಿಸ್ಲಿ. ಆಯ್ತು, ನ್ಯಾಯ ಓಕೆ. 400-500 ಎಕರೆನಾಗ 4 ವರ್ಷದಿಂದ ಹೋರಾಟ ಮಾಡ್ತಾ ಇದೀವಿ. ಬೆಳೆ ಬೆಳೆಯಕ್ಕಾಗಲ್ಲ. ಇವಾಗ ಅವ್ರಿಗೆ ನೀರ್ನೆಲ್ಲ ಬಿಟ್ಬಿಟ್ಟು ಇವಾಗ ಕೇಳ್ತಾರೆ ಯಾಕಂದ್ರೆ ಒಳಗಡೆ ಎಲ್ಲ ಆಯ್ತು ಸರ್, ಗ್ರೀನ್ ಶಾಲೆ ಅವ್ರು ಯಾರು ಎತ್ತ ಕೆರೆನಲ್ಲ ಎಲ್ಲಾನು ಬಾವಿನಲ್ಲ ಸಾಯಿಸ್ಬೇಡಿ. ಆಮೇಲೆ ಊಟ ನೀವು ತಿಂತೀರಾ, ಅಧಿಕಾರ ನೀವು ತಿಂತೀರಾ. ರೈತರನ್ನ ಇಡ್ಲೇಬೇಡಿ. ರೈತರು ಯಾಕಂದ್ರೆ ಸಮಾಜಕ್ಕೆ ಊಟ ಹಾಕಿದ್ದಾರೆ, ಅನ್ನ ಹಾಕಿದ್ದಾರೆ ನಿಮ್ಗೆ. ಅದಕ್ಕೆ ಸಾಯಿಸ್ಬೇಡಿ ಎಲ್ಲಾರನ್ನೂ ವಿಷಯ ಹಾಕಿ. ಹಂಗೆಲ್ಲ ಮಾತಾಡೋದು ಬೇಡ. ಮತ್ತೆ ರೈತರನ್ನ ಹಾಕಿ ಅಂತ ಇರೋಣ. ಎಷ್ಟು ದಿವಸ ಆಯ್ತಪ್ಪ ನೀನು ಅಪ್ಲಿಕೇಶನ್? 2024 ಏಪ್ರಿಲ್ ಕೊಟ್ಟಿರೋದು ಖಾತೆಗೆ, ಆಕಾರ ತಿದ್ದುಪಡಿಗೆ. ದಿವಸ ಬೇಕಾ ಸರ್? ಯಾವ ಅಧಿಕಾರದ ಮೇಲೆ ನಾವು ಕೇಳಬಾರ್ದು ಅಂತ ನೀವ್ ಹೇಳ್ತೀರಾ? ಲಾಸ್ಟ್ ಟೈಮ್ ಬಂದು ನಾವು ಮನವಿ ಕೊಟ್ರೆ ಅವ್ರು ಹೇಳ್ತಾರೆ ಶನಿವಾರ ಬಂದ್ಬಿಡ್ರಿ ಅಂತ. ಶನಿವಾರ ಬಂದ್ರೆ ಯಾರೇ ಮಾಡ್ಕೊಟ್ಟವ್ರೆ? ನಮ್ಗೆ ಆಗಿದ್ಯಾ? ನಮ್ಮ ಯಾರ ಹತ್ರ ಹೇಳ್ಕೊಬೇಕು? ನಾವು ಯಾರ ಹತ್ರ ಹೇಳ್ಕೊಬೇಕು? ಹೇಳಿ ಮಾಡಿ. ನೀವೇನೋ ಮಾಡೋ ಅಂತಿದ್ರೆ ರೈತರಿಗೊಂದು ಇದು ಕೊಡೋ ಅಂತಿದ್ರೆ ಕೊಟ್ಟು ಕಳಿಸಿ. ಆಯ್ತು, ಅದು ಆಗ್ಬಿಡ್ಲಿ ಸರ್. ಅಧಿಕಾರಿಗಳು ಇಷ್ಟೆಲ್ಲ ತಪ್ಪು ಮಾಡಲು, ದಂಡಾಧಿಕಾರಿ ಇಷ್ಟೆಲ್ಲ ತಪ್ಪು ಕಾನೂನು ಬಾಹಿರವಾಗಿ 12:30 1 ಗಂಟೆ 2 ಗಂಟೆ ಬಂದ್ರು ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಾವು ಒಂದು ಪ್ರಶ್ನೆ ಮಾಡಿದ್ರೆ ಪ್ರಜಾಪ್ರಭುತ್ವದಲ್ಲಿ ಅಂಬೇಡ್ಕರ್ ಕೊಟ್ಟಿರುವಂತ ಸಂವಿಧಾನದಡಿಲಿರುವಂತ ಪ್ರಜಾಪ್ರಭುತ್ವದಲ್ಲಿ ಅವಕಾಶ ಇಲ್ಲ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಇನ್ನೇನ್ ಸರ್? ಎಲ್ಲಿಗೆ ಹೋಗೋಣ ಸರ್? ಯಾರ ಹತ್ರ ನಿಮ್ಮ ಹತ್ರ ಬರ್ತಾ ಇದ್ರಿ. ನಿಮ್ಗೆ ಅವಕಾಶ ಇದೆಯಾ ಸರ್? ನಮ್ ಕಂದಾಯ ವ್ಯವಸ್ಥೆ ಕೆಲಸ ಮಾಡೋದಕ್ಕೆ ಹೇಳಿ ಸರ್. ನನಗೆ ಮಾತಾಡಕ್ಕೆ ಅವಕಾಶ ಹೇಳಿ ಸರ್. ಕೊಡ್ತೀರಾ ಅಂತಂದ್ರೆ ನೀವೇ ಫಸ್ಟ್ ಒಂದು ಮನವಿ ಕೊಡ್ಬೇಕು ನನಗೆ. ಈ ತರ ನಾವು ಅಲ್ಲಿ ಕೇಳಕ್ ಹೋಗ್ತಾ ಇದೀವಿ, ಅಲ್ಲಿ ತಹಶೀಲ್ದಾರ್ ಇಲ್ಲ, ಅವ್ರ ವಿರುದ್ಧ ಅಲ್ಲಿ ನೀವು ಧರಣಿ ಕೂತಿರೋದು. ಧರಣಿ ನಾವು ಕೂತಿಲ್ಲ ಸರ್. ಒಬ್ರು ಇಬ್ರು ಬಂದ್ರೆ ನಮ್ಮ ಮಾತೇ ಕೇಳಲ್ಲ. ಒಬ್ರು ಇಬ್ರು ಬಂದಿದ್ದೇವೆ, ನಾವು ಒಬ್ರು ಇಬ್ರು ಬಂದ್ರೆ ನಮ್ಮನ್ನೇ ತಾಚೆ ಹಾಕ್ತಾ ಇದ್ದಾರೆ. ಸರ್ ಒಂದೇ ಒಂದು ಮಾತು, ನಮ್ಮ ದಂಡಾಧಿಕಾರಿಗಳು ಯಾವ ರೀತಿ ಏನ್ರಿ ನೀವು ಕೂಡ ಮಾಡ್ತೀವಿ ಹೋಗ್ರಿ, ಪೊಲೀಸ್ ಮಾತಾಡೋದು ಮಾಡ್ತೀವಿ ಹೋಗ್ರಿ. ಯಾರಿಗ್ ಸರ್ ಕೇಳ್ಬೇಕು? ಮನೇಲಿ ದೊಡ್ಡವರೇ ತಪ್ಪು ಮಾಡಿದ್ರೆ ಯಾರಿಗ್ ಸರ್ ಕೇಳ್ಬೇಕು? ಒಬ್ರೇ ಹೋದ್ರೆ ನಾನು ಇದೇ ಶಾಲ್ ಹಾಕೊಂಡು ಒಬ್ರೇ ಹೋದ್ರೆ
ಬಂದಿರೋದು ಒಬ್ಬ ಸರ್. ಮೂರನೇ ವ್ಯಕ್ತಿ ತಹಸೀಲ್ದಾರ್ ಹತ್ರ ಪಕ್ಕದಲ್ಲೇ ಕೂತಿರ್ತಾನೆ 8 ತಿಂಗಳಿಂದನೂ. ಅವನ ನಂತರನೇ ಆದ್ರೆ ನಂದು ಡೀಟೇಲ್ ಎಲ್ಲ ಅವನ ಹತ್ರ ಇದೆ. ಅವ್ರಿಗೆ ಏನ್ ಸಂಬಂಧ ಅಲ್ಲೇ? ತಾಲೂಕಿನ ದಣಿಗೆ ಮೂರನೇ ವ್ಯಕ್ತಿ ತಾಲೂಕಿನ ದಣಿಗೆ ಇದ್ದಿದ್ಮೇಲೆ ಮಕ್ಕಳಿಗೆ ಪೋಷಣೆ ಮಾಡೋದಕ್ಕೆ ತಂದೆಗೆ ಇಲ್ದಿದ್ಮೇಲೆ ಈ ಕೊಳ್ಳಿ ಮುಸ್ಲಿಂ ಮಕ್ಕಳೇನು ಭಿಕ್ಷೆ ಮಾಡ್ಬೇಕಾ? ನಾವು ತಾಲೂಕಿನ ದಣಿ ದಂಡಾಧಿಕಾರಿ ಏನು? ಇಡೀ ತಾಲೂಕಿನ ದಣಿ ಅಧ್ಯಕ್ಷರುಗಳು ಕೇಳಿದ್ರೆ ಯಾರು? ನಮ್ಮ ನೋವಿನ ಹೇಳಿ. ಈಗ ಒಂದು ಸೆಕೆಂಡ್ ನಮಗೆ ಗೊತ್ತಲ್ಲ, ತಹಸೀಲ್ದಾರ್ ಆಗಲಿ ಇವರು ಪ್ರತಿಭಟನೆ ಮಾಡಿದಾರಾ ಹೋಗ್ಲಿ? ಪಾಣಿಗಳಿಗೆ 6 ತಿಂಗಳಿಂದ ಓಡಾಡ್ತಾ ಇದ್ದೀವಿ. ಅದಕ್ಕೆ ಕೊಡ್ಸ್ಬಿಡಿ ಸರ್, ಇವಾಗ ನಾವು ಹೋಗ್ತೀವಿ ನಾವು. ಮಾಡ್ಕೊಳ್ಳಿ, ಮತ್ತೆ ತಗೊಂಡು 6 ತಿಂಗಳಿಂದ ಓಡಾಡ್ತಾ ಇದ್ದೀವಿ. ಬರೀ ಪಾಣಿಗಳಿಗೆ ಗೊತ್ತಾ? ಡಾಕ್ಯುಮೆಂಟ್ ವರ್ಷಗಟ್ಟಲೆ ಓಡಾಡ್ಕೊಂಡಿದ್ರೆ ವರ್ಷಾನ್ಗಟ್ಲೆ ಆದ್ರೆ ಹೋಗಾಡ್ರು ಬಂದಿದ್ದೆ ಮೇಡಮ್ ಇಲ್ಲಿ ಏನಕ್ಕೆ ಬಂದ್ರಿ, ಏನಾಯ್ತು ಮೇಡಮ್? ಅಲ್ಲ ಒಂದು ನಿಮಿಷ, ಇಲ್ಲಿ ಏನಕ್ಕೆ ಬಂದ್ರಿ, ಏನಾಯ್ತು? ಸರ್, ನಾವು ಡಾಕ್ಯುಮೆಂಟ್ ಕೇಳೋದಕ್ಕೆ ತಹಸೀಲ್ದಾರ್ ಬಂದಿದ್ದೀವಿ. ಆದ್ರೆ ತಹಸೀಲ್ದಾರ್ ನಮ್ಗೆ ಸಿಗ್ತಾ ಇಲ್ಲ. ಅದಕ್ಕೆ ಬಂದ್ರೆ 6 ತಿಂಗಳಿಂದ ಬರೀ ಪಾಣಿಗೆ ಮಾತ್ರ 6 ತಿಂಗಳಿಂದ ಓಡಾಡ್ತಾ ಇದ್ದೀವಿ. ಹಳೆ ಪಾಣಿಗೆ ಈಗ ಡಾಕ್ಯುಮೆಂಟ್ ಕೇಳಕ್ ಬಂದಾಗ ಏನಾಯ್ತು ಅಂತ ಕೊಡ್ತಾ ಇಲ್ಲ. ಅವ್ರಿಲ್ಲ ಇವ್ರಿಲ್ಲ ಅಲ್ಲೋಗಿ ಈಗ ಏನೇ ಅಲ್ಲ ಈಗ ಯಾಕೆ ಅಲ್ಲ ಈಗ ನೀವು ಈಗ ಹೋಗಿ ಅಂತ ಹೇಳ್ತೀರಲ್ಲ, ಯಾರು ಹೋಗಿ ಅಂತ ಇರೋದು ಏನಕ್ಕೆ? ಅಲ್ಲ ಮೇಡಮ್, ಇವತ್ತು ಡಾಕ್ಯುಮೆಂಟ್ ಕೇಳಕ್ ಬಂದಾಗ ಇಲ್ಲಿ ಏನಾಯ್ತು ಅಂತ ಕೊಡ್ತಾ ಇಲ್ಲ ಅಷ್ಟೇ. ನಾಳೆ ಬನ್ನಿ. ಇವಾಗ ಏನ್ ಮಾಡಿದ್ರಿ? ನಮ್ ಡಾಕ್ಯುಮೆಂಟ್ ಬೇಕು. ಇವಾಗ ಡಾಕ್ಯುಮೆಂಟ್ ಇಲ್ದಿರೋದಕ್ಕೆ ನಾನು ಆಸ್ತಿ ಹೋಗಾಡ್ರು ಕಳಿಸ್ತಾ ಇದ್ದಾರೆ. ಅಲ್ಲಿ ಬಂದು ನಂಗೆ ಆಸ್ತಿ ಹತ್ರ ಟಾರ್ಚರ್ ಕೊಡ್ತಾ ಇದ್ದಾರೆ. ನಾನು ಎಲ್ಲ ಹೋಗ್ಬೇಕು. ಈಗ ಡಾಕ್ಯುಮೆಂಟ್ ಕೇಳಕ್ ಬಂದ್ರಲ್ಲ, ಪೊಲೀಸರು ಏನ್ ಹೇಳಿದ್ರು ನಿಮ್ಗೆ? ಅಲ್ಲಿ ನಾನು ಆಸ್ತಿ ಕೊಡೋದಿಲ್ಲ ಅವರು. ಯಾವ ಊರಲ್ಲಿದೆ, ಯಾವ ಸೆಕ್ಷನ್ ಅಲ್ಲಿ ಇದೆ? ಅರ್ಜಿ ಕೊಡೋದಕ್ಕೆ ಬಂದ್ರೆ ದೌರ್ಜನ್ಯ ಮಾಡ್ತಾರೆ. ಅರ್ಜಿ ರಿಕ್ವೆಸ್ಟ್ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಪಬ್ಲಿಕ್ ಆಪ್ಷನ್ ಇಲ್ಲ ಅರ್ಜಿ ಕೊಡೋದಕ್ಕೆ. ಅರ್ಜಿ ಕೊಡೋದಕ್ಕೆ ಬಂದ್ರೆ ಇಲ್ಲಿಂದ ಕೆಳಗಡೆ ಹೋಗಿ ಅಂತ ಯಾವ ರೈಟ್ಸ್ ಇದೆ, ಯಾವ ಹಕ್ಕಲ್ಲಿದೆ? ಗಲಾಟೆ ಶುರು ಮಾಡಿದ್ ನೀವು. ನಮ್ಮ ಪಾಡಿಗೆ ನಾವು ಸೈಲೆಂಟ್ ಆಗಿ ನಿಂತ್ಕೊಂಡಿದ್ದೀವಿ. ಅದನ್ನ ಕೊಡಿಸ್ಬಿಡಿ, ನಾವು ಹೋಗ್ತೀವಿ. ಮುಚ್ಚಿಟ್ಕೊಂಡು ನನ್ನ ಜಮೀನೆಲ್ಲ ಕಳಿಸ್ತಾ ಇದ್ದಾರೆ. ನಾನು ಎಲ್ಲೋಗ್ಬೇಕು ಹೇಳಿ? ಎಲ್ಲಾರನ್ನ ಕಳಿಸ್ಬಿಟ್ಟು ಈಗ ನೀವು ಪ್ರತಿಭಟನೆ ಮಾಡಕ್ ಬಂದ್ರ ಇಲ್ಲಿಗೆ? ಮತ್ತೆ ಪೊಲೀಸರು ನಿಮ್ಗೆ ಯಾಕೆ ಈಚೆ ಹೋಗಿ ಅಂದ್ರದು? ಡಾಕ್ಯುಮೆಂಟ್ ಕೇಳಕ್ಕೂ ಪೊಲೀಸರು ಅವಕಾಶ ಮಾಡ್ಕೊಡ್ತಾ ಇಲ್ಲ ನಿಮ್ಗೆ? ಇಲ್ಲೇ ಕುತ್ಕೊಡ್ರಿ ಅಂತ ಅವರು ಈಚೆ ಇದ್ದೋಗಿ ಅಂತ ಹೇಳಿಲ್ಲ ಅವರು. ಹೇಳ್ತಾ ಇದ್ದಾರಲ್ವಾ, ಎದ್ದೋಗಿ ಅಂತಾನೆ ಹೇಳ್ತಾರ. ಅದಕ್ಕೆ ಅರ್ಜಿ ಕೊಟ್ಟಿದ್ದೀವಿ ಸ್ವಾಮಿ, ಅರ್ಜಿ ವಿಲೇವಾರಿ ಇಲ್ಲ. ಯಾವಾಗ ಬರ್ತಾರೋ ಎಲ್ಲೋಗ್ತಾರೆ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಕೆಳಗಡೆ ಹೋದ್ರೆ? ಅಂದ್ರೆ ನೀವು ಪ್ರತಿಭಟನೆ ಮಾಡಕ್ ಬಂದಿಲ್ಲ, ಬರೀ ಡಾಕ್ಯುಮೆಂಟ್ ಕೇಳಕ್ ಬಂದಿಲ್ಲ. ಡಾಕ್ಯುಮೆಂಟ್ ಅಷ್ಟೇ. ನಾನು ಆಸ್ತಿ ಡೆವಲಪರ್ಸ್ ಕಳಿಸ್ತಾ ಇದ್ದಾರೆ. ನಂಗೆ ಡಾಕ್ಯುಮೆಂಟ್ ಬೇಕು. ಅದಕ್ಕೆ ನಿಮ್ಮ ಹೆಸರಮ್ಮ? ಇಂದಿರಾ ಅಂತ. ಮಾತಾಡೋದು ಅಷ್ಟೇ, ಏನಿಲ್ಲ.
ಕೊಡಿ. ನಾವು ನಿಂತ್ಕೊಳ್ಳೇಬಾರ್ದಲ್ಲ ಹೋಗಿ ಹೋಗಿ ತಾಲೂಕು ಆಫೀಸ್ಗೆ ನೀವು ಸಾರ್ವಜನಿಕರ ಬರಬೇಡಿ ಅಂದ್ಮೇಲೆ ಸಾರ್ವಜನಿಕ ಏನಕ್ಕಿರ್ಬೇಕು? ಬೀಗ ಹಾಕ್ಬಿಟ್ಟೆ ಯಾರು ಬರ್ತಾರೆ? ನೀವೇ ಕಳಿಸ್ತಾ ಇದ್ರಲ್ಲ, ನಮ್ಮ ಸಮಸ್ಯೆ ಯಾರು ನಾನು ಕೆಲಸ ಮಾಡೋದಕ್ಕೆ ಬಂದಿದ್ದೀನಿ. ನೀನು ಆಚೆ ಹೋಗು ಅಂದ್ರೆ ಇಲ್ಲಿಗೆ ಹೋಗ್ಬೇಕು. ನಾನು ಕೆಲಸ ಮಾಡಿಸ್ಕೋಬೇಕಾ ಮಾಡುವ? ಎಲ್ಲಿ ಬರ್ತಾ ಇದ್ರೆ ಇಲ್ಲಿ ಮಾಡ್ಕೊಂಡಿದ್ದಾರೆ ಸರ್. ಕೆಲಸ ಒಟ್ಟು ಮಾಡ್ಕೊಟ್ಬಿಟ್ಟಿದ್ದಾರೆ. ಏನ್ ಪ್ರಾಬ್ಲಮ್? ಎಲ್ಲ ಕೈಲಿ ಎಷ್ಟು ಜನ ಸರಿ ತಿಳ್ಕೊಳ್ಳಿ. ರೈತರಿಗೆ ಯಾರಿಗೂ ಕೆಲಸ ಆಗಿಲ್ಲ, ನಡೆಸ್ಕೊಡಿ ಸರ್. ಮಾಡಿಸ್ಕೊಡಿ ಸರ್. ಮಾಡಿಸ್ಕೊಡಿ ಸರ್. ನಿಮ್ಮ ಮೊಬೈಲ್ ಕೆಲಸ ಮಾಡೋದಕ್ಕೆ ನಾವು ರೈತವನ್ನು ಭಿಕ್ಷಿಕ ನಿಮ್ಮ ಹತ್ರ ಏನಪ್ಪ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ? ಅಷ್ಟು ನಿಮಗೆ ಮಾಡ್ತಾ ಅಷ್ಟು ನಿಮ್ಗೆ ಬ್ರಿಟಿಷ್ ಆಳ್ವಿಕೆನಾ ಹೇಳ್ಬೇಡಿ. ತಂದ್ಕೊಂಡಿದ್ದಕ್ಕೆ ನಾವು ರಿಪಬ್ಲಿಕ್ ಆಗಿ ಗೆದ್ದೇ ಇರುವಾಗ ಸಂವಿಧಾನ ಯಾಕೆ ರೈತರಿಗೆ ಮಾತ್ರ ಅಲ್ಲ ಈ ದೌರ್ಜನ್ಯ. ನಾವು ಪ್ರತಿಭಟನೆ ಮಾಡಕ್ ಬಂದಿಲ್ಲ. ಮಾಧ್ಯಮದವರೇ ನಾಲ್ಕನೇ ಅಂಗ ದಯವಿಟ್ಟು ತಾಲೂಕು ಕಚೇರಿಯಲ್ಲಿ ತಹಶೀಲ್ದಾರ್ ಕಾಣೆ ಆಗಿದ್ದಾರೆ. ಆರಕ್ಷಕರು ಆಡಳಿತ ಮಾಧ್ಯಮದ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ತಿದೀವಿ. ಸ್ವಾಮಿ 2 ಗಂಟೆ 3 ಗಂಟೆಗೆ ಬರ್ತಾರಲ್ಲ ಸ್ವಾಮಿ. 8 ಗಂಟೆ 10 ಗಂಟೆ ಮಾಡ್ತಾರೆ. ಕಂದಾಯ ಸಚಿವರೇ, ಮಾನ್ಯ ಕಂದಾಯ ಸಚಿವರೇ, ನಮ್ಮ ತಾಲೂಕು ಕಾಲಡಿ ಸ್ವಾಮಿ ಬರ್ಬೇಕು. ನಮ್ಮ ತಾಲೂಕಿನಲ್ಲಿ ಎಷ್ಟು ಬಯಲು ಹಂಗೆ ಕಟ್ಟಗಳು ಬಿದ್ದಾವೆ, ಒಂದ್ಸಲ ಗಮನಿಸಿ. ಆಮೇಲೆ ಇನ್ನೊಂದು ಹೇಳ್ತೇನೆ, ಇಷ್ಟು ಅಂತ ನಾವಿಲ್ಲಿ ಯಾರ್ಯಾರು ಏನಾದ್ರು ಮಾತಾಡಿದ್ದೀರಾ, ಯಾವುದೇ ಮೀಡಿಯಾದವರಾಗ್ಲಿ ಪೊಲೀಸರಾಗ್ಲಿ ವಿಡಿಯೋ ಮಾಡೋದಕ್ಕಿಂತ 3ನೇ ವ್ಯಕ್ತಿ ವಿಡಿಯೋ ಮಾಡಿ ತಹಸೀಲ್ದಾರ್ ಕಳಿಸಿದ್ದಾರೆ. ನಾಳೆ ಗೊತ್ತಿಲ್ಲ, ನಾನು ಒಬ್ಬನೇ ಬಂದ್ರೆ ಆ ಕೆಲಸನ ಅವ್ರು ಮಾಡ್ಕೊಡೋದೇ ಇಲ್ಲ. ಅವರು ಯಾಕಂದ್ರೆ ನಮ್ಮ ಬಗ್ಗೆ ವಿಡಿಯೋ ಮಾಡಿ ತಹಸೀಲ್ದಾರ್ ಕಳಿಸಿದ್ದಾರೆ. 3ನೇ ವ್ಯಕ್ತಿ ಯಾಕೆ ಬರಬಾರ್ದು? ಎಲ್ಲರೂ ಸಮಸ್ಯೆ ಯಾಕೆ ಬರಬಾರ್ದು? ಎಲ್ಲ ಸಮಸ್ಯೆ ಬರಬೇಕು. ತಹಶೀಲ್ದಾರ್ ಮನವಿ ಕೊಡಬೇಕು. ದಯವಿಟ್ಟು ನಮ್ಮ ರೈತರ ರಕ್ಷಣೆ ಕೊಟ್ಟು ಅವ್ರು ಮನವಿ ಕೊಡೋ ತರ ಮಾಡಿ ಸರ್. ತಪ್ಪಾದವರಲ್ಲ, ಸಾರ್ವಜನಿಕ ಆಸ್ತಿಗೆ ಯಾವುದೇ ನಾವು ಧಕ್ಕೆ ಮಾಡಲ್ಲ. ದಯವಿಟ್ಟು ನಮ್ಮ ಮನವಿ ಸ್ವೀಕರಿಸಿ ತಹಶೀಲ್ದಾರ್ಗೆ ಮಾಡಕ್ಕೆ ನಮ್ಗೆ ಇದ್ಕೊಡಿ. ನಾವು ಪ್ರತಿಭಟನೆ ಮಾಡಿದ್ರೆ ನೀವು ರೆಕಾರ್ಡ್ ಮಾಡ್ತಾ ಇದ್ದೀರಾ, ಓಕೆ. ಮೀಡಿಯಾದವ್ರು ರೆಕಾರ್ಡ್ ಮಾಡ್ತಾ ಇದ್ದಾರೆ, ಓಕೆ. ರೆವಿನ್ಯೂ ಅಧಿಕಾರಿಗೆ ಏನ್ ಸರ್ ಜವಾಬ್ದಾರಿ? ಸರ್ ರೆವಿನ್ಯೂ ಅಧಿಕಾರಿ ರೆಕಾರ್ಡ್ ಮಾಡ್ಬೋದಾ ಸರ್? ಮಾಡ್ಬೋದಾ ಸರ್? ಸರ್ ಈಗ ಇಷ್ಟು ಜನರದ್ದು ಒಂದೊಂದು ಅಪ್ಲಿಕೇಶನ್ ಇದೆ, ಇಷ್ಟು ಜನರದ್ದು ಒಂದೊಂದು ದೂರಿದೆ. ಆ ದೂರನ್ನ ಕೊಡಕ್ ಹೋಗಲ್ಲ ಬೇಡವಾ? ನೀವೇ
ನೀವು ಮಾಡಿಸ್ಕೊಡಿ ಸರ್, ನಾವು ನಿಮ್ಮ ಹತ್ರನೇ ಕಾಣ್ತಾ ಇದೆ ಸರ್, ನಮ್ಗೆ ಗೊತ್ತಾಯ್ತು. ನಿಮ್ಮ ಕಚೇರಿ ಒಳಗಡೆ ನಾವು ಕುತ್ಕೊಳಕ್ ರೆಡಿ. ಗೊತ್ತಾಗ್ತಾ ಇದೆ ಸರ್, ನಾಳೆಯಿಂದ ನಿಮ್ಮ ಕಚೇರಿನಲ್ಲಿ ನಾವು ಇರ್ತೀವಿ. ನೀವು ಮಾಡಿಸ್ಕೊಡಿ, ಒಂದೊಂದು ಕೆಲಸ ನೀವು ಒಪ್ಕೊಳ್ಳಿ, ನೀವೇ ಮಾಡಿಸ್ಕೊಳ್ಳಿ. ನಿಮ್ಮ ಕಚೇರಿ ಒಳಗಡೆ ಕೂತಿರ್ತೀವಿ ನಾವು. 2 ಟೈಮ್ ಊಟ ಆರಾಮಾಗಿ ನಿಮ್ಮ ಕಚೇರಿ ಒಳಗಡೆ ಕೂತ್ಕೊಂಡಿರ್ತೀವಿ ನಾವು, ಗಲಾಟೆನೇ ಮಾಡಲ್ಲ. ಅಪ್ಲಿಕೇಶನ್ ಕೊಟ್ಬಿಟ್ಟು ನಿಮ್ಮ ಕಚೇರಿ ಒಳಗಡೆ ಕೂತ್ಕೊಂಡಿರ್ತೀವಿ. ದೂರ ಇದೆ ಸರ್, ನೀವು ನಮ್ಮ ಟೀಚೆ ಕಳ್ಸಿದ್ದೀರಾ, ನೀವು ತಹಸೀಲ್ದಾರ್ ಹತ್ರ ಕರ್ಕೊಂಡೋಗಿ ನೀವೇ ನಮ್ಗೆ ದೂರ ಹೇಳ್ತೀವಿ. ಪ್ರಾಬ್ಲಮ್ ಇಲ್ಲ ಸರ್, ಹೋಗ್ತೀವಿ ಸರ್. ಒಂದೊಂದಲ್ಲ, ನಾವು ಊರ್ದೆಲ್ಲ ದೂರಿದೆ ಸರ್, ನಮ್ದು ಊರ್ದು ತೋರಿಸ್ತೀವಿ. ನಾವು ಬನ್ನಿ ನಮ್ಮ ಜೊತೆ, ನಮ್ಗೇನು ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತೀವಿ. ನೀವು ಕ್ಲಿಯರ್ ಮಾಡ್ಕೊಂಡ್ರೆ ನಮ್ಗೆ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ಅಂದ್ರೆ ನಾವು ಕೆಲಸ ಮಾಡ್ಕೊಳ್ಳೋದು, ಕೆಲಸ ಮಾಡ್ಕೊಳ್ಳಿ, ನಮ್ಗೆ ದಾರಿ ಕೊಡಿ ಅಷ್ಟೇ. ಕೊಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾದಿಂದ ಬಂದಂತ ಎಲ್ಲ ಇಂಡಸ್ಟ್ರಿಯ ನೀರ್ನ ಶುಚಿ ಮಾಡದೆ, ಸಂಸ್ಕರಣೆ ಮಾಡದೆ ರೆವಿನ್ಯೂ ಜಾಗಕ್ಕೆ ಬಿಡ್ಬೋದಾ ಸರ್? ನಿಮ್ಮ ಜಾಗ ಇದ್ರೆ ಸಮಾಜದಲ್ಲಿ ಮಕ್ಕಳು ಬದುಕ್ತಾ ಇದ್ದಾರೆ, ಅನ್ನ ಸಾಂಬಾರ್ ಬೆಳ್ಕೊಡ್ತೀವಿ. ಸಂಬಾರ ಆಗಲ್ವಾ? ಊಟ ಯಾವ ರೀತಿ ಸಂಬಂಧನೇ ಇಲ್ಲ, ಅದಕ್ಕೆ ಸಂಬಂಧ ಇಲ್ಲ. ಹೇಳಿದ್ರೆ ನಾವು ಇಲ್ಲ, ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ನೀವೇನ್ ಮಾಡಿದ್ರು ನಾವು ಮಾಡಿಸ್ಕೊಳ್ತೀವಿ. ನಾವೇನಾದ್ರೂ ಒಬ್ಬ ಆಫೀಸರ್ನಿಂದ ಕೇಳಿದ್ದೀವ? ನಾವು ಏನು ಮಾಡಿದ್ದಕ್ಕೆ ಇವರು ಪೊಲೀಸ್ ಬಂದು ನಮ್ಮನ್ನು ಹೊರಗಡೆ ಯಾಕೆ ತೊಳೆದ್ರು? ತಳ್ಳುವಂತ ಸಮಸ್ಯೆ ಏನು? ತಾಲೂಕು ಆಫೀಸಲ್ಲಿ ನಮ್ಗೇನು ಅಧಿಕಾರ ಇಲ್ವಾ? ಅಧಿಕಾರ ಇಲ್ವಾ ಅಷ್ಟೇಳಿ. ಒಬ್ಬ ತಾಲೂಕು ಆಫೀಸಲ್ಲಿ ಒಬ್ಬ ರೈತ ಹೋಗಿ ಕೇಳುವಂತ ಅಧಿಕಾರ ಇದೆಯೋ ಇಲ್ಲ? ನಮ್ಮನ್ನು ಹೊರಗಡೆ ತಳ್ಳಬೇಕಾಗಿರೋ ಕಾರಣ ಏನು? ನಾವೇನ್ ಸ್ಟ್ರೈಕ್ ಮಾಡಿದ್ವಾ? ಇಲ್ಲ ಧಿಕ್ಕಾರಕ್ಕೆ ಹೋಗಿದ್ವಾ? ಏನು ಮಾಡಿದ್ವಿ ನಾವು ಇದಕ್ಕೆ? ನಾವೇನು ಒಬ್ಬರು ತೊಂದರೆ ಕೊಟ್ಟಿದ್ವಾ? ಯಾಕೆ ಮಾಡಿದ್ರು ನಮ್ಗೆ ಕೆಲಸ? ನಮ್ಮನ್ನ ಯಾಕೆ ಹೊರಗಡೆ ಹಾಕಿದ್ರು? ನಾವ್ ಯಾಕೆ ಹೊರಗಡೆ ಇರ್ಬೇಕು? ನಮ್ಗೇನು ಹಕ್ಕಿಲ್ವಾ? ತಾಲೂಕು ಆಫೀಸ್ ನಮ್ಗೆ ಹಕ್ಕಿಲ್ವಾ? ಕೇಳುವಂತ ಅಧಿಕಾರ ಇಲ್ವಾ ನಮ್ಗೆ? ಒಬ್ಬ ದಂಡಾಧಿಕಾರಿನ ಕೇಳುವಂತ ಅಧಿಕಾರ ಇಲ್ವಾ? ಯಾಕಿಲ್ಲ? ದಂಡಾಧಿಕಾರಿ ನಮ್ಮನ್ನ ಯಾಕೆ ಹೊರಗಡೆ ಎರಡೇ ಮಾತು, ನಮ್ಮನ್ನು ಹೊರಗಡೆ ನಮ್ಮನ್ನ ಯಾಕೆ ಹಾಕಿದ್ರು? ನಾವೇನು ಅಪರಾಧ ಮಾಡಿದ್ವಿ ಹೇಳಿ? ನಮ್ಮನ್ನ ಹೊರಗಡೆ ಹಾಕಕ್ಕೆ ಅಪರಾಧ ಏನು ಮಾಡಿದ್ವಿ? ಇಲ್ಲ ದೌರ್ಜನ್ಯ ಮಾಡಿದ್ವಾ? ಇಲ್ಲ ಧಿಕ್ಕಾರಕ್ಕೆ ಹೋಗಿದ್ವಾ? ಏನಾದ್ರು ಮಾಡಿದ್ವಿ ಹೇಳಿ? ಯಾಕೆ ಹಾಕಿದ್ರು ನಮ್ಮನ್ನ ಹೊರಗಡೆ ಹಾಕುವಂತ ಪರಿಸ್ಥಿತಿ ನಾವೇನು ಮಾಡಿದ್ವಿ ಹೇಳಿ? ಹೊರಗಡೆ ಹಾಕುವಂತ ಏನು ಮಾಡಿದ್ವಿ? ಅದಕ್ಕೆ ಬಂದು ಉತ್ತರ ಕೊಡಿ. ರೆಕಾರ್ಡು ಮಾಡ್ತಾ ಇದ್ದಾರೆ, ರೈತರು ಬಂದಿದ್ದಾರೆ, ಈಗ ನೀವೇ ಐತ್ರಿ ಬಂದ್ವಿ, ಏನಾದ್ರು ಒಂದ್ರೆ ಕೊಟ್ಟಿದೀವ? ಯಾವ್ದಾದ್ರು ಸಾರ್ವಜನಿಕರಿಗಾಗ್ಲಿ ಸರ್ಕಾರಿ ಅಧಿಕಾರಿಗಾಗಿ ಯಾರಿಗಾದ್ರೂ ಏನಾದ್ರು ಕೆಲಸ ಮಾಡೋದಲ್ಲ. ನಿಮ್ಮ ಆಫೀಸಲ್ಲಿ ಕೆಲಸ ಮಾಡ್ಬೇಕು, ರೆಕಾರ್ಡ್ ಮಾಡಿದಾರಲ್ವಾ ಈಗ? ಹೇಳಿ ಯಾಕೆ ಮಾಡ್ತೀವಿ ಹೇಳಿ? ಸರ್ ನೀವು ಹೇಳ್ಬೇಕಾಗಿದ್ದು ಸರ್ ಇಲ್ಲಿಗೆ ಕರ್ಕೊಂಡು ಬಂದು ಹೌದು ನಮ್ಮನ್ನು ಈ ತರ ಸರ್ ನೀವು ಹೇಳ್ಬೇಕಾಗಿತ್ತು. ಅವ್ರು ಅರ್ಜಿಗಳು ತಂದಿದ್ದಾರೆ, ಅದನ್ನ ಪರಿಶೀಲನೆ ಮಾಡಪ್ಪ ನೀವು ಅಂತ ನಾವು ಹೇಳಿಲ್ಲ ಅವ್ರಿಗೆ. ಶಿಕ್ಷೆ ಮಾಡು, ಒಪ್ಕೊಳ್ತೀನಿ ನಾನು. ನಮ್ಮ ಹೊರಗಡೆ ಯಾಕೆ ಹಾಕಿದೆ? ನಮ್ದೇನ್ ತಾಲೂಕು ಆಫೀಸಲ್ಲಿ ಅಧಿಕಾರ ಇಲ್ವಾ? ಮಾಡಿದ್ವಾ? ಬಂದು ಮಾತಾಡ್ತಾ ಇದ್ದೀವಿ. ನೀನು ನಿಮ್ ಸಂಬಂಧಪಟ್ಟ ಅಧಿಕಾರಿಗೆ ಎಷ್ಟೆಲ್ಲ ಫೋನ್ ಮಾಡಿದ್ದೀರಾ? ಗಾಯತ್ರಿ ಮೇಡಮ್ ಎಷ್ಟೆಲ್ಲ ಫೋನ್ ಮಾಡಿದ್ದೀರಾ? ಯಾಕೆ 3-4 ವರ್ಷದಿಂದ ಇತ್ಯರ್ಥ ಮಹೇಶನ್ ಕೈಲಾಗಿಲ್ಲ? ನಾನು
ಸರ್ ಮುಂಜಾನೆ ಸರ್ ಭಾನುವಾರ ಕೋರ್ಟ್ ಕಳಿಸಿದ್ರಲ್ಲ ನಾವು ಸ್ಟ್ರೈಕ್ ಮಾಡ್ತಾ ರೈತರು ಸಭೆಯಲ್ಲಿ ಮೀಟಿಂಗ್ ಮಾಡಿದಾಗ ನೀವು ಅಲ್ಲ ಮೀಟಿಂಗ್ ಅಲ್ಲಿ ಬಿಸ್ಕೆಟ್ ಟೀ ಕುಡಿಯಕ್ಕೆ ಬಂದಿದ್ರ ಸರ್ ನಾವು 3 ತಿಂಗಳಿಂದ ಕಂಪ್ಲೇಂಟ್ ಕೊಟ್ಟಿದ್ದೀವಲ್ವಾ ಅದ್ರದ್ದು ಆಕ್ಷನ್ ಏನಿದೆ ಅಂತ ತಗೊಂಡ್ಬನ್ನಿ ನೀವು. ಏನು ಕ್ರಮ ತಗೊಂಡಿದ್ದೀರಾ? ಅದ್ರ ಕ್ರಮ ಏನ್ ಮಾಡಿದ್ರೆ ಸರ್ ಮುಂದೆ ಏನಿದೆ ಅಂತ ಹೇಳಿ ನಾವು ಹೋಗ್ಬಿಡ್ತೀವಿ ಸರ್. ಇದಕ್ಕೆ ನಾವು ಎಷ್ಟು ಅರ್ಜಿ ಹಾಕಿದ್ದೀವಿ ನೋಡಿ. ಎಷ್ಟು ಕೊಟ್ಟಿರೋ ಏನು ಕ್ರಮ ಕೈಗೊಂಡಿದ್ದೀರಾ ಅಂತ ತಿಳಿಸಿ ಮಾತಾಡಿ. ಅವ್ರು ಗೊತ್ತು, 12 ವರ್ಷದಿಂದ ಇಲ್ಲೇ ಇದ್ದಾರೆ, ಅವ್ರಿಗೆಲ್ಲ ಗೊತ್ತು ನಾವೇನು ಹೆಂಗೆ ಅಂತ ಅವ್ರಿಗೆ ಗೊತ್ತು. ಎಷ್ಟು ದಿವಸ ಹೋಗ್ಬೇಕು ಸರ್? ಎಷ್ಟು ದಿವಸ ಹೋಗ್ಬೇಕು ಸರ್? ಏನು ಆಗಿಲ್ಲ ಸರ್, ನಾವು ಕೇಳಿದ್ರೆ ಬಂದಿರೋದು. ಮಾಧ್ಯಮ ಮಿತ್ರರು ಇಲ್ಲ ಕೂತಿರ್ತೀವಿ. ಅದೇನ್ ಮಾಹಿತಿ ಮುಂದಕ್ಕೆ ಹೋಗಿದೆ ನನ್ನ ತಗೊಂಡ್ಬಂದ್ಬಿಟ್ಟು 6 ಪತ್ರಗಳಿದಾವೆ. 6 ಪತ್ರಗಳು ಏನು ಕ್ರಮ ಆಗಿಲ್ಲ ಇವತ್ತಿನ ತನಕ. ನಮ್ಮ ಜಮೀನಲ್ಲ ಸ್ವಾಮಿ, ಸಾರ್ವಜನಿಕರಿದ್ದು ಇಷ್ಟು ಕೆಲಸ. ಎಷ್ಟು ತಿಂಗಳಾಯ್ತು? ಏನ್ ಮಾಡಿದೀರ ನೀವು? ಸರ್ ಎಷ್ಟು ತಿಂಗಳು ಬೇಕು ಸರ್? ನಿರ್ವಾಹಕರಿಗೆ ಎಷ್ಟು ತಿಂಗಳು ಬೇಕು ಹೇಳಿ ಸರ್? ಮನಸ್ಸಾಕ್ಷಿ ಇದೆಯಲ್ಲ ಸರ್? ಮನಸ್ಸಾಕ್ಷಿ ಇದೆಯಲ್ಲ ಸರ್? ನಿಜ ಹೇಳಿ ಸರ್, ನಿಮ್ಮ ಮನಸ್ಸಾಕ್ಷಿ ನ್ಯಾಯ ಮನಸ್ಸಾಕ್ಷಿ ನ್ಯಾಯ. ಲಾಸ್ಟ್ ವರ್ಷ ನೋಡಿ ನಮ್ಮ ಅಪ್ಲಿಕೇಶನ್ ಮಾಡಿ 1 ವರ್ಷ ಬೇಕಾ ನಿಮ್ಗೆ? ತಿದ್ದುಪಡಿ ಮಾಡೋದಕ್ಕೆ 1 ವರ್ಷ ಬೇಕಾ ನಿಮ್ಗೆ? ನಾವು ಕೇಳಕ್ ಬರ್ಬಾರ್ದಾ? ದಂಡಾಧಿಕಾರಿನ ಕೇಳಕ್ ಬರ್ಬಾರ್ದಾ? ನೀವು ಮಾಡಿದ್ರೆ ನಾವ್ ಯಾಕೆ ಬರ್ತಾ ಇದ್ರಿ? ನಿಮ್ ಆಫೀಸ್ ಹತ್ರ ಅಲ್ಕೊಂಡ್ ತಿನ್ನೋದೇ ನಮ್ ಕೆಲ್ಸನಾ? ನಾವ್ ಭಿಕ್ಷಿಕ್ರ ನಿಮ್ ಕಂಪನಿ ಹತ್ರ ಬಂದು ಅಲ್ಕೊಂಡ್ ತಿನ್ನೋಕೆ? ನಿಮ್ಮ ಹತ್ರ ಅಲ್ಕೊಂಡ್ ತಿನ್ನೋಕೆ ಭಿಕ್ಷಿಕ್ರ ನಾವು? ಭಿಕ್ಷಿಕ್ರ 2 ವರ್ಷ 3 ವರ್ಷ ನಿಮ್ಮ ಹತ್ರ ಭಿಕ್ಷೆ ಹತ್ತುತ್ತಾ ಇದ್ದೀವಿ. ನಮ್ಮ ಜಮೀನ್ ನಾವು ಉಳಿಸ್ಕೊಳಕ್ ಬರ್ತಾ ಇದ್ದೀವಿ. ಅದನ್ನ ಯಾಕೆ ನೀವು ಮಾಡ್ಕೊಟ್ಟಿಲ್ಲ? ನೀವು ಮಾಡ್ಕೊಂಡಿದ್ರೆ ನಾವ್ ಯಾಕೆ ದಂಡಾಧಿಕಾರಿ ಹತ್ರ ಹೋಗ್ತಾ ಇದ್ರೆ? ಕೇಸ್ ಸರ್ಕಾರ ಹತ್ರ ಕೆಲಸ ಆಗೋದನ್ನ ದಂಡಾಧಿಕಾರಿ ಹತ್ರ ಯಾರಿಗೆ ಕರ್ಕೊಂಡೋಗಿದ್ದು? ದಂಡಾಧಿಕಾರಿ ಮಾಡಿದ್ ನೀವು, ತಪ್ಪು ಮಾಡಿದ್ ನೀವು. ನಿಮ್ ಕೇಸ್ ಸರ್ಕಾರ ಕೇಳಿ, ನಿಮ್ ಕೇಸ್ ಸರ್ಕಾರ ಕೇಳಿ, ನಿಮ್ ಕೇಸ್ ಸರ್ಕಾರ ಕೆಲಸ ಮಾಡಿದ್ರೆ ಇವತ್ತು ಯಾಕೆ ಈ ತರ ಬರ್ತಾ ಇತ್ತು? ಇವತ್ತು ಕೇಸ್ ಸರ್ಕಾರನ ಕೇಳಬಾರ್ದು, ದಂಡಾಧಿಕಾರಿ ಯಾರು ಕೇಳ್ಬೇಕು? ನಮ್ಮ ರೈತರದ್ದು ಕೆಲಸ ಕೇಳ್ಕೊಂಡು ಒಳಗಡೆ ಒಳಗಡೆ ಹೋಗಿದ್ದೀವಿ. ನಮ್ಮನ್ನ ಅಲ್ಲಿ ನಮಗ್ ಕೆಲಸ ಮಾಡ್ಕೊಡೋದಲ್ಲ, ಫಸ್ಟ್ ಇವ್ರನ್ನೆಲ್ಲ ಒದ್ದು ಆಚೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಹೊರಗಡೆ ತೆಗಿದ್ದಾರೆ. ಇವರು ಯಾರೋ ಪೊಲೀಸ್ ಅವ್ರಿಗೆ ಆ ತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲಿ ಬಂದಿದ್ರೆ ಆಚೆ ಹಾಕಿ ಅಂತ. ನಾವು ಒಂದೊಂದು ಕಂಪ್ಲೇಂಟ್ ಕೊಡೋಣ ಪೊಲೀಸ್ ಅವ್ರಿಗೆ, ತಗೊಂಡು ಹೋಗ್ಬಿಟ್ಟು ಒಳಗಡೆ ಕುಡಿಸ್ಕೊಂಡ್ಲಿ, ಇಲ್ಲ ಅಂದ್ರೆ ನಾವು ಕೆಲಸ ಮಾಡ್ಕೊಡಿ. ಒಂದು ರಿಯಾಲಿಟಿ ಕೊಡ್ತೀನಿ. 2023
23ರಲ್ಲಿ ಕುಂಬಾನಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಬೇಕು ಅಂದ್ಬಿಟ್ಟು ಪತ್ರ ಬರುತ್ತೆ ಸರ್. ಇಲ್ಲೇ ಇದೆ ಸರ್ ಅದು. ಗಂಟೆ ಬಂದಿರುವಂತ ಬಹಳಷ್ಟು ಉದಾಹರಣೆ ಇದೆ. ಆಮೇಲೆ ದಂಡಾಧಿಕಾರಿಗಳು ಎಲ್ಲಿ ವಾಸವಾಗಿರ್ಬೇಕು? ತಾಲೂಕಲ್ಲಿ ವಾಸವಾಗಿರ್ಬೇಕು. ಅವರ ಇದು ಯಾವ್ದಾದ್ರು RTI ಅಪ್ಲಿಕೇಶನ್ ವಿಲೇವಾರಿ ಮಾಡಿದಾರಾ? ಮಾಡಿಲ್ಲ. ಅವರ ಮಾಹಿತಿ ಕೇಳಿದ್ರೆ, ಅವರ ವಾಸಸ್ಥಾನದ ಮಾಹಿತಿ ಕೇಳಿದ್ರೆ ಕೊಡ್ತಾರಾ? CCTV ಫುಟೇಜ್ ಕೇಳಿದ್ರೆ ಕೊಡ್ತಾರಾ? ಏನೂ ಕೊಡ್ಲಿಲ್ಲ ಅಂದ್ರೆ ನಾವಿನ್ನೇನ್ ಮಾಡ್ಬೇಕು? ಅವ್ರ ಡೈರಿ ಅಥವಾ ಲಾಗ್ ಬುಕ್ ಅಥವಾ ಏನೋ ಹೈಕೋರ್ಟ್ ಅಲ್ಲಿರುವ ಕೇಸ್ ಲಿಸ್ಟ್ ಕೇಳಿದ್ರೆ ಕೊಡ್ತಾರಾ? ಕೊಡಲ್ಲ. ನಾನು ಕೊಟ್ಬಿಟ್ರೆ ನಾನು ಹೈಕೋರ್ಟ್ಗೆ ಹೋಗಿದ್ದೆ ಅನ್ನೋದು ಪ್ರೂಫ್ ಇರುತ್ತೆ ಅಲ್ಲ. ಈಗ ಅವ್ರ ಸರ್ಕಾರಿ ಜಮೀನು ಉಳಿಸ್ಕೊಳ್ಳೋದಕ್ಕೆ ಅವ್ರ ಕೈಯಲ್ಲಿ ಹಾಕ್ತಾರೆ, ನಾವು ಕೊಡ್ತೀವಿ. ನಾವು ಓಡಾಡ್ತಾ ಇದ್ವಲ್ಲ ಸರ್. ನಾವು ಓಡಾಡ್ತಿದೀವಿ ಸರ್. ನಿಮಗ್ ಬೇಕಾಗಿರೋದು ಅದು, ನೀವು ಉಳಿಸ್ಕೊಬೇಕು ಸರ್. ಅದನ್ನ ನಿಮಗಿಲ್ಲ, ಅದು ನಿಮಗಿದೆ. ಅದು ಅಟ್ಲೀಸ್ಟ್ ಅದನ್ನ ತಗೊಂಡು ಕ್ಲಿಯರ್ ಮಾಡ್ಕೊಡಿ ಫಸ್ಟ್. ಕಂದಾಯ ಭೂಮಿಯಲ್ಲಿ ರಚನೀರು ಕೆಮಿಕಲ್ ನೀರು ತುಂಬೋದ್ರೆ ಅದನ್ನ ತಡೆಯಬೇಕಾಗಿರುವಂತ ಜವಾಬ್ದಾರಿ ಕಂದಾಯ ಇಲಾಖೆಗಿದೆಯೋ ಇಲ್ವೋ? ಜವಾಬ್ದಾರಿ ಅಲ್ವಾ? 3 ವರ್ಷದಿಂದ 4 ವರ್ಷಕ್ಕೆ ಏನ್ ಮಾಡಿದ್ದಾರೆ ಸರ್? ನಂದಲ್ಲಿ ಒಂದು ದುಡ್ಡೇ ಇಲ್ಲ. ನಾನ್ ಯಾಕೆ ಬರ್ಬೇಕು? ಆದ್ರೂ ಬರ್ತಾ ಇದೀವಿ. ನಾನು ವಿದ್ಯಾವಂತನೇ, ಯಾಕೆ ಬರ್ಬೇಕು? AC ಅವರು ಆಫೀಸಲ್ಲಿ ಇದ್ದಾರೆ. ತಹಸೀಲ್ದಾರ್ ಅವರು ಸರ್ ಇದು AC ಅವರು ಕಾಯ್ತಿದಾರಂತೆ ಊಟ ಮಾಡ್ಬಿಟ್ಟು. ತಹಸೀಲ್ದಾರ್ ಅವರು AC ಅವರು ಹೋಗುವವರೆಗೂ ಬಂದಿಲ್ವಂತೆ. ಇಂಥ ತಹಸೀಲ್ದಾರ್ ಕೊಟ್ಕೊಂಡ್ರೆ ನಾವು ಗೋವಿಂದ ಸರ್. ನಾವು ಏನ್ ಮಾಡ್ಕೊಂಡು ಗೊತ್ತು. ಇವಾಗ ನಾನು ಇನ್ಸೂರೆನ್ಸ್ ಕಟ್ಟಿದ್ದೀನಿ, ಅದಕ್ಕೆ ಯಾರು ಜವಾಬ್ದಾರ? ಬೆಳೆ ಇರ್ತದೆ ಇದ್ರೆ ಅವ್ರಿಗೆ ಆ ಒಂದು ಜವಾಬ್ದಾರಿನೇ ಇಲ್ಲ. ನೀವೇನ್ ಮೀಟಿಂಗ್ ಕರೆದು ನೀವೇ ತಗೊಂಡ್ರಿ ನೀವು? ಒಂದೇ ಒಂದು ಕ್ಲಿಯರ್ ಮಾಡ್ಕೊಂಡಿಲ್ಲ ನೀವು. ನಾನು ಅಶ್ವಿನ್ ವೆಂಕಟರೆಡ್ಡಿ ಬಂದಾಗ ಪ್ರಶ್ನೆ ಮಾಡಿದಾಗ ಏನಂದ್ರು? ಸರ್ ಮಾಧ್ಯಮದವ್ರು ನೀವೇ ಹೇಳ್ಬೇಕು, ನೀವೇ ನಿಜ ಮಾತಾಡಿ. ಮೊನ್ನೆ ಅವ್ರ ಚೇಂಬರ್ಗೆ ಬಂದಾಗ ನಾವು ಸರ್ ಮೀಟಿಂಗ್ ಕರೀರಿ ಅಂತ ಹೇಳಿದ್ವಿ. ಏನಕ್ರಿ ಕರಿಬೇಕು ಅಂತ ಹೇಳಿದ್ವಿ. ಕರೆಕ್ಟಾ? ನಿಜ ಇರೋಣ. ಕರೆಕ್ಟಾ ಸರ್? ಕರೆಕ್ಟಾ? ಆಮೇಲೆ ಬಹಳಷ್ಟು ತೊಂದರೆ ಇದೆ ಸರ್, ಯಾವ್ದು ಕೊಡ್ರಿ ಅಂತಂದ್ರು. ನಿಮ್ ಈ ಆಫೀಸಲ್ಲಿ ಇದೀನಿ ನೋಡಿ ಸರ್. ಇಲ್ಲ ಲೆಟರ್ ಎತ್ಕೊಂಬನ್ರಿ. ಅವರೇ ಹೇಳಿದ್ ಕರೆಕ್ಟಾ? ಯಾಕೆ ಸರ್? ಶನಿವಾರ ಮಾಡ್ಕೊಡ್ತೀನಿ ಅಂತ ಬರ್ದಿದ್ದಾರೆ ನೋಡಿ ಸರ್. ಈಗ ನಿಜ ಒಪ್ಕೊಳ್ಳಿ ಸರ್. ನಿಮ್ ಎದುರುಗಡೆ ನಡೆದಿರುವಂತ ಘಟನೆಗೆ ನಿಜ ಒಪ್ಕೊಳ್ಳಿ. ಮನಸ್ಸಾಕ್ಷಿ ಸರ್. ಒಂದೇ ಸರ್, ನಮಗೂ ಕೆಲಸ ಇರಲ್ವಾ ಸರ್? ನಾವು ಬರ್ಬೇಕಲ್ವಾ ಸರ್? ಇಲ್ಲ ಯಾವುದಾದ್ರೂ ಕಾನೂನು ವಿರುದ್ಧವಾಗಿ ಅಥವಾ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಯಾವ್ದಾದ್ರು ಒಂದು ಇದ್ರೆ ತೋರಿಸಿ ಸರ್. ಕೇಳಿರೋದ್ರಲ್ಲಿ ಹೇಳಿ ಸರ್. ಇಲ್ಲ ಅವಾಚ್ಯ ಶಬ್ದಗಳೇನಾದ್ರು ಕಾನೂನು ವಿರುದ್ಧವಾಗಿ, ನಮ್ಮ ಸಂವಿಧಾನಕ್ಕೆ ವಿರುದ್ಧವಾಗಿ, ನಮ್ಮ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಏನಾದ್ರು ನಡ್ಕೊಂಡಿದ್ವಾ ಹೇಳಿ ಸರ್. ಉಳಿಸಿ ಅವ್ರ ಖಾತೆ ಮಾಡಿಸ್ಕೊಟ್ರಿ. ಒಬ್ಬ ರೈತರು ಮಾಡಿಸ್ಕೊಡಿ ನೋಡೋಣ. ಮಾಡಿಸ್ಕೊಡಿ. ನೀವು ತಾಕತ್ತಿದ್ರ ಮಾಡಿಸ್ಕೊಡ್ತೀರಾ ಇಲ್ವಾ? ನೀವು ಯಾವ್ದಾದ್ರು ರಾಜಕೀಯ ವ್ಯಕ್ತಿ ಬರ್ತಾರೆ ಕಾಪಿ ಕೊಡ್ತೀರಾ? ನೀವೇ ಮಾಡಿರೋ ಕೆಲಸ ಇದು. ಇಮಿಡಿಯೇಟ್ ನೀವೇ ಕಾಪಿ ತೋರಿಸ್ಕೊಡ್ತೀರಾ, ಎಲ್ಲ ಮಾಡ್ತೀರಾ ನೀವು. ಅವತ್ತೇ ಖಾತೆ ಆಗುತ್ತೆ ಅವ್ರು. ಏನೋ ಮಣ್ಣು ಮಾಡಬಾರ್ದ ಸುಮ್ಮನೆ. ನಮ್ಮೂರಲ್ಲಿ ಜನ ಸತ್ರೆ ಮಣ್ಣು ಮಾಡಬಾರ್ದ? ಸ್ಮಶಾನ ಬೇಡವಾ ನಮ್ಗೆ? ಹೈಕೋರ್ಟ್ ನಿರ್ದೇಶನ ಮಾಡಿದೆ ಸರ್ಕಾರಕ್ಕೆ. ಈ ಒಂದು ದಂಡಾಧಿಕಾರಿಗೆ ಆ ಜವಾಬ್ದಾರಿ ಇಲ್ಲ, ಮಾಡ್ಕೊಡೋ ಜವಾಬ್ದಾರಿ ಇಲ್ಲ. ನಾವೇ ಜಾಗ ಗುರುತಿಸ್ವಿ. VRI ಅವ್ರು ಬಂದ್ರು 2-3 ಸಲ, ಅವ್ರು ಮಾಜರ್ ಮಾಡಿದ್ರು, ಸರ್ವೆ ಇಲಾಖೆಯಿಂದ ಸರ್ವೆ ಮಾಡಿದ್ರು, ಕೇಸ್ ವರ್ಕರ್ ವರದಿ ಹಾಕಿದ್ರು, ಆದ್ರೆ ಕೆಲಸ ಆಗಿಲ್ಲ. ಹಂಗೆ ಇದೆ.
ಮಾಡಬಾರ್ದ ಸ್ವಾಮಿ ನಮ್ಮೂರವರು ಏನು ಮಣ್ಣು ಮಾಡಬಾರ್ದ ಕಾಗೆ ಹದ್ದುಗಳಿಗೆ ವಶ ಆಗ್ಬೇಕ ನಾವು ಸ್ಮಶಾನ ಬೇಡವಾ ಎಷ್ಟೋ ಕೆರೆಗಳಲ್ಲಿ ಕೋರಿಗಳೆಲ್ಲ ಕಿತ್ತೋಗಿದೆ ಬೇಡವಾ ಸ್ಮಶಾನ ನಮ್ಮೂರ್ಗೆ ಬೇಡವಾ ನಮ್ಮೂರ್ಗೆ ಸ್ಮಶಾನ ಒಂದು ಕೆಲಸ ಮಾಡೋಣ ಸರ್ ದೊಡ್ಡವರು ಬಿಡಿ ಬೇಕಾಗಿರೋದಿಲ್ಲ ಅವಾಗ ಸ್ಮಶಾನ ಬೇಕಾಗಿರೋದಿಲ್ಲ ನಮ್ಗೆ ಆರಾಮಾಗಿ ಆಯ್ತು ಇದು ಮುದ್ದಾನಲ್ಲೂರು ಭಾಗದಲ್ಲಿ ಅಥವಾ ಚಿಗಣಿ ಭಾಗದಲ್ಲಿ ಅಥವಾ ಕುಲಸಂದ್ರ ಭಾಗದಲ್ಲಿ ಕುಡಿಯೋ ನೀರು ಬೇಕೋ ಬೇಡವೋ ಸ್ವಚ್ಛ ಕುಡಿಯೋ ನೀರು ಬೇಕೋ ಬೇಡವೋ ಬೇಕಲ್ವಾ ಆ ನೀರ್ನ ಸ್ವಾಮಿ ಸಂಸ್ಕರಣೆ ಮಾಡದೆ ಕೆರೆಗಳು ಬಿಡ್ತಾ ಇದಾರೆ ಅದನ್ನ ಮುಚ್ಕೊಂಡು ನೋಡ್ತಾ ಇದಾರೆ ಇದೇ ರೈತ ಪಾಪ 2 ವರ್ಷದಿಂದ ಅಲಿತಾ ಇದ್ದಾನೆ ನ್ಯಾಯಕ್ಕಾಗಿ ಎಲ್ಲಾ ದಾಖಲೆಗಳು ಇಟ್ಕೊಂಡು ಅಲಿತಾ ಇದ್ದಾನೆ ನ್ಯಾಯ ಕೊಡ್ಬೇಕೋ ಬೇಡವೋ ಕೊಡ್ಬೇಕು ಆ ಅಪ್ಪ ವಿಷ ಕುಡಿತಾನಂತೆ ಅವ್ರ ಕುಟುಂಬನ ಕಾಪಾಡ್ತಾರ ಈ ಅಪ್ಪನ್ ರಿಪ್ಲೇಸ್ ಮಾಡ್ತಾರ ಅವರು ಸ್ವಲ್ಪ ಕೊಡ್ತಾರ ಆರ್ಟಿ ನಿಮ್ದು ಇನ್ನೊಬ್ಬ ತಹಸೀಲ್ದಾರ್ಗೆ ಇವ್ರದೇ ಕೇಳ್ತಾ ಇದ್ದೀನಿ ನ್ಯಾಯ ಕೊಡ್ತಾರಾ ಇದು ನಿಮ್ದು ಸ್ಪೆಷಲ್ ತಹಸೀಲ್ದಾರ್ ಸ್ವಲ್ಪ ಹೋಗ್ತೀರಿ ನ್ಯಾಯ ಕೊಡ್ತಾರಾ ಹೇಳಿ ಸಮಯ ಇವ್ರಿಗೆ ನಿಮ್ಮ ಹತ್ರನೇ ಕಡಿಮೆ ಅಂದ್ರು 10 ಸಲ ಕೇಳಿಲ್ವಾ ಸರ್ ರಾತ್ರಿ 8 ಗಂಟೆ ನಾವು ಬಂದಿದ್ದೀರಿ ಸರ್ ಡೇಟ್ ತಳ್ಕೊಂಡು ಹೋಗೋದಕ್ಕೆ ಸರ್ 25 ಡೇಟ್ ಕೊಟ್ಟಿದ್ದಾರೆ ಸರ್ ಕಡಿಮೆ ಅಂದ್ರು ಸರ್ ಇದು ಜಾರ್ಕೊಳ್ಳುವಂತ ಕೆಲಸ ಸರ್ ಅಸಹ್ಯ ಸರ್ ಅಯ್ಯಪ್ಪ ಇಲ್ಲಿ ಬಂದಿರೋದು ಹೇಳಿ ಸರ್ ಹೆಂಗೆ ಸರ್ ತಾಳ್ಮೆ ಇರುತ್ತೆ ರೈತನಿಗೆ ನೀವು ಕೊನೆ ಪಕ್ಷ 10 ಸಲ ಹೇಳಿಲ್ವಾ ಸರ್ ಈ ಮಾತು ಒಂದು 10 ಸಲ ಹೇಳಿಲ್ವಾ ಸರ್ ಇದೇ ಮಾತು ನೀವು ಹಿಯರಿಂಗ್ ಮಾಡಿಲ್ಲಲ್ಲ ಸರ್ ಅವರು ಹೈಕೋರ್ಟ್ ಅದಕ್ಕೆ ಲಿಸ್ಟ್ ಆಫ್ ಕೇಸಸ್ ಕೊಡ್ಲಿ ಹೈಕೋರ್ಟ್ ಅವ್ರು ನಿಜವಾಗ್ಲೂ ನ್ಯಾಯ ಇದ್ರೆ ಅವ್ರ ಮನಸ್ಸಾಕ್ಷಿ ಇದ್ರೆ ಲಿಸ್ಟ್ ಆಫ್ ಕೇಸಸ್ ಕೊಡ್ಲಿ ಅವ್ರು ನ್ಯಾಯವಾಗಿ ಹೈಕೋರ್ಟ್ ಅಲ್ಲಿ ಅಟೆಂಡ್ ಮಾಡಿದ್ರೆ ಅವರು ನೋಡಿ ಅವ್ರ ಪಕ್ಕ ಅಟೆಂಡ್ ಮಾಡಿದ್ರೆ ಆಯ್ತಲ್ವಾ ಅವ್ರ ಮೊಬೈಲ್ ರಿಜಿಸ್ಟರ್ ಆಮೇಲೆ ಅವ್ರದ್ದು ಜಿಪ್ದು ಲಾಗ್ ರಿಜಿಸ್ಟರ್ ಆಮೇಲೆ ಅವ್ರ CC ಕ್ಯಾಮ್ರಾ ಹೌದು ಎಲ್ಲಿ ಸರ್ ಟೂರ್ ಪ್ರೋಗ್ರಾಮ್ ಆಗಿದ್ದಾರೆ ಎಲ್ಲಿ ಹಾಕಿದಾರಪ್ಪ ಸಾರ್ವಜನಿಕರ ಎಲ್ಲರೂ ಟೂರ್ ಪ್ರೋಗ್ರಾಮ್ ಆಗಿದ್ದಾರೆ ಹೇಳಿ ಸರಿ ತಾಲೂಕು ದಂಡಾಧಿಕಾರಿಗಳು ರಜದಲ್ಲಿದ್ದಾರೆ ಕರೆಕ್ಟ್ ಅಲ್ವಾ ತಾಲೂಕು ದಂಡಾಧಿಕಾರಿಗಳು ರಜದಲ್ಲಿದ್ದಾರೆ ಸಂಚಾರಿ
ಎಜುಕೇಶನ್ ಅಲ್ಲಿ ಇದೆಯಾ, ಒಂದ್ ಕರ್ತವ್ಯ ಲೆವೆಲ್ ಇದೆಯಾ ಸಕಾಲ, ಯಾವ್ದ್ರಲ್ಲಿ ಇದೆಯಾ ಸಕಾಲ? ಏನಕ್ಕೆ ಮಾಡ್ಬೇಕು ಮತ್ತೆ ಸಕಾಲ? ಯಾವ ಒಂದು ವಿಚಾರದಲ್ಲಿ ಇವರು ಸರಿ ಇದ್ದಾರೆ ಕಂದಾಯ ಇಲಾಖೆ ಹೇಳಿ ಸರ್? ಯಾವ ಒಂದು ವಿಚಾರದಲ್ಲಿ ಸರಿ ಇದ್ದಾರೆ? ದಂಡಾಧಿಕಾರಿಗಳು ಅವ್ರ ಜೀವನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ, ಅದಕ್ಕೇನು? ದಂಡಾಧಿಕಾರಿಗಳ ವಾಸಸ್ಥಾನ ತಾಲೂಕಲ್ಲಿ ಇರಬೇಕು, ಅದಕ್ಕೇನು ಉತ್ತರ? ಆ ಉತ್ತರ ಕೊಡಿ ಸರ್. ಬೇರೆ ಮಾತು ಬೇಡ. ರೆಕಾರ್ಡ್ಸ್ ಅವೆಲ್ಲ ಸ್ಕ್ಯಾನಿಂಗ್ ಆಗ್ತಾ ಇರೋ ಪ್ರೋಗ್ರೆಸ್ ಎಲ್ಲಾ ತಾಲೂಕಿಂತ ಕೇಳಬಾರ್ದು. ಪ್ರೋಗ್ರೆಸ್ ಆಗ್ತಾ ಇಲ್ಲ. ಕೆಲಸ ಆಯ್ತಣ್ಣ, ಇವ್ರ ಹತ್ರ ಬಂದು ಜವಾನ್ ಚಾಕರಿ ಮಾಡಕ್ಕೆಲ್ಲ ನಾವಿರೋದು. ಇನ್ನ ಕೆಲಸ ಏನಿಲ್ಲ. ನಾನು ವೆರಿ ಸಿಂಪಲ್ ರೆಕಾರ್ಡ್ ರೂಮ್ ಸ್ಕ್ಯಾನಿಂಗ್ ಪ್ರೋಸೆಸ್ ಲೇಟ್ ಆಗ್ತಾ ಇದೆ. ಇಲ್ಲಿ ರೆಕಾರ್ಡ್ ರೂಮ್ ಅಲ್ಲಿ ಕೌಂಟರ್ ಇರ್ಬೇಕು. ಕೌಂಟರ್ ಇಟ್ಟಿದಾರ, ಇದುವರೆಗೂ ಕೌಂಟರ್ ಇಲ್ಲ. ಯಾರಿಗೂ ಮಾಹಿತಿ ಕೊಡ್ತಾ ಇಲ್ಲ. ಏನೋ ಇಲ್ಲಿ ಬಂದು ಕೌಂಟರ್ ಅಲ್ಲಿ ನಾನು ಅಪ್ಲಿಕೇಶನ್ ತಗೊಬೇಕು, ತಗೊಂಡು ರೆಕಾರ್ಡ್ 7 ದಿನದೊಳಗಡೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನಮ್ ಲಾಗಿನ್ ಬರ್ಬೇಕದು. ಅದಾಗ್ತಾ ಇದೆಯಾ? ಆಗ್ತಾ ಇಲ್ಲ. ಯಾಕೆ ರೆಕಾರ್ಡ್ ರೂಮ್ ಅಲ್ಲಿ ಕೌಂಟರ್ ಸೆಟಪ್ ಮಾಡಿಲ್ಲ? ಇದುವರೆಗೂ ಯಾಕೆ ಮಾಡಿಲ್ಲ ಸರ್? ಎಷ್ಟು ತಿಂಗಳಾಯ್ತು ಸರ್? ಎಷ್ಟು ತಿಂಗಳಾಯ್ತು ಹೇಳಿ ಅವರು ನಿಮ್ಗೆ? ರೆಕಾರ್ಡ್ ರೂಮ್ ಕೌಂಟ್ರು ಸರ್, ನಾನು ಈಗಲೂ ರಿಪೋರ್ಟ್ ಕೊಡ್ತೀನಿ ಸರ್. ಈಗಲೇ ಇದೆ ನಿಮ್ಗೆ. 60-69% ಆಗಿದೆ. ಅದರಲ್ಲೂ ಮುಂಚೆ ಸ್ಕ್ಯಾನಿಂಗ್ ಏನಾಗಿದೆ? 68ರಿಂದ 69% ನಿಂತಿದೆ. ಇನ್ನೊಂದು ವಾರದಲ್ಲಿ 75% ರೀಚ್ ಆಗುತ್ತೆ. ಸಿಟಿಸನ್ ಆ್ಯಪ್ ಆಲ್ರೆಡಿ ಸುಮಾರು ಜನ ಎಲ್ಲರಿಗೂ ₹7 ಸಿಟಿಸನ್ ಆಪ್ ಅಲ್ಲಿ ಸಿಟಿಸನ್ ಆಪ್ ಅಲ್ಲಿ ಸಿಟಿಸನ್ ಲಾಗಿನ್ ಅಲ್ಲಿ ಯಾವ್ದು ಸ್ಕ್ಯಾನ್ ಆಗಿದೆ ಅದು ಮಾತ್ರ ಅವೈಲಬಿಲಿಟಿ ಇದೆ. ರೆಕಾರ್ಡ್ ಕೌಂಟರ್ ಅಲ್ಲಿ ನಾವೇನಾದ್ರೂ ರಿಕ್ವೆಸ್ಟ್ ಕ್ರಿಯೇಟ್ ಮಾಡೋದು ಇವ್ರ ಡ್ಯಾಶ್ ಬೋರ್ಡ್ ಅಲ್ಲಿ ಕಾಣಿಸಲ್ಲ. ಆದ್ರಿಂದ ಅವ್ರು ಏನ್ ಮಾಡಿದ್ರು, ರೆಕಾರ್ಡ್ ಕೌಂಟರ್ ನ ಓಪನ್ ಮಾಡಿದ್ರು. ರೆಕಾರ್ಡ್ ಕೌಂಟರ್ ಅಲ್ಲಿ ಇವ್ರು ಅಪ್ಲೈ ಮಾಡ್ಬೇಕು. ಅಪ್ಲೈ ಮಾಡಿರೋದನ್ನ 7 ದಿನದೊಳಗಡೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ಬೇಕು. ಬಟ್ ಇದು ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ಕಾನೂನು ಪರವಾಗಿ ಯಾವ್ದು ಮಾಡ್ತಾ ಇದ್ದಾರೆ ಸರ್ ನಿಮ್ ದಂಡಾಧಿಕಾರಿಗಳು? ನೀವು ಮಾಡ್ತಾ ಇಲ್ಲ ಸರ್. ನೀವೇ ಮಾಡ್ತಾ ಇಲ್ಲ. ಯಾಕೆ ಮಾಡಲಿಲ್ಲ ರೆಕಾರ್ಡ್ ಕೌಂಟರ್? ಚೀಮಾರಿ ಆಗ್ತಲ್ಲ ಸರ್. ಸ್ಕ್ಯಾನಿಂಗ್ ಆಗಿದೆ, ಆಗಿದೆಯಾ? ಇರಿ, ಸ್ಕ್ಯಾನಿಂಗ್ ಆಗಿದೆ ಒಪ್ಕೊಂತೀನಿ. ಅಪ್ರೂವಲ್ ಆಗಿದೆಯಾ? ಇಲ್ಲ, ಆಗಿಲ್ಲ. ಈಗ ನಾನು ನಿಮ್ ಮುಂದೆ ಇಡ್ಬೋದಾ ಸರ್ ರೆಕಾರ್ಡ್ಸ್? ಸರ್, ಈಗ ಲೈವ್ ಅಲ್ಲಿ ಮುಂದೆ ಇಲ್ಲೇ ಕೊಡ್ತೀವಿ ಸರ್. ನಾನು ಲೈವ್ ಅಲ್ಲಿ ಕೊಡ್ತೀವಿ ಸರ್. ನೀವೇ ಅಪ್ಲೋಡ್ ಮಾಡಿ ಕೊಡ್ಲಾ? ಎಷ್ಟು ಬ್ಯಾಲೆನ್ಸ್ ಇದೆ ಈಗ ನಮ್ಮ ದಂಡಾಧಿಕಾರಿಗಳು ಚೀಪಲ್ಲಿ ಅನ್ನೋದು ಹೇಳ್ತೀನಿ. ನಮ್ಮ ದಂಡಾಧಿಕಾರಿಗಳು ಚೀಪಲ್ಲಿ ನಮ್ಮವ್ರಿಗೆ ಸ್ಮಶಾನ ಯಾಕೆ ಮಾಡ್ಕೊಡ್ತಾ ಇಲ್ಲ? ನಮ್ಮೂರ ಸರ್ವೆ ನಂಬರ್ 66 ಅಪ್ಲಿಕೆಂಟ್ ಪಾಪ ಅವರು ಕಾಯ್ದು ಸಾಕಾಗಿ ಹೋಗಿದ್ದಾರೆ. ಎಲ್ಲ ಇದ್ಕೊಂಡು ನಮ್ ರೈತರನ್ನ ಪೊಲೀಸ್ ಅವ್ರನ್ನ ಕರೆಸಿ ಮಾಡಿದ್ದೀವಿ. ನಮ್ಗೆ ಅದಕ್ಕೆ ಸಮಜಾಯಿಷಿ ಕೊಡ್ಲೇಬೇಕು. ಇವತ್ತು ನಾವ್ ಇಲ್ಲಿಂದ ಹೋಗಲ್ಲ. ಪೊಲೀಸ್ ಅವ್ರನ್ನ ಕಳಿಸುವಂತದ್ದು ಇಲ್ಲ, ಯಾರಿಗೂ ಇಲ್ಲ. ಇದು ನಮ್ದು. ನೀವು ತಳ್ಳಿದ್ದೀರಾ, ನಮ್ ಸಮಜಾಯಿಷಿ ಕೊಡ್ಬೇಕೀಗ. ನೀವೇ ಕರ್ತಿದ್ದು. ಕಳ್ಳರು ಸುಲಿಗೆ ಮಾಡ್ತಾ ಇಲ್ಲ. ಇಲ್ಲಿಂದ ಕಂಪ್ಲೇಂಟ್ ಮಾಡಿದ್ಕೆ ನಾವು ಬಂದ್ವಿ ಅಂತ ಕಂಪ್ಲೇಂಟ್ ಕೊಡಂತ ಆಮೇಲೆ ಕರ್ಕೊಂಡು ಹೋಗಿ ಕಂಪ್ಲೇಂಟ್ ಬರ್ಸ್ಕೊಂಡ್ರು.
ಕಾಪಿ ಕೊಡಿ ಸರ್. ಸ್ಟೇಷನ್ ಅಲ್ಲಿ ರೈಟಿಂಗ್ ಅಲ್ಲಿ ಕೊಟ್ಟೆ. ಯಾಕೆ ಬಂದ್ರು ಅವರು? ಅವಕಾಶ ಇದೆಯಾ ಸರ್? ನಮ್ಮ ಹತ್ರ ಪ್ರೂಫ್ ಇದೆ. ನಮ್ಮ ಹತ್ರ ಪ್ರೂಫ್ ಇದೆ. ನಾವು ಬಂದಿರೋದು ಅದಕ್ಕೆ ಅಂತ. ಆಯ್ತಾ? ಅವ್ರ ಹತ್ರ proof ತೋರಿಸಿ. ನಾವು ದೌರ್ಜನ್ಯ ಮಾಡಿ ಬಂದಿದ್ದೀವಿ ಅಂತ proof ತೋರಿಸಿ ನಾವು ಕೊಡ್ತೀವಿ. ಸರಿ ಹೇಳಿ ಮೀಡಿಯಾದವರಿದ್ದಾರೆ, ಇದೇ ಮೀಡಿಯಾದವ್ರು ರೆಕಾರ್ಡ್ ಮಾಡಿದ್ದಾರೆ. ನಾವೇನಾದ್ರೂ ಕೂಗಾಡಿದ್ರೆ ರೈತ ಒಂದೇ ಒಂದು ಘೋಷಣೆ ಹೇಳಿದ್ದೀರಾ ಹೇಳಿ. ಒಂದೇ ಒಂದು ಘೋಷಣೆ ಹೇಳಿದ್ದೀರಾ ಹೇಳಿ. ಚಂದ್ರ ಅವ್ರೆ, ಸರ್ ಬನ್ನಿ, ಇಲ್ಲಿ ಬನ್ನಿ ಸರ್. ಇಲ್ಲಿ ಬನ್ನಿ. ಅವ್ರು ಮಾಹಿತಿ ಕೊಡ್ತಾ ಇದ್ರೆ ನಾವೇನಕ್ಕೆ ಬರ್ತಾ ಇದ್ವಿ? ಹೇಳ್ತಿದ್ದಾರೆ ಪೊಲೀಸರೇ ಬಂದ್ರೆ ಇಂಥ ಕೆಲಸ ಮಾಡಿಸ್ತೀರಾ? ಇದೇನಾದ್ರು ನಡೆಸುವಂತ ಕಾನೂನು ವ್ಯವಸ್ಥೆ? ಇದೇನಾದ್ರು ಸರಿ, ಆಯ್ತು. ಕೆಲ್ಸಗಳು ಯಾಕೆ ಮಾಡ್ತಾ ಇಲ್ಲ? ಇಷ್ಟೇ ನಮ್ಮ ಪ್ರಶ್ನೆ. ಕೆಲ್ಸಗಳು ಯಾಕೆ ಮಾಡ್ತಾ ಇಲ್ಲ? 10 ವರ್ಷದಿಂದ ಇಲ್ಲೇ ಇದ್ದೀರಾ. ನಿಮ್ಗೆ ಮಾತಿಗೆ ಎಷ್ಟು ಸತಿ ಅರ್ಜಿಗಳು ಕೊಟ್ಟಿದ್ದಾರೆ. ನೀವು 10 ವರ್ಷದಿಂದ ನೋಡ್ತಾನೆ ಇದ್ದೀರಾ, ಇಲ್ಲೇ ಇದ್ದೀರಾ. ನೀವು ಯಾವ್ದಾದ್ರು ಒಂದ್ ವಿಲೆ ಮಾಡಿದ್ದೀರಾ? ಎಷ್ಟು ಕೆಲಸ ಮಾಡಲ್ಲ, ಒಂದು ಸ್ಮಶಾನ ಮಾಡ್ಕೊಡಲ್ಲ. ಹಳ್ಳಿಗಳಲ್ಲಿ ಸ್ಮಶಾನಕ್ಕೆ ಎಷ್ಟು ಜನ ಅರ್ಜಿ ಕೊಟ್ಟಿದ್ದೀವಿ? ಸಾಹೇಬ್ರು ಅವರ ಕೆಲಸ ಮಾಡ್ತಾರೆ. ಸಾಹೇಬ್ರಲ್ಲ ಸರ್ ಅವರು, ದಂಡಾಧಿಕಾರಿಗಳು. ಯಾರು ಸಾಹೇಬ್ರು? ನಿಮಗ್ ನಾವು ಸಾಹೇಬ್ರು, ಕಂದಾಯ ಕರ್ತಾ ಇರೋರು ನಾವು, ಟ್ಯಾಕ್ಸ್ ಕರ್ತಾ ಇರೋರು ನಾವು. ನಮ್ಮ ತೆರಿಗೆಯಲ್ಲಿ ನನ್ನ ತೆರಿಗೆಯಲ್ಲಿ ನಿಮಗ್ ಸಂಬಳ ಕೊಟ್ಟು ನಿಮ್ಮನ್ನ ಪೋಷಣೆ ಮಾಡಿ ನನ್ನ ಕೆಲಸ ಮಾಡ್ಲಿ ಅಂತ ನನ್ನ ರೆಪ್ರೆಸೆಂಟೇಟಿವ್ ಆಗಿ ನಿಮ್ಮನ್ನೆಲ್ಲಿ ಇಟ್ಟಿರೋದು. ಯಾರು ಸಾಹೇಬ್ರು? ನಾವು ಸಾಹೇಬ್ರು, ರೈತರು ಸಾಹೇಬ್ರು. ಸರ್ ಅವ್ರು ಕೆಲಸ ಮಾಡ್ತಾರ ಇಲ್ವಾ? ಫಸ್ಟ್ ಉತ್ತರ ಕೊಡ್ಬೇಕು ಅವರು. ನೀವು ಮಾಡ್ತೀರಲ್ಲ ಕೆಲಸ ಮಾಡ್ತಾರಾ ಇಲ್ವಾ ಅವರು? ಅಂದ್ರೆ ಹೋಗ್ಲಿ. 20 ಜನ ಬಂದಾಗ ಪೊಲೀಸರು ಗಲಾಟೆ ಮಾಡಿದಾಗ ತಗೊಂಡು ಒಳಗೆ ಕುಡಿಸ್ತೀರಿ ನೀವು. ಅದೇ ಕೆಲಸ ತಾನೇ ಮಾಡೋದು. ಅದೇ ಕೆಲಸ ಮಾಡೋದು. ಇವತ್ತು 20 ಜನ ಬಂದೆ ದೌರ್ಜನ್ಯ ಮಾಡಿಲ್ವಾ ಸರ್ ನಿಮ್ ಸಾಹೇಬ್ರು? ನಿಮ್ಮ ಸಾಹೇಬ್ರು, ನಮ್ಗಲ್ಲ ಸಾಹೇಬ್ರು. ದೌರ್ಜನ್ಯ ಮಾಡಿಲ್ವಾ ಸ್ವಾಮಿ? ಮಾಡಿಲ್ವಾ? 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 ದೌರ್ಜನ್ಯ ಮಾಡಿಲ್ವಾ? ಮಾತಾಡಿ ಸರ್. ನಿಮ್ಮ ಅಧಿಕಾರಿ, ನಮ್ಮ ದಂಡಾಧಿಕಾರಿ ದೌರ್ಜನ್ಯ ಮಾಡಿಲ್ವಾ? ನಿಮ್ಮ ಏನೋ ಸಾಹೇಬ್ರು, ನಮ್ಮ ದಂಡಾಧಿಕಾರಿಗಳು ದೌರ್ಜನ್ಯ ಮಾಡಿಲ್ವಾ? ನಮ್ಮ ಮೇಲೆ ದೌರ್ಜನ್ಯ ಮಾಡಿಲ್ವಾ? ಇಷ್ಟೇ ಪ್ರಶ್ನೆ. ಮಾಡಿದಾರ ಇಲ್ವಾ? ಹೇಳಿ. ಆತ್ಮಸಾಕ್ಷಿಗಳಿಂದ ಮಾಡಿದ್ದಾರೆ ಸರ್ ಇವತ್ತು ತಪ್ಪಾಡ್ರೆ ಸರ್, ನೀವು ನೋಡಿ ಇಲ್ಲ ಅಂತ ಹೇಳಕ್ಕೆ ಇಷ್ಟು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆತ್ಮಸಾಕ್ಷಿ ಒಳಗಡೆ ಒದಿತಾ ಇದೆ. ನೀನ್ ಹೇಳೋದು ತಪ್ಪು ಬೇಡ ಅಂತ ಇಲ್ಲ ಮಾಡ್ಲಿಲ್ಲ ಅಂತ ಒಬ್ಬನಾಗ ಹೇಳಿ. ನಿಮ್ಗೆ ಬರ್ತಾನೆ ಇಲ್ಲ ಬಾಯಲ್ಲಿ? ಬರ್ತಾನೆ ಇಲ್ವೇ? ಆತ್ಮಸಾಕ್ಷಿ ಇದೆ ಸರ್, ಕೆಲಸ ಮಾಡ್ತಾ ಇದೆ. ಅದನ್ನು ನಿಮ್ಮ ಆತ್ಮಸಾಕ್ಷಿ ನಿಮಗೆ ನಿಮ್ಗೆ ನಿಜವಾಗ್ಲೂ ಹೇಳ್ತಾ ಇದೆ. ಹೌದು. ಕಲಿಸಿರೋದು ಒಂದೆಂಟು ಪಂಚಾಯತಿ ಇವತ್ತು ತಗೊಂಡು ಹೋಗ್ಲೇಬೇಕು. ನಾವು ಇಲ್ಲಿಂದ ಹೋಗೋದೇ ಇಲ್ಲ. ದಂಡಾಧಿಕಾರಿ, ನಮ್ಮ ದಂಡಾಧಿಕಾರಿಗಳು, ದಂಡಾಧಿಕಾರಿಗಳು, ನಿಮ್ಮ ಸಾಹೇಬ್ರು ಮೇಲಾಗಿದೆ ಕಳಿಸಿ ಏನು ಮಾಡಲಿಲ್ಲ.
ನಮ್ಮ ಕೆಲಸಗಳನ್ನ ಮಾಡ್ಕೊಟ್ಟಿದ್ರು ನಾವ್ ಯಾಕೆ ಅಧಿಕಾರಿಗಳಿಗೆ ಸಂಬಳ ಕೊಡೋದು ನಾವೇ ಸ್ವಾಮಿ? ವಿಡಿಯೋ ಕಳಿಸಿರೋದು ಆಗಿಲ್ಲ ಅಂದ್ರೆ ಏನ್ ಮಾಡೋದು ಸರ್? ಆಗಿಲ್ಲ ಅಂದ್ರೆ ಏನ್ ಮಾಡೋದು? ಇಲ್ಲೊಂದು ರಿಯಾಲಿಟಿ ಚೆಕ್ ಮಾಡ್ಬಿಡೋದು. ವಿಡಿಯೋದವರು ಇಲ್ಲ ಇದ್ದಾರೆ, ಮೊಬೈಲ್ದವರು ಇಲ್ಲ ಇದ್ದಾರೆ, ಆಗಿದೆ ಅಂತ ಹೇಳ್ತಾರೆ, ನೀವು ಇಲ್ಲ ಇದ್ದಾರೆ ಸರ್. ಅದೇ ಹೇಳ್ತಾ ಇರೋದು. ಏನಿಲ್ಲ, ನಾವೇ ಸರ್ವೆ ಸ್ಪಾಟ್ಗೆ ಹೋಗಿ ನಾವೇ ಕಳಿಸ್ಕೊಟ್ಟಿದೀವಿ, ಯಾವುದೂ ಆಗಿಲ್ಲ ಸರ್. ಅದನ್ನೇ ಹೇಳ್ತಾ ಇರೋದು. ಅವಾಗ ನಿಮ್ಮ ಸಾಹೇಬರು ನಮ್ಮ ದಂಡಾಧಿಕಾರಿಗಳು ಏನು ಕೆಲಸ ಮಾಡಲ್ಲ, ಏನು ಕೆಲಸ ಮಾಡಲ್ಲ. ಬುರ್ಡೆ ಸಾಹೇಬ್ರು, ನಿಮ್ಮ ಸಾಹೇಬ್ರು ಬುರ್ಡೆ ಸಾಹೇಬ್ರು. ಧರ್ಮಸ್ಥಳದಲ್ಲಿ SIT ಆಗಿ ಇಲ್ಲದ್ರೆ ಸಾಹೇಬ್ರು ಬುರ್ಡೆಗಳೇ ಬರ್ತಾ ಇರೋವು. ಅದಕ್ಕೆ ಬುರ್ಡೆ ಬರ್ತಾ ಇರೋದು ನಿಮ್ಮ ಬಾಯಿಂದ. ಸುಳ್ಳಿನ ಉಗಿ ಬಣ್ಣಿ ಬಿಡುವಂತ ಸಾಹೇಬ್ರು. ಸುಮಾರು ನಮ್ಮ ಸ್ವಾರ್ಥ ಬಿಟ್ಟು, ಸುಮಾರು ನಮ್ಮ ಸ್ನೇಹಿತರ ಸ್ವಾರ್ಥ ಬಿಟ್ಟು ಇಲ್ಲಿನ RTI ವ್ಯವಸ್ಥೆ ಹೇಗಿದೆ ಅನ್ಬಿಟ್ಟು ನಾವು RTI ಅಲ್ಲಿ ಸುಮಾರು ಅಪ್ಲಿಕೇಶನ್ ಹಾಕಿದೀವಿ. ಇವತ್ತಿನ ತನಕ ಸುಮಾರು ವರ್ಷಗಳ ಕಳೆದ್ರು, ಎಷ್ಟು ವರ್ಷ ಆಗಿದ್ದಾರೆ? ಇದು ಯಾವ ಇಸ್ವಿಗೆ? ನೀವು ಇನ್ನೇನ್ರಿ ಮತ್ತೆ ಮಾಡೋದು? ಮಾಡ್ತಾ ಇದ್ದಾರೆ ಸಂಬಳ ತಗೊಳ್ಳೋರು ಮಾಡಲ್ಲ ಅಂದ್ರೆ ನೀವು ಏನ್ ಮಾಡೋದು? ನಮಗೂ ಜೀವನ ಇದೆ ಸರ್. ನೋಡಿ ಸಭೆ, ಈಗ ಒಂದು ರಿಯಾಲಿಟಿ ಚೆಕ್ ಮಾಡಿ ಮೀಡಿಯಾದವರು ಸಾಹೇಬ್ರು ಆಗೋಗಿದೆ ಈಗ ನಿಜ 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 ನೋಡಿ ಸ್ವಾಮಿ, ಎಷ್ಟು ಸ್ಕ್ಯಾನಿಂಗ್ ಆಗಿದೆ ಅನ್ಬಿಟ್ಟು ರಿಪೋರ್ಟ್ ನೋಡಿ ಸ್ವಾಮಿ, ನೋಡಿ ನಾನು ಹೇಳ್ತೀನಿ ಕೊಡಿ ಸರ್. ನೋಡಿ ಅಪ್ಪ, ಒಟ್ಟು ಫೈಲ್ಸ್ ಇರೋದು 1,20,485 ಅಂತ ಅಪ್ಲೋಡ್ ಮಾಡಿದ್ದಾರೆ ಅಂತ ಎಂಟ್ರಿ ಇರೋದು. ಅದರಲ್ಲಿ ಫೈಲ್ಸ್ ಅಪ್ಲೋಡ್ ಮಾಡಿರೋದು 8,985. ಪೆಂಡಿಂಗ್ ಫಾರ್ ಅಪ್ಲೋಡ್ 1,11,500 ಪೆಂಡಿಂಗ್ ಇದೆ ಅಪ್ಲೋಡ್ ಮಾಡೋದಕ್ಕೆ. ಆಮೇಲೆ ರಿಜಿಸ್ಟರ್ 3,550 ಅಪ್ಲೋಡ್ ಮಾಡಿರೋದು 3,756. ರಿಜಿಸ್ಟರ್ ಪೆಂಡಿಂಗ್ ಇರೋ ರಿಜಿಸ್ಟರ್ಡ್ PDF ಇರೋ ಟೋಟಲ್ 57,507 3,700 ಮಾತ್ರ ಅಪ್ಲೋಡ್ ಆಗಿರೋದು. ಇನ್ ಮಿಕ್ಕಿದ ಪೆಂಡಿಂಗ್ ಇದೆ, ಆಯ್ತಾ? ರಿಜಿಸ್ಟರ್ ಪೇಜ್ಗಳು ಎಷ್ಟಿರೋದಂದ್ರೆ 8,48,992 ಪೇಜ್ಗಳಿದೆ. ಸದ್ಯಕ್ಕೆ ಇವರು ಕೊಟ್ಟಿರುವಂತ ಮಾಹಿತಿ ಇವರೇ ಅಪ್ಲೋಡ್ ಮಾಡಿರುವಂತದ್ದು. ಇಲ್ಲಿ ಯಾರು ಬೇರೆ ಯಾರು ಬಂದು ಅಪ್ಲೋಡ್ ಮಾಡಿಕೊಂಡು ಬಂದು ಇದಿರೋದಲ್ಲ, ಅವ್ರದೇ ವೆಬ್ಸೈಟ್, ಅವರೇ ಪ್ರೋಗ್ರೆಸ್ ರಿಪೋರ್ಟ್ ನ ಅಪ್ಲೋಡ್ ಮಾಡ್ತಾ ಇರೋದು. ಈಗ ಅವರೇ ಪ್ರೋಗ್ರೆಸ್ ರಿಪೋರ್ಟ್ ನ ಇಲ್ಲಿ ಯಾಕೆ ಮಾಹಿತಿ ಬೋರ್ಡ್ ಅಲ್ಲಿ ಆಗ್ತಾ ಇಲ್ಲ, ಎಷ್ಟು ಸ್ಕ್ಯಾನಿಂಗ್ ಆಗ್ತಾ ಇದೆ, ಡೈಲಿ ಸ್ಕ್ಯಾನಿಂಗು VI ಇಂದ ಹಿಡಿದು RI ಇಂದ ಹಿಡಿದು DT ಇಂದ ಹಿಡಿದು ಶಿರ್ಸ್ದಾದವರೆಗೂ ಎಲ್ರು ಸ್ಕ್ಯಾನಿಂಗ್ ಪ್ರೋಸೆಸ್ ಅಲ್ಲಿ ಒಳಗೊಂಡಿದ್ದಾರೆ. ಯಾಕೆ ಅಂದ್ರೆ ಕೃಷ್ಣ ಬೈರೇಗೌಡರವರು ಚೀಮಾರಿ ಹಾಕಿ ಬೇಗ ಮುಗಿಸ್ಬೇಕು ಅಂದ್ಬಿಟ್ಟು ಬೆಂಗಳೂರು ನಗರಕ್ಕೆ ಒತ್ತು ಕೊಟ್ಟು ಪ್ರೆಷರ್ ಹಾಕಿ ಸ್ಕ್ಯಾನಿಂಗ್ ಮಾಡಿಸ್ತಾ ಇದ್ದಾರೆ. ಇಷ್ಟು ಜನನ್ನ ಹಾಕೊಂಡು ಇಷ್ಟೇನಾ ಪ್ರೋಗ್ರೆಸ್? 10% ಏನಿದೆ, ಏನ್ ಅಪ್ಲೋಡ್ ಆಗ್ತಿದೆ, ಆಮೇಲೆ ಇನ್ನೊಂದಿದೆ. ನಾವು ಅಲ್ಲ ಸರ್, ಫೈಲ್ಸ್ ಇದೆ ಸರ್, ಇಲ್ಲ ಅಂತ ಹೇಳಿ ಅದಕ್ಕೆ ಪೇಜಸ್ ಹೇಳಿದ್ದೀನಿ. ಅಲ್ಲ ಆಮೇಲೆ ಇನ್ನೊಂದಿದೆ, ಸಂಬಂಧಪಟ್ಟವ್ರು ಅವರು ಅಲ್ಲಿಗೆ ರಿಪೋರ್ಟ್ ಪತ್ರ ಕೊಡ್ತಾರೆ.
ಅಧಿಕಾರಿಗಳನ್ನ ಕಳಿಸಿ ಸರ್, ಅವ್ರು ಕೊಡ್ಬೇಕು ಫಸ್ಟು. ನಾವೇನೋ ರೇಟಿಂಗ್ ಅಲ್ಲಿ ಕೊಡ್ತೀವಿ, ಸಂತೋಷ. ನಮ್ ದಂಡಾಧಿಕಾರಿಗಳು ನಿಮ್ಗೆ ರೇಟಿಂಗ್ ಅಲ್ಲಿ ಕೊಟ್ರ ಅವ್ರಿಗೂ ಒಂದ್ ನ್ಯಾಯ, ನಮ್ಗೂ ನ್ಯಾಯ ಯಾಕೆ? ಸಮಾಜದಲ್ಲಿ ನಮ್ಮ ಆಸ್ತಿ ಕಳೆದೋಗಿದೆ, ನಮ್ಮ ಆಸ್ತಿ ಕಳೆದೋಗಿದೆ. ನಮ್ಮ ಆಸ್ತಿ ಕಳೆದೋಗಿದೆ ಸ್ವಾಮಿ. ನೀವು ಪಾರ್ಷದ ಆಸ್ತಿ ದಂಡಾಧಿಕಾರಿ ಫೋನ್ ಮಾಡಿದ್ರೆ ಓಡ್ ಬರ್ತೀರಾ. ನಾವು ಅರ್ಜಿ ಬರ್ಕೊಡ್ರಿ, ಆಕ್ಷನ್ ತಗೋತೀವಿ. ಕೇಳೋದ್ರಲ್ಲಿ ಏನಾದ್ರು ತಪ್ಪಿದೆಯಾ? ನಾವು ಕೇಳಿದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಏನಪ್ಪ ನಮ್ದು ಕರ್ಮ? ನಮ್ಮೂರಿಗೆ ಸ್ಮಶಾನ ಬೇಕು ಅಂತ ಕೇಳಿದ್ವಿ 3 ವರ್ಷದಿಂದ. ನಮ್ಮ ರೈತರ ಜಮೀನಿಗೆ ಕಲುಷಿತ ನೀರು ಬಿಟ್ಟಿದ್ದಾರೆ, ಅದನ್ನ ಸರಿ ಮಾಡಿ ಅಂತ ಹೇಳಿದ್ರೆ ತಪ್ಪ? ಕಾನೂನೇ ಈಗ ಅಧಿಕಾರಿಗಳಿಗೂ ನಿಮ್ಗೇನೋ ಕಾನೂನು, ನಮ್ಗಿಲ್ವಾ ಕಾನೂನು? ಅಣ್ಣ, ನಮ್ಮ ಜೀಪು ನಮ್ಮ ದಂಡಾಧಿಕಾರಿಗಳು ಓಡಾಡೋದಕ್ಕೆ ಕೊಟ್ಟಿರೋಂತ ಜೀಪ್ ಕಳೆದಾಗಿದೆ. ಜೀಪ್ ಆಫೀಸಲ್ಲಿ ಇರ್ಬೇಕು, ಇವತ್ತು ರಾಜ್ಯದಲ್ಲಿ ಇದಾರಂತೆ. ನಮ್ಗೆ ಜೀಪ್ ಬೇಕು, ನಮ್ ಜೀಪ್ ಇಲ್ಲ. ಕಚೇರಿ ಹತ್ರ ಜೀಪ್ ಇರ್ಬೇಕು. ಇವತ್ತು ದಂಡಾಧಿಕಾರಿ ಆಬ್ಸೆಂಟ್ ಅಂತೆ, ಅದಕ್ಕೆ ಜೀಪ್ ಇರ್ಬೇಕಿತ್ತು. ಜೀಪ್ ಡ್ರೈವರ್ ಇಲ್ಲ, ಜೀಪ್ ಇಲ್ಲ, ಕಳೆದೋಗಿದೆ. ಕಂಪ್ಲೇಂಟ್ ತಗೊಬೇಕು. 15-20 ಜನ ರೈತರು ಬಂದು ತಹಸೀಲ್ದಾರ್ನ ಕೇಳೋಣ ಬಂದ್ರೆ ಪೊಲೀಸರು ಫೋನ್ ಮಾಡಿ ರಿಸರ್ವ್ ಕರೆಸಿ ನಮ್ಮನ್ನು ಯಾವ ಲೆವೆಲ್ ಕಿಕ್ಬೇಕು ಏನ್ ಮಾಡೋದು? ಸಮಾಜದಲ್ಲಿ ಸಾಮಾನ್ಯ ಪ್ರಜೆಗೆ ಎಲ್ಲಿದೆ ನ್ಯಾಯ? ರೈತರಿಗೆ ನ್ಯಾಯ ಎಲ್ಲಿದೆ? ದಂಡಾಧಿಕಾರಿ ಪರ್ಮಿಷನ್ ಇಲ್ದಿರ ಗನ್ನೆತ್ತಂಗಿಲ್ಲ, ಸಾಹೇಬರು ಗನ್ನೆತ್ತಬಾರ್ದು. ಈಗ ದಂಡಾಧಿಕಾರಿಗಳು ಇರೋದು ಅವ್ರು ಮನವಿ ಕೊಟ್ರೆ ಮಾತ್ರ ಇವ್ರು ನಮ್ಮ ದಂಡಾಧಿಕಾರಿ, ನಮ್ ಜೀಪು ಸರ್, ನಮ್ ಜೀಪು ನಮ್ಮ ತೆರಿಗೆ ಹಣದಲ್ಲಿ ಕೊಂಡ್ಕೊಂಡಿರೋ ಜೀಪು. ನಮ್ಮ ತೆರಿಗೆ ಹಣದಲ್ಲಿ ಡೀಸೆಲ್ ಹಾಕ್ತಾರೆ, ನಮ್ಮ ತೆರಿಗೆ ಹಣದಲ್ಲಿ ಅವರ ಡ್ರೈವರ್ಗೆ ಸಂಬಳ ಕೊಡ್ತಾರೆ. ಆ ಜೀಪ್ ಇಲ್ಲ. ದಂಡಾಧಿಕಾರಿಗಳಿಗೆ ನಮ್ ಜೊತೆಯಲ್ಲೇ ಕೊಡೋದು, ಅವ್ರಿಗೆ ತಂದೆ ಅವನು ನಿಮ್ಮ ತಾಯಿ ತಂದೆ ಎಲ್ಲರೂ ಅಗ್ರಿಕಲ್ಚರ್ ಇಷ್ಟ ಇರ್ಬೋದು, ರೈತಾಪಿ ವರ್ಗ ಇರ್ಬೋದು, ಅವ್ರ ನೋವನ್ನು ನೀವು ರಾತ್ರಿಗೆ ಹೋಗಿ ಮನೆಯಲ್ಲಿ ಕೇಳ್ಕೊಳ್ಳಿ. ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ನಿಮ್ಮ ತಾಯಿ ತಂದೆ ಹಾಕಿದ್ರಲ್ಲ ನಮ್ಮನ್ನ. ಏನ್ ತಪ್ಪು ಮಾಡಿದ್ವಿ ಸರ್? ಏನ್ ತಪ್ಪು ಮಾಡಿದ್ವಿ ಸರ್? ನಾವು ಏನ್ ತಪ್ಪು ಮಾಡಿದ್ವಿ ಹಾಕಿದ್ರಿ ನಮ್ಮನ್ನ? ಮೇಡಮ್ನವ್ರೆ, ನಿಮ್ದು ಹೆಂಗಲ್ವಾ ರೈತರಿಗೆ? ನಾವ್ ಏನ್ ತಪ್ಪು ಮಾಡಿದ್ವಿ ಹೇಳಿ ಮೇಡಮ್ನವ್ರೆ? ನಿಮ್ದು ಹೆಂಗಲ್ವಾ? ಹೆಣ್ಣು ಸಮಾಜದಲ್ಲಿ ಅವ್ರ ಒಳಗಡೆ ಕುರ್ಚಿ ನಮ್ ಮೀಸೆ ಹಾಕಲಾಗ ಪಂಚಾಯತಿ ಚೀತದಾಳು ರೈತರ ಚೀಟಗಳು ಅವ್ರು ಏನ್ ಮಾಡ್ತಾರೆ ಗೊತ್ತೇನ್ರಿ? ನಾವು ಅವ್ರ ಚೀತದಾಳುಗಳು, ಅವ್ರ ಆಫೀಸರ್ಗಳು, ಅವರು ನಮ್ಮನ್ನು ಪಂಚಲ್ಲಿ ಇಟ್ರು, ಬೀಗಲ್ಲಿ ನೀರು ಕೊಟ್ಟರು ಕೊಡ್ಬೋದು. ಇನ್ನು ಹೇಳ್ಬೇಕಾಗ್ತದೆ, ನಾವು. ನಮಸ್ಕಾರ ಮಾಧ್ಯಮ ಮಿತ್ರರಿಗೆ. ಏನು ಸಂವಿಧಾನದ 4ನೇ ಅಂಗ ನಮ್ಮ ರೈತರು ಇವತ್ತಿನ ದಿವಸ ಆನೇಕಲ್ ತಾಲೂಕು ದಂಡಾಧಿಕಾರಿಗಳು ಸರಿಯಾದ ಸಮಯಕ್ಕೆ ಬರದೆ ಬಂದರೂ ಕೂಡ 2 ಗಂಟೆ 3 ಗಂಟೆಗೆ ಬಂದರೂ ಕೂಡ ಸಾರ್ವಜನಿಕರು ಅವರ ಅಹವಾಲುಗಳನ್ನು ತಂದಾಗ ದೌರ್ಜನ್ಯದಿಂದ ದರ್ಪದಿಂದ ಅವರ ಅವ್ರಿಗಿರುವಂಥ ಜವಾಬ್ದಾರಿಯನ್ನು ಮರೆತು ಸಾರ್ವಜನಿಕರನ್ನು ದೂಷಣೆ ಮಾಡಿ ಅವರ ಕೆಲಸಗಳನ್ನ ಮಾಡಿಕೊಡದೆ ವರ್ಷಗಳು ಕಳೀತಾ ಇದ್ದಾವೆ. ಸಾರ್ವಜನಿಕರು ರೈತರು ಅವರ ಕೆಲಸಗಳು ಮಾಡ್ಕೊಳ್ಳದೆ ರೈತರು ಅವರ ಭೂಮಿಯಲ್ಲಿ ಕೆಲಸ ಮಾಡೋಕ್ಕಾಗದೆ ಇಲ್ಲಿಗೆ ನಮ್ಮ ಒಂದು ಸ್ನೇಹಿತರು ಹೇಳ್ತಾ ಇದ್ರು, ಚಪ್ಪಲಿ ಎಲ್ಲ ಸೌದೋಯ್ತು ಸ್ವಾಮಿ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ಅದಕ್ಕೋಸ್ಕರ ಈ ಸಾರ್ವಜನಿಕರಿಗೆ ಹೇಳಿದ್ವಿ, ಎಷ್ಟೊಂದು ಲಿಸ್ಟ್ ಇದೆ. ಮುತ್ತಾನಲ್ಲೂರು ಅಮಾನಿಕಾನೆ 400 ಎಕರೆಯಲ್ಲಿ ಗಲೀಜು ನೀರು ರಾಸಾಯನಿಕಯುಕ್ತ ನೀರು ತುಂಬೋಗಿದೆ ಅಂತ ಕೇಳಿದ್ರೆ ತಾಲೂಕು ದಂಡಾಧಿಕಾರಿಗಳು ಏನು ಹೇಳ್ತಾರೆ ಅಂದರೆ, ಅಮಾನಿಕಾನೇನ ಹಂಗಂದ್ರೆ ಏನು ಅಂತ ಕೇಳ್ತಾರೆ. ಆ ರೀತಿಯ ದಂಡಾಧಿಕಾರಿ ಕಂದಾಯ ಇಲಾಖೆಯ ಉನ್ನತ ಅಧಿಕಾರಿ ನಮ್ಮ ತಾಲೂಕಿಗೆ ಅವ್ರಿಗೆ ಕೇಳುವಂಥ ಪ್ರಶ್ನೆ ಇದು ಸ್ವಾಮಿ. 3-4 ವರ್ಷದಿಂದ ನಮ್ಮ ಸತತ ಹೋರಾಟಕ್ಕೆ ಇವತ್ತಿನ ತನಕ ಕಿಂಚಿಟ್ಟು ಎಳ್ಳಷ್ಟು ಬೆಲೆ ಕೊಡದೆ ಇರುವಂಥ ದಂಡಾಧಿಕಾರಿ. ನಮ್ಮೂರಿಗೆ ಕುಂಬಾರನಹಳ್ಳಿ ಗ್ರಾಮಕ್ಕೆ ಸ್ಮಶಾನ ಕೇಳಿ 2 ವರ್ಷ ಆಯಿತು ಸ್ವಾಮಿ. 2 ವರ್ಷದಿಂದ ಆ ಕಡತ ಇನ್ನೂ ಇಲ್ಲೇ ಇದೆ ಸ್ವಾಮಿ. ಅದೇ ರೀತಿ
ನಮ್ಮ ಸ್ನೇಹಿತರದೊಬ್ಬರು 140 ಸಬ್ಸೆಕ್ಷನ್ 2 ಗಡಿ ತಿದ್ದುಪಡಿಗೆ ಕೇಸ್ ಬಂದರೆ ಏನು DDLR ಕಚೇರಿಯಿಂದ ಆದೇಶ ಆಗಿ ಗಡಿ ಬಂದರೆ ಯಾರ್ದೋ ಒತ್ತಡಕ್ಕೆ ಮಾಡೋದು ಇನ್ಯಾವುದೋ ಆಸೆಗೆ ಆಕಾಂಕ್ಷೆಗೆ ಆ ಕೇಸನ್ನೇ ತಗೊಳ್ಳದೆ ಮುಂದಕ್ಕೆ ಆಗ್ತಾ ಇದ್ದಾರೆ ಸ್ವಾಮಿ. ಅದೇ ರೀತಿ ಬಹಳಷ್ಟು ಕೆರೆಗಳು ಒತ್ತುವರಿ ಆಗಿದ್ದಾವೆ, ಬಹಳಷ್ಟು ರಾಜಕಾಲುವೆಗಳು ಒತ್ತುವರಿ ಆಗಿದ್ದಾವೆ, ಬಹಳಷ್ಟು ಸಾರ್ವಜನಿಕರ ಸಮಸ್ಯೆಗಳಿದ್ದಾವೆ, ಬಹಳಷ್ಟು ಕೆರೆಗಳು ಕಲುಷಿತ ನೀರಿನಿಂದ ತುಂಬಿದ್ದಾವೆ. ಇಷ್ಟೆಲ್ಲ ಬಹಳ ನೂರಾರು ಸಮಸ್ಯೆಗಳಿಂದ ತುಂಬಿದ್ರು ಪ್ರತಿ ಸಲ ನಾವು ಹೋಗಿ ಇಬ್ಬಿಬ್ಬರ ಹೋಗಿ ಪ್ರಶ್ನೆ ಮಾಡಿದಾಗ ನಮ್ಮ ದಂಡಾಧಿಕಾರಿಗಳು ದರ್ಪ ದೌರ್ಜನ್ಯ ತೋರಿಸ್ತಾರೆ. ಅವರ ಜವಾಬ್ದಾರಿನ ಮರ್ತು ಬಿಟ್ಟಿದ್ದಾರೆ. ಅವ್ರದ್ದು ಏನು ಅಂದರೆ ಅವರು ಸರ್ಕಾರದ ಅಧೀನದಲ್ಲಿರುವಂಥ ಕಂದಾಯ ಇಲಾಖೆಯಲ್ಲಿ ಅವ್ರು ಕೆಲಸ ಮಾಡ್ತಾ ಇಲ್ಲ ಅನ್ನಿಸ್ತಾ ಇದೆ. ಅವ್ರದ್ದು ಒಂದು ಪ್ರೈವೇಟ್ ಆಫೀಸು ಅಥವಾ ಇದೊಂದು ರಿಪಬ್ಲಿಕ್ ಆಫ್ ತಹಸೀಲ್ದಾರ್ ಆಫ್ ಆನೇಕಲ್ ಅನ್ನುವಂಥ ಏನು ಅವ್ರದ್ದೇ ಕಚೇರಿಯಲ್ಲಿ ಬದುಕ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ನಾವು ಇದನ್ನು ಪ್ರಶ್ನೆ ಮಾಡೋಣ, ಪ್ರಶ್ನೆ ಮಾಡಿ ಇದಕ್ಕೆ ಉತ್ತರ ಪಡ್ಕೊಳ್ಳೋಣ. ಅವ್ರ ಕೈಯಲ್ಲಿ ಕೆಲಸ ಮಾಡಲಿಕ್ಕಾದರೆ ಮಾಡಲಿ, ಇಲ್ಲಾಂದರೆ ಬಿಟ್ಟು ಹೋದರೆ ಬೇರೆ ಯಾವುದೋ ಒಬ್ಬ ಅಧಿಕಾರಿ ನ್ಯಾಯಯುತವಾಗಿ ಕೆಲಸ ಮಾಡೋಕ್ಕೆ ಬರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದ್ವಿ. ಆದರೆ ಯಾರ್ಯಾರು ಹಸಿರು ಶಾಲು ಹಾಕಿದಾರೋ ಅವರೆಲ್ಲ ಹೋಗಿ ಆಚೆಗಡೆ ಪ್ರತಿಭಟನೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಸಂವಿಧಾನ ಇದೇನಾ ನಮ್ಮ ರೈತರಿಗೆ ಕೊಡ್ತಾ ಇರೋದು? ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ರೈತರಿಗೆ ಇದೇನಾ? ಬೀದಿಯಲ್ಲಿ ಕುಳಿತುಕೊಂಡಿದ್ದೀವಿ ಸ್ವಾಮಿ. ನ್ಯಾಯನ ಕೇಳಕ್ಕೆ ಬಂದರೆ ಬೀದಿಯಲ್ಲಿ ಕೂತ್ಕೊಂಡಿದ್ದೀವಿ. 2 ಗಂಟೆ 3 ಗಂಟೆಗೆ ಬರುವಂಥ ದಂಡಾಧಿಕಾರಿಯನ್ನು ಪ್ರಶ್ನೆ ಮಾಡೋರಿಲ್ವಲ್ಲ ಸ್ವಾಮಿ. ನಾವು ಏನು ಪಾಪ ಮಾಡಿದ್ದೀವಿ? ನಮಗೇನು ಯಾಕೆ ಈ ಶಾಪ? ರೈತನು ದುಡಿಯೋದೇ ಬೇಡವಾ? ರೈತನ ಅನ್ನ ಹಾಕೋದೇ ಬೇಡವಾ? ರೈತನ ಅವನ ದಾಖಲೆಗಳನ್ನ ಅವನು ಭದ್ರವಾಗಿ ಇಟ್ಕೊಳ್ಳೋದು ಬೇಡವಾ? ರೈತನ ಸುತ್ತಮುತ್ತ ಇರುವಂಥ ಗೋಮಾಳ, ಗುಂಡುತೋಪು, ಕೆರೆ, ಕುಂಟೆ, ರಾಜಕಾಲುವೆನ ಉಳಿಸ್ಕೊಳ್ಳೋದು ಬೇಡವಾ? ಆ ಕೆರೆಗಳಿಗೆ ಬರುವಂಥ ವಿಷಯುಕ್ತ ನೀರನ್ನು ತಡೆದು ಇದು ಅಂತರ್ಜಲನ ಕಾಪಾಡ್ಕೊಳ್ಳೋದು ಬೇಡವಾ? ನಮ್ಮ ಗಿಡ ಮರಗಳು ಹಾಳಾಗಿ ಹೋಗ್ತಾ ಇದ್ದಾವೆ. ಏನು ನಮ್ಮ ರಾಷ್ಟ್ರ ಪಕ್ಷಿ ಆದಂಥ ನವಿಲು ಹಾಳಾಗಿ ಹೋಗ್ತಾ ಇದೆ. ಇದನ್ನು ಉಳಿಸುವಂಥ ಯಾವುದೇ ಸೌಹಾರ್ದಯುತವಾದ ಏನು ತಾಳ್ಮೆ ಈ ಒಂದು ದಂಡಾಧಿಕಾರಿ ಇಲ್ವಲ್ಲ. ಏನು ರಾಷ್ಟ್ರ ಪಕ್ಷಿಯನ್ನು ಹಾಳು ಮಾಡ್ತಾ ಇದ್ದಾರಲ್ಲ, ಇದಕ್ಕೆ ಇವ್ರಿಗೇನು ಶಿಕ್ಷೆ ಕೊಡ್ತೀರಾ ಸ್ವಾಮಿ? ಸಾರ್ವಜನಿಕರಿಗೊಂದು ನ್ಯಾಯ, ಇವ್ರಿಗೊಂದು ನ್ಯಾಯನಾ? ನೀವು ಉತ್ತರ ಕೊಡಿ ಮಾಧ್ಯಮದವರೇ. ಆನೇಕಲ್ಲನ್ನ ರಾಗಿ ಕಣಜ ಅಂತ ಕರೀತಾರಲ್ವಾ? ಹೌದು ಸ್ವಾಮಿ. ರೈತರಿಗಾಗಿ 2-3 ಸಭೆಗಳನ್ನ ತಾಲೂಕು ಆಡಳಿತ ನಿಯೋಜನೆ ಮಾಡಿತ್ತು. ತಾವು ಕೂಡ ಭಾಗವಹಿಸಿದ್ರಿ? ಇಲ್ಲ ಸ್ವಾಮಿ, ಭಾಗವಹಿಸಿದ್ದೀರಿ? ಇಲ್ಲ. ಪುರಸಭೆ ಸರಿ ಮಾಡಿದ್ದೀರಿ, ಭಾಗವಹಿಸಿದ್ದೀರಿ. ಅಲ್ಲಿ ನಿಮ್ಮ ಅಹವಾಲುಗಳನ್ನ ಲಿಖಿತ ರೂಪದಲ್ಲಿ ಮಾಡಿದ್ದೀರಿ. ಹೌದು. ಆಮೇಲೆ ಹೋರಾಟಗಳು ಮಾಡಿರುವಂತ ಮನವಿ ಪತ್ರಗಳನ್ನ ಅವ್ರಿಗೆ ಸಲ್ಲಿಸಿದ್ರಿ. ಹೌದು. ಅವ್ರು ತಹಸೀಲ್ದಾರ್ ಕೊಟ್ಟಂತ ಸಮಜಾಯಿಸಿ ಏನಿದೆ ಅದು ನಿಮ್ಗೆ ಸಮಾಧಾನ ಆಗಿದ್ರಿಂದಾನೇ ಅವ್ರ ಗಡುವನ್ನ ನೀವು ಒಪ್ಪಿ ಬಂದ್ರಿ. ಹೌದು. ಇವತ್ತು ನೀವು ಧರಣಿ ಇಲ್ಲ ಒಂದು ಮಿತ್ರರೇ, ಒಂದೇ 1 ನಿಮಿಷ. ಜೂನ್ 20ನೇ ತಾರೀಕು ಇನ್ನೊಂದು ಸಭೆ ಅಂತ ಹೇಳಿದ್ರು. ಅಷ್ಟರೊಳಗೆ ನೀವು ಕೊಟ್ಟಿರುವಂಥ ಎಲ್ಲ ಮನವಿ ಪತ್ರಗಳು ಕೆಲಸಗಳು ಆಗಿರ್ತದೆ. 20ನೇ ತಾರೀಕು ಮತ್ತೆ ಇದೇ ಏನು ಆನೇಕಲ್ ಪುರಸಭೆ ಏನು ಇದರಲ್ಲಿ ಹಾಲಲ್ಲೇ ನಾವು ಮತ್ತೆ ಇನ್ನೊಂದು ಸಭೆ ಸೇರೋಣ ಅಂತ ಹೇಳಿದ್ರು. ಇವತ್ತು ಸ್ವಾಮಿ ಸೆಪ್ಟೆಂಬರ್ 1ನೇ ತಾರೀಕು ಸ್ವಾಮಿ, ಇವತ್ತಿನ ತನಕ ಯಾವುದೇ ಸಭೆ ಮಾಡಿಲ್ಲ ಸ್ವಾಮಿ. ಈಗ ಹೇಳಿ ಒಂದು ಆಡಳಿತ ಯಂತ್ರ ಕುಸಿದಾಗ ಅಥವಾ ನಿಧಾನಗತಿ ಆದಾಗ ರೈತ ಪರ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಪ್ರತಿಪಕ್ಷ ಅದರ ದನಿಯಾಗಿ ಕೆಲಸ ಮಾಡಬೇಕು. ಹೌದು. ಆನೇಕಲ್ಲಲ್ಲಿ ಆ ತರದ ಪ್ರತಿಪಕ್ಷ ಇದೆಯಾ? ನೀವು ವೇದಿಕೆ ಮಾಡಿದ್ರೆ, ನೀವೇನಾದ್ರೂ ವೇದಿಕೆ ಮಾಡಿ ಹೋರಾಟಕ್ಕೆ ಬಂದ್ರೆ ತಂದು ಮೈಕಲ್ಲಿ ಮಾತನಾಡುವಂತ ಜನ ಇವತ್ತು ನಿಮ್ಮ ಪರ ಇದಾರ. ಇದನ್ನ ಕೇಳುವಂತವರು ಯಾರ್ದು ಜವಾಬ್ದಾರಿ? ಯಾರ್ದು? ಶಾಸಕಾಂಗ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಎಷ್ಟು ಮುಖ್ಯನೋ ವಿರೋಧ ಪಕ್ಷವೂ ಅಷ್ಟೇ ಮುಖ್ಯ. ಏನು ಆಡಳಿತ ಪಕ್ಷ ತಪ್ಪು ಮಾಡಿದಾಗ ಅದನ್ನು ಖಂಡಿಸಿ ಅವ್ರನ್ನ ಸರಿ ಮಾಡಿ, ಕಾರ್ಯಾಂಗವನ್ನು ಸರಿ ಮಾಡಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆ ನಡ್ಕೊಂಡು ಹೋಗಬೇಕು. ಸಾರ್ವಜನಿಕರಿಗೆ, ರೈತರಿಗೆ, ಸಮಾಜಕ್ಕೆ ಒಳ್ಳೆಯದಾಗೋ ರೀತಿಯಲ್ಲಿ ಆಡಳಿತ ನಡಿಬೇಕು ಅಂದರೆ ವಿರೋಧ ಪಕ್ಷ ಇರಬೇಕು. ಆನೇಕಲ್ ತಾಲೂಕಿನಲ್ಲಿ ಅದು ಇಲ್ಲ. ನಾವು ರೈತರು ಬೀದಿಗೆ ಬಿದ್ದಿದ್ದೀವಿ. ಯಾಕಂದರೆ ನಾವು ಶ್ರೀಮಂತರಲ್ಲ, ನಮ್ಮಲ್ಲಿ ಒಗ್ಗಟ್ಟು ಕಡಿಮೆ, ನಮಗೆ ನಮ್ಮದೇ ಆದ ಕೆಲಸ ಇದೆ, ನಮಗೆ ಅಧಿಕಾರ ಇಲ್ಲ. ಅದಕ್ಕೋಸ್ಕರ ಆಮೇಲೆ ನಾವು ನಮ್ಮ ಜೊತೆ ಅವ್ರು ಬಂದರೆ ಅವ್ರಿಗೆ ದುಡ್ಡು ಸಿಗಲ್ಲ. ಆದ್ದರಿಂದ ನಮ್ಮ ಜೊತೆ ಯಾರು ಬರ್ತಾರೆ ಸ್ವಾಮಿ? ನಮ್ಮ ಪರವಾಗಿ ಯಾರು ನಿಲ್ತಾರೆ ಸ್ವಾಮಿ?
ಹಾಗಾದ್ರೆ ಆಡಳಿತ ಪಕ್ಷ ನಿಮ್ಮ ಪರ ಇದೆಯಾ? ಎಲ್ಲಿದೆ ಸ್ವಾಮಿ? ಆಡಳಿತ ಪಕ್ಷ ಇದ್ದಿದ್ದಿದ್ರೆ ಆ ಮುತ್ತಾನಲ್ಲೂರು ಅಮಾನಿಕಾನೆ 400 ಎಕರೆಯಲ್ಲಿ ನೀರು ತುಂಬಿಕೊಂಡಿದ್ದು 3 ವರ್ಷದಿಂದ ಒಂದೇ ಒಂದು ಅಂಗೈ ಅಗಲ ಬೆಳೆ ಇಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಕಾನೂನಿಗೆ ವಿರುದ್ಧ ಅಲ್ವಾ ಸ್ವಾಮಿ? ಅಧಿಕಾರಿಗಳೇ ಇದರಲ್ಲಿ ಶಾಮೀಲಲ್ವಾ ಸ್ವಾಮಿ? ಯಾರ ಮೇಲೆ ಕ್ರಮ ತಗೊಂಡಿದ್ದಾರೆ ಸ್ವಾಮಿ? ರೈತರು ದುಡಿಯೋದು ಬೇಡವಾ ಸ್ವಾಮಿ? ರೈತರು ಬೆಳೆಯೋದು ಬೇಡವಾ? ಹಾಲು, ರೇಷ್ಮೆ, ತರಕಾರಿ, ರಾಗಿ ಯಾರು ಸ್ವಾಮಿ ಬೆಳಿತಾರೆ? ಆಮೇಲೆ ಏನ್ ತಿಂತಾರೆ ಇವರೆಲ್ಲ? ಮಣ್ಣಿನ ಮಕ್ಕಳ ಪಕ್ಷ JDS. ಮಣ್ಣಿನ ಮಕ್ಕಳ ಪಕ್ಷನೂ ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ನಮಗೆ ಕಾಣಿಸ್ತಾ ಇಲ್ಲ ಸ್ವಾಮಿ. ನಾವಿಲ್ಲಿ ಇನ್ನೂ ಒಂದು ಮಿತ್ರರೇ, ನಾವು ರಾಜಕಾರಣಿಗಳನ್ನ ಹೊರತುಪಡಿಸಿ ಇಲ್ಲಿ ಬಂದು ಕೂತ್ಕೊಂಡಿದೀವಿ. ನಮ್ಮ ನ್ಯಾಯ ನಾವೇ ಕೇಳೋಣ ಅನ್ಬಿಟ್ಟು. ಆಯ್ತು, ಅಧಿಕಾರಿಗಳನ್ನ ಹಿಡಿತದಲ್ಲಿಟ್ಕೊಂಡು ನಿಮಗೆ ನ್ಯಾಯ ಸಿಗಬೇಕು ಅನ್ನೋಂಥದ್ದು ನಿಮ್ಮ ಬೇಡಿಕೆ. ಹೌದು ಸ್ವಾಮಿ. ಹಾಗಾದ್ರೆ ಅಧಿಕಾರಿಗಳ ಮೇಲೆ ರೈತರ ಪರ ಮಾಡಿ ಅಂತ ಹೇಳಬೇಕಾಗಿರುವಂತದ್ದು ಯಾರು? ಶಾಸಕಾಂಗ ವ್ಯವಸ್ಥೆಯಲ್ಲಿ ಶಾಸಕರು ವಿರೋಧ ಪಕ್ಷ ಮಾಡಬೇಕು. ಹೌದು, ಮಾಡಿಲ್ಲ. ಯಾವುದೇ ಪಕ್ಷಗಳು ನಿಮ್ಮ ಪರ ನಿಲ್ತಾ ಇಲ್ಲ. ಸ್ಪಷ್ಟವಾಗಿ ಹೇಳ್ತಾ ಇದೀವಿ ಸ್ವಾಮಿ. ನಾವು ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಯಾರ ಪರವಾಗೂ ನಾವಿಲ್ಲ. ನಾವಿರೋದು ಸಮಾಜದ ಪರವಾಗಿ, ರೈತ ಸಮಾಜದ ಪರವಾಗಿ. ನಾವು ಶಶಿಧರ್ ಮಾಡ್ಯಾಳ್ ಅನ್ನೋರು ಅಲ್ಲಿ ಒಬ್ಬ ವ್ಯಕ್ತಿ ಅಷ್ಟೇ. ನಮ್ಮ ಹೋರಾಟ ದಂಡಾಧಿಕಾರಿಗಳ ವಿರುದ್ಧ, ಇಲ್ಲಿನ ದಾರಿ ತಪ್ಪಿರುವ ವ್ಯವಸ್ಥೆಯ ವಿರುದ್ಧ. ನಮಗೆ ಶಶಿಧರ್ ಮಾಡ್ಯಾಳ್ ಅನ್ನೋರು ನಮ್ಗೆ ಯಾರು ಗೊತ್ತಿಲ್ಲ, ಅವ್ರು ನಮ್ಮ ಶತ್ರುನೂ ಅಲ್ಲ. ಆದರೆ ವ್ಯವಸ್ಥೆಯ ವಿರುದ್ಧ, ಕಂದಾಯ ಇಲಾಖೆಯ ವ್ಯವಸ್ಥೆಯ ವಿರುದ್ಧ ನಮ್ಮ ಹೋರಾಟ. ಯಾಕಂದ್ರೆ ಪ್ರತಿ ರೈತನ ದಾಖಲೆಗಳು ಸರಿ ಹೋಗ್ಬೇಕು ಅಂದ್ರೆ ಕಂದಾಯ ಇಲಾಖೆಯಲ್ಲೇ ಸರಿ ಹೋಗ್ಬೇಕು. ಪ್ರತಿ ಕಂದಾಯ ಜಮೀನುಗಳು ಉಳಿಬೇಕು ಅಂದ್ರೆ, ಅಥವಾ ಗೋಮಾಳ, ಗುಂಡುತೋಪು, ಕೆರೆ, ಕುಂಟೆ, ರಾಜಕಾಲುವೆ ಉಳಿಬೇಕು ಅಂದ್ರೆ ಕಂದಾಯ ಇಲಾಖೆಯವರೇ ಉಳಿಸ್ಬೇಕಲ್ವಾ ಸ್ವಾಮಿ? ಗೊತ್ತಿರುವಂತ ಚಿಕ್ಕ ಅಲ್ಪ ಜ್ಞಾನದಲ್ಲಿ ನಾವು ನಿಮಗೆ ಕೇಳ್ತಾ ಇದೀವಿ ಸ್ವಾಮಿ. ಇಲ್ಲಿ ರೈತರೆಲ್ಲ ಬಂದಿರೋದು ಒಂದು ಶಾಂತಿಯುತ ಮನವಿ ಸಲ್ಲಿಸೋಕೆ ಬಂದಿರೋದು. ಎಷ್ಟೊತ್ತಾದರೂ ತಾಲೂಕಿನ ದಂಡಾಧಿಕಾರಿಗಳು ಬರಲ್ಲ. ಇದು ಒಂದಿನ ಸಮಸ್ಯೆ ಅಲ್ಲ, ಇವತ್ತೊಂದಿನದ ಸಮಸ್ಯೆ ಅಂದರೆ ಹೌದು ಅನ್ಬೋದು. ಇದೇ ಒಂದು ಕೆಲಸ ಒಂದು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡೋ ಯಾವುದೇ ಒಂದು ವ್ಯಕ್ತಿ ಮಾಡಿದ್ದೆ ಅರ್ಧ ದಿನ ಸಂಬಳ ತೆಗಿತಾರೆ, ಇಲ್ಲ ಒಂದಿನ ಸಂಬಳ ತೆಗಿತಾರೆ. ಇವ್ರನ್ನ ಕೇಳೋರು ಯಾರೂ ಇಲ್ಲ. ಶಾಸಕಾಂಗಂತೂ ಮೊದಲೇ ಇಲ್ಲವೇ ಇಲ್ಲ. ಏನಾಗಿದೆ ಅಂದರೆ ಇವ್ರಿಗೆ ಇಷ್ಟ ಬಂದಂಗೆ ಬರೋದು, ಇಷ್ಟ ಬಂದಂಗೆ ಹೋಗೋದು. ರಾತ್ರಿ 10 ಗಂಟೆ ಆಗಲಿ 11 ಗಂಟೆ ಆಗಲಿ ತಾಲೂಕು ಕಚೇರಿ ಓಪನ್ ಆಗಿರುತ್ತೆ. ದಳ್ಳಾಳಿಗಳು ಬರ್ತಾರೆ, ಬೇಕಾದವ್ರು ಬರ್ತಾರೆ. ಕೆಲಸ ಮಾಡೋ ಟೈಮ್ಗಿಂತ ಕಣ್ಣಾಕೋ ಟೈಮಲ್ಲಿ ಕೆಲಸ ಮಾಡೋದೇ ಜಾಸ್ತಿ ಇವರು. ಯಾರ ರೈತರು ಬಂದರೂ ಒಂದು ಪ್ರಾಪರ್ ರೆಸ್ಪಾನ್ಸ್ ಇರಲ್ಲ. ದಂಡಾಧಿಕಾರಿಗಳು ಹೆಂಗಿರ್ತಂದ್ರೆ ಆಯಿತು ಹೋಗ್ರಿ ಮಾಡಿಕೊಡ್ರಿ, ಏನೋ ದರ್ಪದಲ್ಲಿ ಮಾತಾಡೋದು. ಯಾವಾಗೋ ಬುಕ್ಗಳಲ್ಲಿ ಓದಿದ್ವಿ, ಸರ್ವಾಧಿಕಾರಿ ಉತ್ತರ ಕೊರಿಯಾ ಇತ್ತು, ಅದರಲ್ಲಿ ಒಬ್ಬ ದಂಡಾಧಿಕಾರಿ ಸರ್ವಾಧಿಕಾರಿ ಆಡಳಿತ ಮಾಡ್ತಾ ಇತ್ತಂತ. ಅಂಥದ್ದನ್ನ ನೋಡೋಂಥ ಭಾಗ್ಯ ನಮ್ಮ ತಾಲೂಕಿನ ದಂಡಾಧಿಕಾರಿ ಕಳಿಸಿದ್ದಾರೆ. ರೈತರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತೀವಿ ನಾವು. ಯಾಕಂದರೆ ಸರ್ವಾಧಿಕಾರಿ ಹೆಂಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಇವ್ರು ಬಂದ ಮೇಲೇ ಗೊತ್ತಾಗ್ತಾ ಇರೋದು. ಅವ್ರಿಗೆ ಎಷ್ಟು ಮನವಿ ಸಲ್ಲಿಸಿದ್ರು, ಯಾವ್ಯಾವ ಸಮಸ್ಯೆ ಇದೆ ಅಂತ ಹೇಳಿದ್ರು, ಇದುವರೆಗೂ ಅದಕ್ಕೆ ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾರೆ ಹೊರತು ಒಂದು ಕಾಲಮಿತಿಯಲ್ಲಿ ಅದನ್ನ ಪರಿಹಾರ ಮಾಡುವಂಥ ಕೆಲಸ ಇವತ್ತವರೆಗೂ ಆಗಲಿಲ್ಲ. ಈ ಒಂದು ರೈತರ ಇದು ಮನವಿಗಳು ಆಲ್ರೆಡಿ ಪುರಸಭೆಯಲ್ಲಿ ಸಭೆ ನಡೆದಂತಾಗ ಇದನ್ನ ಕೊಟ್ಟಿದ್ವಿ, ಅದಾದಮೇಲೂ ಬಂದು ಕೊಟ್ಟಿದ್ದೀವಿ. ಯಾವಾಗ ಕೊಟ್ಟರು ಅವ್ರ ಕಡೆಯಿಂದ ಒಂದೇ ಆನ್ಸರು, ಒಂದು ಇಂಗ್ಲೀಷಲ್ಲಿ ಮಾಡ್ತೀವಿ ಮಾಡ್ತೀವಿ ಮಾಡ್ತೀವಿ. ಇಂಗ್ಲೀಷಲ್ಲಿ ಒಂದು ಸೆಂಟೆನ್ಸ್ ಇದೆ, ಡಿಲೇಯಿಂಗ್ ಈಸ್ ದ ಬೆಟರ್ ಫಾರ್ಮ್ ಆಫ್ ಡಿನೇಯಿಂಗ್ ಅಂತ. ಮಾಡೋದೇ ಇಲ್ಲ ಅಂತ ಹೇಳೋ ಬದಲು ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊಂಡು ಕಾಳಹರಣ ಮಾಡೋದೇ ಅವ್ರ ಕೆಲಸ ಆಗೋಗಿದೆ. ಮಾಧ್ಯಮ ಮಿತ್ರರಿಗೆ ಮಾಧ್ಯಮ ಮುಖಾಂತರ ಜನರಿಗೆ ತಿಳಿಸ್ತಾ ಇದ್ದೀವಿ ಇಲ್ಲಿ ಆಗಿರೋಂಥ ರೈತರ ಸಮಸ್ಯೆ ಏನು, ಅವ್ರ ಮನವಿ ಏನು ಅಂತ. ಒಂದು ಕಂದಾಯ ಇಲಾಖೆಯಲ್ಲಿ ರೈತರ ಹಾಗೂ ಜನಸಾಮಾನ್ಯ ಕೆಲಸಗಳನ್ನು ಕಡೆಗಣಿಸುವುದು ಮತ್ತು ವಿಳಂಬ ನೀತಿ ತೋರಿಸುವ ಅಧಿಕಾರಿಗಳನ್ನ ವರ್ಗ ಮಾಡಬೇಕು. ರೈತರ ಕಷ್ಟಗಳಿಗೆ ಸ್ಪಂದಿಸಿ, ರೈತರ ಮನವಿಗೆ ಸ್ಪಂದಿಸಿ ಸಕಾಲದಲ್ಲಿ ಅದನ್ನ ಮಾಡಿಕೊಡೋ ಅಂಥ ಅಧಿಕಾರಿ ವರ್ಗ ಮತ್ತು ವ್ಯವಸ್ಥೆ ಇಲ್ಲಿ ಉಂಟಾಗಬೇಕು. ಆನೇಕಲ್ ತಾಲೂಕಿನಂಥ ಗೋಮಾಳ, ಗುಂಡುತೋಪು, ರಾಜಕಾಲುವೆ ಈ ಎಲ್ಲ ಸರ್ಕಾರಿ ಆಸ್ತಿ ಏನಿದೆ ಅದನ್ನ ಉಳಿಸೋವಂಥ ಕೆಲಸನ ತಾಲೂಕಿನ ದಂಡಾಧಿಕಾರಿಗಳು ಮುಂದೆ ನಿಂತ್ಕೊಂಡು ಅದನ್ನ ಮಾಡಿಕೊಡ್ಬೇಕು. ರೈತರಿಗೆ ಆ ಊರಿನಲ್ಲಿರುವಂಥ ಜನರಿಗೆ ಅದ್ರ ಮಾಹಿತಿ ಇರಲ್ಲ. ಅದ್ರ ಬದಲು ಅವರೇ ಸರ್ಕಾರಿ ದಾಖಲೆಗಳಲ್ಲಿ ಅವ್ರ ಹತ್ರ ಎಲ್ಲ ಮಾಹಿತಿ ಇರುತ್ತೆ. ಆ ಮಾಹಿತಿ ಪ್ರಕಾರ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಸರ್ಕಾರಿ ಜಾಗ ಇದೆ ಅನ್ನೋದನ್ನ ಗುರುತಿಸಿ ಅದನ್ನ ಮುಂದಿನ ಪೀಳಿಗೆಗೆ ಉಳಿಸೋವಂಥ ಕೆಲಸ ದಂಡಾಧಿಕಾರಿಗಳು ಮಾಡಬೇಕು. ಅಲ್ಲದೆ ಆನೇಕಲ್ ತಾಲೂಕಿನ ನೀರಿನ ಮೂಲೆಗಳಾದ ಕೆರೆ, ಕುಂಟೆ, ರಾಜಕಾಲುವೆಗಳಲ್ಲಿ ಇದನ್ನ ಗಬ್ಬೆದ್ದೋಗಿದೆ. ಯಾವುದೇ ಅಂತ ಕಲುಷಿತ ವಸ್ತುಗಳನ್ನ ತುಂಬಿಸಿ ನಮ್ಮ ತಾತನವ್ರು ಅದರಲ್ಲಿ ನೀರು ಕುಡಿದು ಬದುಕ್ತಿದ್ರು.
ನಮ್ಮ ತಂದೆ ತಾಯಿಗಳು ಅದರಲ್ಲಿ ಈಜಾಡ್ ಬದುಕ್ತಿದ್ರು, ನಾವು ಕೈಕಾಲು ತೊಳಿತಿದ್ವಿ. ಮುಂದಿನ ಪೀಳಿಗೆ ಅಂತ ಅದ್ರ ಕಡೆ ಹೋಗೋದೇ ಇಲ್ಲ, ಅಷ್ಟು ಗಬ್ಗೆದ್ದೋಗ್ಬಿಟ್ಟವೆ. ಆ ಕೆರೆಗಳನ್ನ ಉಳಿಸೋಂಥ ಪರಿಸ್ಥಿತಿ ಮಾಡಬೇಕು. ಜಾನುವಾರುಗಳು ನೀರು ಕುಡಿಯೋಕ್ಕೆ ನಾಲಾಯಕ ಆಗಿರುವಂಥ ಕೆರೆಗಳು ಸುಮಾರಿದ್ದಾವೆ ಆನೇಕಲ್ಲಲ್ಲಿ. ಅದರ ಶುದ್ಧೀಕರಣ ಕೆಲಸ ಆಗಬೇಕು. ಅದಕ್ಕೆ ಬರುವಂಥ ಕಲುಷಿತ ನೀರಿನಿರ್ಬೋದು, ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಅದನ್ನೆಲ್ಲ ತಡೆದು ಪ್ರಾಪರ್ SCPಗಳು ಮಾಡಿ ಶುದ್ಧೀಕರಿಸಿದ ನೀರುಗಳನ್ನ ಕೆರೆ ಕಾಲುವೆಗಳಿಗೆ ಬಿಡೋದಕ್ಕೆ ಎಲ್ಲೆಲ್ಲಿ ಏನೇನು ಕ್ರಮ ಕೈಗೊಳ್ಬೇಕು ಅದನ್ನ ದಂಡಾಧಿಕಾರಿಗಳು ತಗೊಬೇಕು. ಭೂ ದಾಖಲೆಗಳಲ್ಲಿ ಸುಮಾರು ತಪ್ಪುಗಳಿದ್ದಾವೆ. ಅಧಿಕಾರಿಗಳ ತಪ್ಪುಗಳಿಂದ ಸಾರ್ವಜನಿಕರು, ರೈತರು ಇವತ್ತು ಪರದಾಡೋ ಹಂಗಾಗೋಗಿದೆ. ಚಪ್ಪಲಿಗಳು ಸವಿತಿದ್ರು ಕೆಲಸಗಳಾಗ್ತಿಲ್ಲ, ಸಕಾಲದಲ್ಲಿ ಅಪ್ಲಿಕೇಶನ್ ಹಾಕಿದ್ರು ಕೆಲಸಗಳಿಲ್ಲ. ಇವೆಲ್ಲ ನಿಲ್ಲಬೇಕು. ಏನೇನು ಭೂ ದಾಖಲೆಗಳೆಲ್ಲ ಮಿಸ್ಟೇಕ್ಸ್ ಇದ್ದಾವೋ ಅದನ್ನೆಲ್ಲ ಸರಿ ಮಾಡಿಕೊಡ್ಬೇಕು. ಸರ್ವೆ ಕಾರ್ಯಗಳಲ್ಲಿ ಏನೇ ವ್ಯತ್ಯಾಸಗಳಿದ್ರು ಅದನ್ನ ಸರಿ ಮಾಡಿಕೊಡ್ಬೇಕು. ವಿಳಂಬ ನೀತಿ ಮಾಡ್ತಾ ಇರುವಂಥ ಅಧಿಕಾರಿಗಳನ್ನ ವರ್ಗ ಮಾಡಬೇಕು. ಭ್ರಷ್ಟಾಚಾರ ಕುಮ್ಮಕ್ಕೆ ಕೊಡ್ತಾ ಇರುವಂಥ, ಭ್ರಷ್ಟಾಚಾರ ಮಾಡ್ತಾ ಇರುವಂಥ ಅಧಿಕಾರಿಗಳನ್ನ ಮುಲಾಜಿಲ್ಲದೆ ಕೆಲಸದಿಂದ ತೆಗಿಬೇಕು. ಅಲ್ಲೇ ಯಾವುದೇ ಸರ್ವೆ ದಾಖಲೆಗಳಿರ್ಬೋದು ಅದನ್ನು ನಾಶ ಆಗಿದ್ದರೆ ಅದನ್ನ ರೆಕಾರ್ಡ್ ಮಾಡಿ ಅದನ್ನ ಮರುಸೃಷ್ಟಿ ಮಾಡಿ ದಾಖಲೆಗಳನ್ನ ಉಳಿಸ್ಬೇಕು. ಇವತ್ತು ಕೇಳಿದರೆ ಸುಮಾರು ದಾಖಲೆಗಳು ಕೇಳಿದರೆ ಪ್ರಿಲಿಮಿನರಿ ರೆಕಾರ್ಡ್ಸ್ ಇಲ್ಲ, ಇನ್ನೊಂದು ರೆಕಾರ್ಡ್ಸ್ ಇಲ್ಲ. ಕೇಳಿದ್ರೆ ಒಂದು ನಿಮ್ಗೆ ಅದಕ್ಕಾಗೊಂದು ಶಿಥಿಲವಾಗಿದೆ ಅಂತನೋ, ಇಲ್ಲ ಅಂದರೆ ಇಲ್ಲ ಅಂತ ಒಂದು ಇದು ಕೊಡ್ತೀವಿ, ಎತ್ಕೊಂಡು ಕೋರ್ಟ್ ಎಂಡಾರ್ಸ್ಮೆಂಟ್ ಕೊಡ್ತೀವಿ, ತಗೊಂಡು ಕೋರ್ಟ್ ಸಬ್ಮಿಟ್ ಮಾಡಿ ಅಂತ ಬೇಜವಾಬ್ದಾರಿಯುತ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಇದು ನಿಲ್ಲಬೇಕು. ಸಾಮಾನ್ಯ ರೈತರಿಗೆ ಕೃಷಿ ಇಲಾಖೆಯಿಂದ ಆಗಿರ್ಬೋದು ಅಥವಾ ನೀರಾವರಿ ಇಲಾಖೆಯಿಂದ ಆಗಿರ್ಬೋದು ಯಾವುದೇ ಸೌಲಭ್ಯಗಳು ದೊರಕ್ತಾ ಇಲ್ಲ. ಇದೆಲ್ಲ ಮಾಹಿತಿನೂ ಅವ್ರು ಕೊಡಬೇಕು. ಮತ್ತು ರೈತ ಪ್ರಶಸ್ತಿಗಳು ಕೊಡಬೇಕಾದ್ರೆ ತಾರತಮ್ಯ ಅನುಸರಿಸಿ ಕೊಡ್ತಿದ್ದಾರೆ. ಯೋಗ್ಯರಿಗೆ, ಪ್ರಾಮಾಣಿಕರಿಗೆ ಅಂಥ ಪ್ರಶಸ್ತಿಗಳನ್ನ ಕೊಡಬೇಕು. ಅದನ್ನು ಸಕ್ರಮವಾಗಿ ದಂಡಾಧಿಕಾರಿಗಳು ನಿರ್ವರ್ತಿಸಬೇಕು. ಇದಲ್ಲದೆ ಇನ್ನೂ ಆಹಾರ ಮತ್ತು ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಲ್ಲಿ ಇವತ್ತು ತಾಲೂಕು ದಂಡಾಧಿಕಾರಿಗಳಾಗಿರ್ಬೋದು ಅವ್ರ ವ್ಯವಸ್ಥೆ ಆಗಿರ್ಬೋದು ಸಂಪೂರ್ಣವಾಗಿ ವಿಫಲ ಆಗಿದೆ. ಅಲ್ಲೇನಿದ್ರು ಬರೀ ಸುಲಿಗೆ ಭ್ರಷ್ಟಾಚಾರನ ತುಂಬಿಕೊಂಡಿದೆ. ಮತ್ತು ಹಂಚಿಕೆ ಆಗುವಂಥ ಪಡಿತರ ಬಂದು ಅಸಮರ್ಪಕ ಆಗ್ತಾ ಇದೆ. ಇದೆಲ್ಲ ನಿವಾರಣೆ ಮಾಡಿ ಸಮರ್ಪಕ ಪಡಿತರ ವ್ಯವಸ್ಥೆನ ತಾಲೂಕಿನಾದ್ಯಂತ ಜಾಗೃತ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಆರೋಗ್ಯ ಇಲಾಖೆ ಇರೋದೇ ಆರೋಗ್ಯ ತರೋದಕ್ಕೆ, ಆದರೆ ಇಲ್ಲಿ ಆರೋಗ್ಯ ಇಲಾಖೆನೇ ತುಂಬ ಅನಾರೋಗ್ಯವಾಗಿ ಆಗೋಗಿದೆ. ವೈದ್ಯರು, ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರ ಅಲಭ್ಯತೆ, ನಿರ್ಲಕ್ಷ್ಯತೆ ತುಂಬಿ ತುಳುಕ್ತಾ ಇದೆ. ಸರಿಯಾದ ಸಮಯಕ್ಕೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಸರ್ಕಾರಿ ಸೌಲಭ್ಯಗಳು ದೊರಕ್ತಾ ಇಲ್ಲ. ಶುಚಿತ್ವ ಅಂತೂ ಮೊದಲೇ ಇಲ್ಲ. ಸರ್ಕಾರಿ ಹಾಸ್ಪಿಟ್ಲಿಗೆ ಹೋದರೆ ಕಾಯಿಲೆ ವಾಸಿ ಆಗುತ್ತೋ ಇಲ್ವೋ, ಖಚಿತ ಕಾಯಿಲೆ ಬರುತ್ತೆ ಅನ್ನೋ ಅಂತ ನಂಬಿಕೆ ತರಿಸ್ಬಿಟ್ಟಿದ್ದಾರೆ. ಇದನ್ನು ತೊಲಗಿಸ್ಬೇಕು. ಅನೈರ್ಮಲ್ಯದಿಂದ ಕೂಡಿರುವಂಥ ಸರ್ಕಾರಿ ಆಸ್ಪತ್ರೆಗಳನ್ನು ಶುದ್ಧೀಕರಣ ಮಾಡಿ ವೈದ್ಯರ ಲಭ್ಯತೆ ಇರೋ ಥರ ಮಾಡಿ, ಭ್ರಷ್ಟಾಚಾರ ಇಲ್ಲದೆ ಸಾರ್ವಜನಿಕರಿಗೆ ಮತ್ತು ರೈತರಿಗೆ ಆರೋಗ್ಯ ಇಲಾಖೆಗಳಲ್ಲಿ ಆರೋಗ್ಯ ಕಾಪಾಡುವಂಥ ಒಂದು ವ್ಯವಸ್ಥೆ ಮಾಡಬೇಕು. ಆನೇಕಲ್ ತಾಲೂಕಿನಲ್ಲಿ ಮೂಲಭೂತ ಸೌಕರ್ಯಗಳು ಯಾವುವೂ ಇಲ್ಲ. ಅಲ್ಲದೆ ಎಲ್ಲ ರಸ್ತೆಗಳು ಕೆಟ್ಟು ಮಣ್ಣು, ಗಾಳಿ, ನೀರು ಮಾಲಿನ್ಯ ಆಗಿದೆ. ಇವತ್ತಿನ ರೆಕಾರ್ಡ್ಸ್ ನೀವು ನೋಡಿದ್ರೆ ಆನ್ ಆವ್ರೇಜ್ ಸ್ಪ್ಯಾನ್ ಆಫ್ ಹ್ಯೂಮನ್ ಅಂತ ಇಂಡಿಯನ್ ಪರ್ಸನ್ಸ್ ಅಂತ ತೆಗೆದ್ರೆ ನೀವು ಇಳಿಮುಖ ಆಗ್ತಾ ಬರ್ತಾ ಇದೆ. ಕಾರಣ ಏನು ಅಂದರೆ ಗಬ್ಬೆದ್ದೋಗಿರುವಂಥ ಧೂಳು ಕುಡಿತಾರಂಥ ರಸ್ತೆಗಳು, ಶ್ವಾಸಕೋಶಗಳು ನಾಶ ಆಗಿ ರೈತರು ಆಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು ಆಯುಷನ್ನ ಕಮ್ಮಿ ಮಾಡ್ಕೊತಿದ್ದಾರೆ. ಇದಕ್ಕೆಲ್ಲ ಭ್ರಷ್ಟಾಚಾರನೇ ಕಾರಣ. ಪ್ರಾಪರ್ ರೋಡ್ಸು ಮತ್ತು ಮೂಲಭೂತ ಸೌಕರ್ಯನ ಕಲ್ಪಿಸ್ಕೊಡ್ಬೇಕು. ಕಲುಷಿತತೆಯನ್ನು ಕಮ್ಮಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಕಾನೂನು ಬಾಹಿರವಾಗಿ ಮುದ್ರಾಂಕ ಇಲಾಖೆಯಲ್ಲಿ ಅನಾನುಕೂಲಗಳು ತುಂಬೋಗಿದ್ದಾವೆ. ಕಾನೂನು ಬಾಹಿರವಾದಂಥ ವ್ಯವಸ್ಥೆಗಳು ಮತ್ತು ಕಾನೂನು ಬಾಹಿರವಾಗಿರುವಂಥ ಒಂದು ನೋಂದಣಿಗಳು ಮುದ್ರಾಂಕ ಇಲಾಖೆಯಲ್ಲಿ ಆಗ್ತಾ ಇದೆ. ಇದನ್ನೆಲ್ಲ ತಡೆಗಟ್ಟಬೇಕು. ಇದಕ್ಕೊಂದು ಇತಿಶ್ರೀ ಆಡಬೇಕು. ಪಾರದರ್ಶಕವಾದ, ಪ್ರಜಾಸತ್ತಾತ್ಮಕವಾದ ಒಂದು ವ್ಯವಸ್ಥೆ ಮುದ್ರಾಂಕ ಇಲಾಖೆಯಲ್ಲಿ ತರಬೇಕು ಅಂತ ದಂಡಾಧಿಕಾರಿಗಳು ಕೇಳ್ತಾ ಇದ್ದೀವಿ. ಗ್ರಾಮ ಪಂಚಾಯತಿಗಳಂತೂ ಅಸಡ್ಡೆ ಮತ್ತು ಅವ್ಯವಸ್ಥಿತವಾಗಿ ತುಂಬೋಗಿದ್ದಾವೆ. ಕಾರ್ಯಾಂಗಕ್ಕೊಂದು ಇಡ್ತಾ ಇಲ್ಲ. ಡಿಸೆಂಟ್ರಲೈಸೇಷನ್ ಅನ್ನೋ ಒಂದು ಪದಕ್ಕೆ ಅರ್ಥನೇ ಇಲ್ಲ. ಇವ್ರಿಗೆ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಏನು ಅನ್ನೋದು ಗೊತ್ತೇ ಇಲ್ಲ. ಪಂಚಾಯತಿಲಿ ಏನು ಕೆಲಸ ಆಗಬೇಕು ಯಾವುದೂ ಆಗಲ್ಲ. ಒಂದು ಪಂಚಾಯತಿಲಿ ಹೋಗಿ ಈ ಖಾತಾ ಮಾಡಿಸ್ಬೇಕು ಅಂದರೆ ಅದಕ್ಕೆ PDOಗೆ ಲಂಚ ಕೊಡಬೇಕು. ಕೆಲಸಕ್ಕೆ ಬಾರ್ದ ನಾಲಾಯಕ್ PDOಗಳನ್ನ ಎಲ್ಲ ಪಂಚಾಯತಿಗಳು ತುಂಬಿಸಿ ಅವ್ರು ಒಂದೇ ಮಾತು ಹೇಳ್ತಾರೆ, ನಾವು ಇವಾಗ ಕೊಡಬೇಕು, ತಹಶೀಲ್ದಾರ್ ಕೊಡಬೇಕು, ಲಂಚ ಅದಕ್ಕೆ ನೀವು ಕೊಡ್ರಿ ಅಂತಾರೆ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು ಅವ್ರು ಯಾವುದೇ ಆದಂಥ ಕ್ರಮ ಕೈಗೊಂಡಿಲ್ಲ. ಇದ್ರ ಬಗ್ಗೆ ದಂಡಾಧಿಕಾರಿಗಳು ಗಮನ ಹರಿಸ್ಬೇಕು. ಎಲ್ಲ ಪಂಚಾಯತಿಗಳಿಗೂ ಇದು ಮಾಡಬೇಕು. ರೈತರ ಸಂಘದಿಂದ ಮಾಲಿನ್ಯ ತಡೆ, ಇದಕ್ಕೆ ಕೆರೆಗಳಿಗೆ ಕ್ಲೀನಾಗಿರಬೇಕು ಅಂತ ಮಾಲಿನ್ಯ ಒಂದು ಪೊಲ್ಯೂಷನ್ ಬೋರ್ಡ್ಗೆ ಕಂಪ್ಲೇಂಟ್ ಮಾಡಿ ಅಲ್ಲಿಂದ ಡೈರೆಕ್ಷನ್ಸ್ ತಂದಿದ್ರು. ಅದ್ರ ಮೇಲೆ ಯಾವುದೇ ಪಂಚಾಯತಿಯ PDOಗಳು ಇದೇ ಥರ ಅಂತ ಒಂದು ಗುರುತರವಾದ ಕ್ರಮ ತಗೊಂಡಿಲ್ಲ. ಇದನ್ನು ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀವಿ.
ಅಲ್ಲದೆ ತಾಲೂಕು ಆಫೀಸಲ್ಲಿ ಒಂದು ಕೇಂದ್ರ ಕಚೇರಿ ಇದು ತಾಲೂಕೇನೆ, ಮಿನಿ ವಿಧಾನಸೌಧ ಆನೇಕಲ್ ತಾಲೂಕಿದು ಹೇಳಬೇಕು ಅಂದರೆ ಇಂಥ ಜಾಗದಲ್ಲಿ ಸಾವಿರಾರು ಜನ ಬರ್ತಾರೆ. ಆದರೆ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇಲ್ಲ, ಕುಡಿಯೋಕ್ಕೆ ನೀರಿನ ವ್ಯವಸ್ಥೆ ಇಲ್ಲ, ಯಾವುದೋ ಒಂದು ಅರ್ಜೆಂಟ್ ಆಯಿತು ಒಂದು ರೆಸ್ಟ್ ರೂಮ್ ವ್ಯವಸ್ಥೆ ಇಲ್ಲ, ಸ್ವಚ್ಛವಾಗಿಲ್ಲ. ಅಲ್ಲದೆ ಇಲ್ಲಿ ಬರೋವಂಥ ಜನಕ್ಕೆ ಒಂದು ನೇಮ್ ಬೋರ್ಡ್ ಹಾಕಿ ಅಥವಾ ಒಂದು ವಿಭಾಗಗಳೇನಿದ್ದಾವೆ ವಿಭಾಗವಾರು ಬೋರ್ಡ್ಗಳು ಹಾಕಿ ಯಾವ ಒಂದು ಸೂಚನೆ ಫಲಕಗಳು ಇಲ್ಲಿಲ್ಲ. ಎಲ್ಲ ಬಂದರೆ ಏನು ಕೆಲಸ ಆಗುತ್ತೆ? ಪಾಣಿಗೆ ಬರೋರು ಯಾವ ಸೆಕ್ಷನ್ಗೆ ಹೋಗಬೇಕು, ಬೇರೆ ದಾಖಲೆಗೆ ಬರೋರು ಯಾವ ಸೆಕ್ಷನ್ಗೆ ಹೋಗಬೇಕು, ಸರ್ವೆ ಡಿಪಾರ್ಟ್ಮೆಂಟ್ ಎಲ್ಲಿದೆ, ಯಾವ್ಯಾವ ಅನುಸರಿಸ್ಬೇಕು, ಇದ್ರ ಒಂದು ಮಾಹಿತಿ ಯಾರಿಗೂ ಬರೋಲ್ಲ. ಇಲ್ಲೇನಿದ್ರು ಬ್ರೋಕರ್ಗಳು ಬರ್ತಾರೆ, ದಳ್ಳಾಳಿಗಳು ಬರ್ತಾರೆ, ಅವ್ರಿಗೆ ಎಲ್ಲೆಲ್ಲಿ ಯಾರು ಹೇಳಿದ್ದಾರೆ ಅನ್ನೋದು ಗೊತ್ತು. ಅವ್ರವ್ರು ಇದು ಮಾಡ್ಕೊಂಡು ಅವ್ರವ್ರ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಸಾರ್ವಜನಿಕ ಆಗಲಿ ಒಂದು ಸಾಮಾನ್ಯ ಪ್ರಜೆ ಆಗಲಿ ಒಬ್ಬ ರೈತ ಆಗಲಿ ಬಂದರೆ ಇಲ್ಲಿ ಎಲ್ಲಿ ಹೋಗಬೇಕು, ಯಾರ ಹತ್ರ ಏನು ಕೆಲಸ ಕೇಳಬೇಕು ಅನ್ನೋ ವ್ಯವಸ್ಥೆ ಇಲ್ಲ. ಆ ಸೂಚನಾ ಫಲಕಗಳಿಂದ ಎಲ್ಲ ಸೇರಿಸಿ ಅವ್ರು ಹಾಕಬೇಕು. ಇದು ರೈತರ ಕಡೆಯಿಂದ ಮಾಡ್ತಾ ಇರೋದು. ಇದೆಲ್ಲರ ಜೊತೆಗೆ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಅರಣ್ಯ ನಾಶ ಆಗ್ತಾ ಇದೆ. ಅದರಿಂದ ಪ್ರಾಪರಾಗಿ ಮಳೆ ಬೆಳೆ ಯಾವುದು ಬರ್ತಾ ಇಲ್ಲ. ಅರಣ್ಯ ಇಲಾಖೆ ಅನ್ನೋದು ಒಂದು ಬೋರ್ಡ್ ಹಾಕೊಂಡು ಒಂದಷ್ಟು ಜಾಗದಲ್ಲಿ ಇದ್ದಾರೆ ಹೊರತು ಆ ಅರಣ್ಯ ಉಳಿಸುವಂಥ ಕೆಲಸ ಮಾಡ್ತಾ ಇಲ್ಲ. ತಾಲೂಕಿನ ದಂಡಾಧಿಕಾರಿಗಳಾಗಿ ಅವ್ರವ್ರಿಗೊಂದು ಮನವಿ ಮಾಡಿ ಇರೋವಂಥ ಸರ್ಕಾರಿ ಜಾಗಗಳಲ್ಲಿ ಅರಣ್ಯ ಉಳಿಸೋ ಕೆಲಸ ಆದರೂ ಮಾಡಬೇಕು, ಅದು ಮಾಡ್ತಾ ಇಲ್ಲ. ಇಷ್ಟು ಬೇಡಿಕೆಗಳು ಇದೆ. ಇಷ್ಟಲ್ಲದೆ ಬಯೋಮೆಟ್ರಿಕ್ ವ್ಯವಸ್ಥೆ ಆಗಿರ್ಬೋದು ಮತ್ತು CCTV ವ್ಯವಸ್ಥೆ ಆಗಿರ್ಬೋದು, ಇವೆಲ್ಲ ಇಲ್ಲ. ದಯವಿಟ್ಟು ಇವೆಲ್ಲನೂ ಮಾಡಿಕೊಡ್ಬೇಕು. ರೈತರ ಮನವಿ ಏನಿದೆ ದಯವಿಟ್ಟು ಸ್ಪಂದಿಸ್ಕೊಡ್ಬೇಕು. ಮಾಧ್ಯಮ ಮಿತ್ರರೇ, ಬೆಳಗ್ಗೆ 11 ಗಂಟೆಗೆ ಬಂದಿದ್ದೀವಿ, ಆಲ್ಮೋಸ್ಟ್ 1-1:30 ಆಗ್ತಾ ಇದೆ. ತಾಲೂಕು ದಂಡಾಧಿಕಾರಿಗಳು ಪತ್ತೆ ಇಲ್ಲ. ಒಂದು ಪೊಲೀಸ್ ಇಲಾಖೆಯಲ್ಲಿ ಆರಕ್ಷಕರ ನಿರೀಕ್ಷಕರು ಇಲ್ಲ ಅಂದರೆ ಅವ್ರ ಕೆಳಗಿನ ಅಧಿಕಾರಿಗಳಿಗೆ ಅವ್ರು ಎಲ್ಲೋಗಿದ್ದಾರೆ, ಯಾವ ಕೆಲಸದ ಮೇಲೆ ಹೋಗಿದ್ದಾರೆ ಅನ್ನೋ ಒಂದು ರಿಜಿಸ್ಟ್ರಲ್ಲಿ ಮೇಂಟೈನ್ ಮಾಡಿರ್ತಾರೆ, ಬರೆದಿರ್ತಾರೆ. ಆದರೆ ನಮ್ಮ ಅದೃಷ್ಟನೋ ಗೊತ್ತಿಲ್ಲ, ಇಲ್ಲಂತ ಒಂದು ವ್ಯವಸ್ಥೆನೇ ಇಲ್ಲ. ತಾಲೂಕು ಅಧಿಕಾರಿನ ಕೇಳಿದೆ, ದಂಡಾಧಿಕಾರಿಗಳು AC ಹತ್ರ ಹೋಗಿದ್ದೆ, DC ಹತ್ರ ಹೋಗಿದ್ದೆ ಅಂತಾರೆ. ಅಲ್ಲಿ ಕೇಳಿದೆ ಬರಲೇ ಇಲ್ಲ ಅಂತಾರೆ. ಹೈಕೋರ್ಟ್ಗೆ ಹೋಗಿದ್ದೆ, ಆ ಕೋರ್ಟ್ಗೆ ಹೋಗಿದ್ದೆ, ಇದೇ ನೆಪ ಹೇಳ್ತಾರೆ ಹೊರತು ಅವ್ರು ಎಲ್ಲಿಗೆ ಹೋಗ್ತಿದ್ದಾರೆ? ಯಾಕಂದರೆ ಹೈಕೋರ್ಟಲ್ಲಿ ಯಾರು ಜಡ್ಜು ಬೆಳಗ್ಗೆನೇ ಕಾಲ್ ಮಾಡಿಬಿಟ್ಟು ಆನೇಕಲ್ ದಂಡಾಧಿಕಾರಿ ನೀನು ಕೋರ್ಟಿಗೆ ಬಪ್ಪ ಅಂತ ಕೇಳಲ್ಲ, ಮೊದಲೇ ನೋಟಿಸ್ ಕೊಟ್ಟಿರ್ತಾರೆ. ಒಂದು ಕಚೇರಿಯಲ್ಲಿ ಅವರು ಆಗು ಹೋಗುಗಳ ಒಂದು ನೋಂದಣಿ ಮಾಡುವಂಥ ವ್ಯವಸ್ಥೆನ ಅವರು ತರಬೇಕು. ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಾಗಬೇಕು, ಯಾವ ಕೋರ್ಟಲ್ಲಿದ್ದಾರೆ ಅನ್ನೋದು ಗೊತ್ತಾದರೆ ರೈತ ಬಾಂಧವರು ಅಲ್ಲಿಗೆ ಹೋಗಿ ಮನವಿ ಸಲ್ಲಿಸ್ತಾರೆ. ಇಲ್ಲ ಅವ್ರು ಯಾವ ಟೈಮ್ ಬರ್ತಾರೆ ಅಂತ ಗೊತ್ತಾದರೆ ಅದ್ರ ಪ್ರಕಾರ ಬಂದು ಮಾಡ್ತಾರೆ. RTI ಅಪ್ಲಿಕೇಶನ್ಸ್ ತಗೊಂಡು ಅದ್ರ ಮೇಲೆ ಆಕ್ಟ್ ಮಾಡೋದು ಯಾವುದೇ ಇಲ್ಲ. ಸಕಾಲ ಅಂತ ಹೇಳಿದ್ದಾರೆ ಸರ್ಕಾರದವರು, ಸರ್ಕಾರದಿಂದ ಮಾಡಿಕೊಟ್ಟಿದ್ರು. ಸಕಾಲದಲ್ಲಿ ಇಲ್ಲಿ ಯಾವುದೇ ಅರ್ಜಿ ವಿಲೇವಾರಿ ಆಗ್ತಾ ಇಲ್ಲ. ಕೇಳಿದ್ರೆ 40 ದಿನ ಆದಮೇಲೆ ಕಡ್ತಾ ಸಿಗ್ತಾ ಇಲ್ಲ, ಎಂಡಾರ್ಸ್ಮೆಂಟ್ ಕೊಡ್ತೀರಿ ತಗೊಂಡೋಗಿ ಅನ್ನೋಂಥ ಬೇಜವಾಬ್ದಾರಿ ಹೇಳಿಕೆಗಳು ಬರ್ತಾ ಇದೆ. ಇದೆಲ್ಲದಕ್ಕೂ ಇತಿಶ್ರೀ ಆಡಬೇಕು. ಆನೇಕಲ್ ತಾಲೂಕಲ್ಲಿ ಸುಮಾರು 254 ಕೆರೆಗಳಿದೆ. ಲೋಕಾಯುಕ್ತದವರು ಸ್ವಯಂ ಪ್ರೇರಿತವಾಗಿ ದೂರು ದಾಖಲಿಸ್ಕೊಂಡು ಒತ್ತುವರಿಗಳು ಮತ್ತು ಕೆರೆ ಅಳತೆ ಮಾಡಿ ಒತ್ತುವರಿ ತೆರವು ಮಾಡಬೇಕು ಅಂದ್ಬಿಟ್ಟು ನಿರ್ದೇಶನ ಕೊಡ್ತಾರೆ. ಆಲ್ಮೋಸ್ಟ್ 2023 ಕೇಸ್ ಆಗಿರೋದು. ಅದು 24ನೇ ಇಸ್ವಿನಲ್ಲಿ 5ನೇ ತಿಂಗಳಲ್ಲಿ ಇವ್ರಿಗೆ ಡೈರೆಕ್ಷನ್ ಬರುತ್ತೆ, ನೀವು ಏನು ಮಾಡಿದ್ದೀರಾ ಅದನ್ನು ವರದಿ ಕೊಡಿ ಅಂತ. ಈಗ ಡೇಟು ಆಲ್ಮೋಸ್ಟು 2 ವರ್ಷ ಆಗಿದೆ ಅದು ಕೇಸ್ ಫೈಲ್ ಆಗಿ. ಇವರು ಯಾವುದೇ ತರಹ ಕಂಪ್ಲೇಂಟ್ಸ್ ರಿಪೋರ್ಟ್ನ ಅವ್ರಿಗೆ ಕೊಡಲಿಲ್ಲ. ಯಾಕೆ ಈ ಆಲಸ್ಯ ಮಾಡ್ತಾ ಇದ್ದಾರೆ? ಯಾಕೆ ಇವ್ರ ಕೆಲಸ 2 ವರ್ಷ ಟೈಮ್ ಕೊಟ್ರೂ ಯಾಕೆ ಮಾಡೋಕ್ಕಾಗ್ತಾ ಇಲ್ಲ ಇವ್ರ ಕೈಯಲ್ಲಿ? ಯಾವುದೇ ಒಂದು ರಿಪೋರ್ಟು ಸುಮ್ಮನೆ ಈಗ ಮೊನ್ನೆ 1-2 ರಿಪೋರ್ಟ್ಸ್ನ ತರಿಸ್ಕೊಂಡಿದ್ದಾರೆ. ಆ ರಿಪೋರ್ಟ್ಸಲ್ಲಿ ಆ ಕೆರೆನ ತೆರವೇ ಮಾಡಲಿಲ್ಲ, ಹೋಗ್ಬಿಟ್ಟು ತೆರವು ಮಾಡಿದ್ದೀವಿ ಅನ್ನೋ ರಿಪೋರ್ಟ್ನ ಕಳಿಸ್ತಾ ಇದ್ದಾರೆ. ಈ ಥರ ಆಗ್ತಾ ಇರೋದು ನಿಜವಾಗ್ಲೂ ನಮ್ಮ ದುರದೃಷ್ಟಕರ. ಈ ಥರ ತಹಸೀಲ್ದಾರ್ ಇರೋವಂಥದ್ದು ಯಾಕೆ ಇವ್ರು ಗಮನಕ್ಕೆ ಬರ್ತಾ ಇಲ್ವಾ? ಅಧಿಕಾರಿಗಳು ಈ ಥರ ಮಾಡ್ತಾ ಇರೋ ರಿಪೋರ್ಟ್ಸ್ ಕೊಡ್ತಾ ಇರೋದನ್ನ ಕೂಲಂಕುಷವಾಗಿ ವೆರಿಫೈ ಮಾಡಿ ಲೋಕಾಯುಕ್ತರಿಗೆ ಕೊಡಬೇಕು ಅನ್ನೋದು ಗೊತ್ತಿಲ್ವಾ? ಲೋಕಾಯುಕ್ತರ ಮೇಲೆ ಗೌರವ ಇಲ್ವಾ ಅವ್ರಿಗೆ? ಮತ್ತು ಇನ್ನೊಂದು, ಯಾವುದೇ ಥರ ಅರ್ಜಿಗಳು ಕೊಟ್ರೇನೂ ಅರ್ಜಿಗಳು ಈ ಆಫೀಸ್ ಮುಖಾಂತರ ಹೋಗ್ಬಿಟ್ಟು ಆ ಆ್ಯಪನ್ನು ಲಾಗಿನ್ನಲ್ಲಿ ಕುತ್ಕೊಳುತ್ತೆ ಹೊರತು ಅಲ್ಲಿಂದ ಮುಂದೆ ಕೆಲಸ ಮಾಡ್ಸೋಕೆ ಆಗಲ್ಲ. ಆಮೇಲೆ ಮಾಡ್ತೀವಿ, ನೆಕ್ಸ್ಟ್ 10 ದಿನ ಟೈಮ್ ತೊಗೊಳ್ತಾರೆ, 20 ದಿನ ಟೈಮ್ ತೊಗೊತಾರೆ, ತಿಂಗಳು ಹೇಳ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ಹಾಗೆ ನಮ್ಮದು ಸ್ನೇಹಿತರು ಹೇಳಿದ್ರು, ಏನೋ ಡಿಲೇಯಿಂಗ್ ಏನೋ ತಡ ಮಾಡ್ಕೊಂಡು ಹೋಗ್ತಾ ಇದ್ರೆ ನಾನು ಮಾಡೋಕ್ಕಾಗಲ್ಲ ಅನ್ನೋದು ಹೇಳೋದ್ರ ಬದಲು ತಡೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೇದಲ್ವಾ ಅನ್ನೋ ರೀತಿ ಅದೇ ಇವರು ಪ್ರವೃತ್ತಿನ ಬೆಳೆಸ್ಕೊಂಡಿರೋದು ನಮ್ಮ ದಂಡಾಧಿಕಾರಿಗಳು. ಒಬ್ಬೊಬ್ಬರೇ ಹೋದರೆ ದೌರ್ಜನ್ಯವಾಗಿ ಮಾತಾಡ್ತಾರೆ, ಎಲ್ಲರೂ ಹೋದಾಗ ಈ ಥರ ಪೊಲೀಸ್ ಅವ್ರನ್ನ ಬಿಟ್ಟು ಆಚೆ ಕಳಿಸ್ತಾರೆ. ನಾವು ಇಷ್ಟು ತಾಲೂಕು ಈ ಕಚೇರಿಗೆ ತುಂಬ ಸಲ ಬಂದಿದ್ದೀವಿ, ನಮ್ಮ ರೈತರು ಸಮೂಹ ತುಂಬ ಸಲ ಬಂದಿದೆ. ಇದೇ ಮೊದಲನೇ ಸಲ ನಮ್ಮನ್ನು ಇಲ್ಲಿವರೆಗೂ ಕುಳಿಸಿ ಬೀದಿಗೆ ತಳ್ಳಿರೋದು ನಮ್ಮ ಪೊಲೀಸವರು. ಯಾಕೆ ನಮ್ಮ ಮೇಲೆ ಇಷ್ಟು ರೈತರಂದರೆ ಯಾಕೆ ಇಷ್ಟು ಅಸಡ್ಡೆ ತೋರ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮ ಇವರು ಯಾರು ಆರಕ್ಷಕರು
ಆಮೇಲೆ ಇನ್ನೊಂದು, ನಿಮಗೆ ಸರ್ಕಾರ ಯಾವ ಥರ ಡೈರೆಕ್ಷನ್ ಕೊಟ್ಟಿದೆಯೋ ಗೊತ್ತಿಲ್ಲ ಸರ್. ಪೊಲೀಸ್ ಅವ್ರಿಗೆ ಹೇಳ್ತಾ ಇರೋದು ಯಾವ ಥರ ಡೈರೆಕ್ಷನ್ಸ್ ಕೊಟ್ಟಿದೆ ಅಂತ. ರೈತರನ್ನ ದಯವಿಟ್ಟು ಈ ಥರ ನಡ್ಸ್ಕೊಬೇಡಿ. ಆಮೇಲೆ ಯಾರು ನಮ್ಮ ಇವ್ರಿಬ್ರು ತಿಪ್ಪಸ್ವಾಮಿ ಸರ್ ಅಂದ್ಬಿಟ್ಟು ಆಗಲೇ ಅವರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ರು ಅಂದರೆ, ನೀವು ಶಾಲ್ವ್ ಹಾಕ್ಕೊಂಡಿದ್ದೀರಾ, ಆಮೇಲೆ ಒಳಗಡೆ ಬಂದು ಇಷ್ಟು ಜನ ಒಂದೇ ಸಲ ಬಂದಿದ್ದೀರಾ ಅಂತ. ರೈತರೇನು ಯಾವಾಗೂ ದಿನ ಒಬ್ಬೊಬ್ರು ಬರ್ತಾ ಇರಬೇಕಾ? ಒಂದೇ ಸಲ ರೈತರು ಬಂದರೆ ಏನು ತೊಂದರೆ ಆಗುತ್ತಾ? ನಾವೇನು ಕುಡ್ಗೋಲು ಇಟ್ಕೊಂಡ್ ಬಂದಿದ್ದೀವ, ಗೊಡ್ಲಿ ಇಟ್ಕೊಂಡ್ ಬಂದಿದ್ದೀವ, ಏನು ಇಟ್ಕೊಂಡ್ ಬಂದಿದ್ದೀವಿ? ಪೇಪರು, ಪೆನ್ನು, ಶಾಲು ತಾನೇ ಹಾಕೊಂಡ್ ಬಂದಿರೋದು, ಬೇರೆ ಏನು ಹಾಕೊಂಡ್ ಬಂದಿಲ್ವಲ್ಲ. ಹಾಂ ಅಲ್ಲ, ಇಲ್ಲ ಏನೋ ಧಿಕ್ಕಾರ ಕೂಗಿದೀವ, ಇಲ್ಲ ಅಂದ್ರೆ ಕೆಲಸ ಮಾಡಿಸ್ಕೊಳೋದಕ್ಕೆ ಬರಬಾರ್ದಾ ತಾಲೂಕು ಆಫೀಸ್ಗೆ? ಹಾಂ, ಈ ಥರ ರೈತರ ಮೇಲೆ ದೌರ್ಜನ್ಯ ಮಾಡೋದು ಎಷ್ಟು ಸರಿ? ಯಾಕೆ ಇವ್ರನ್ನ ಕೇಳೋರಿಗೆ ಯಾರು ನಮ್ಮ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ತಂದಿದ್ದೀವಿ, ಇವ್ರು ಯಾವ ಥರ ವರ್ತನೆ ಮಾಡ್ತಾ ಇದ್ದಾರೆ ಅಂತ. ADC ಅವ್ರ ಗಮನಕ್ಕೆ ತಂದಿದ್ದೀವಿ, AC ಅವ್ರ ಗಮನಕ್ಕೆ ತಂದಿದ್ದೀವಿ, RC ಅವರು ಗಮನಕ್ಕೆ ತಂದಿದ್ದೀವಿ. ಎಲ್ಲರ ಕಡೆಯಿಂದ ಲೆಟರ್ಸ್ ಆಗಿದೆ, ಒಂದೇ ಒಂದು ಇವ್ರ ಕಡೆಯಿಂದ ಕಂಪ್ಲೇಂಟ್ಸ್ ರಿಪೋರ್ಟ್ ಹೋಗಿಲ್ಲ ಅವ್ರಿಗೆ. ಅಲ್ಲಿಂದ ಎಲ್ಲ ಅಧಿಕಾರಿಗಳು ಈ ಅಪ್ಪನಿಗೆ ಲೆಟರ್ ಮಾಡಿ ಸಮಜಾಯಿಷಿ ಕೊಡಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ಒಂದೇ ಒಂದು ಲೆಟರ್ಗೆ ಇವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ. RTI ಅಪ್ಲಿಕೇಶನ್ ಎಲ್ಲ ಕೇಳಿದ್ರೇನು ಸಹ ಅದನ್ನು ತಡೆ ಹಿಡಿದ್ಬಿಟ್ಟು ಅದನ್ನ ಬೇರೆ ಕಡೆ ಎಲ್ಲೂ ಹೋಗ್ದಿದ್ದಂಗೆ ಅಲ್ಲೇ ಇಟ್ಕೊಂಡಿದ್ದಾರೆ. ನೀವು ಬೇಕಾದರೆ ಅಪೀಲ್ ಹಾಕ್ಕೊಳ್ಳಿ ಅಂತ. ಇದು ದೌರ್ಜನ್ಯನೇ ಅನಿಸುತ್ತೆ, ಇದು ರೈತರ ಮೇಲೆ ಆಗ್ತಾ ಇರೋವಂಥ ದೌರ್ಜನ್ಯ ಇದು.